ಅಂತಾದ್ರೆ ಅಂಥ ಗೋವುಗಳನ್ನು ಎಲ್ಲಿ ಹಾಕಲಿಕ್ಕೂ ಸಿದ್ಧ. ಪರಮಪೂಜ್ಯ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಪ್ರವಚನವನ್ನು ಶ್ರೀಗಳವರ ಆಜ್ಞಾನುಸಾರವಾಗಿ ಮುಂದುವರಿಸ್ತಾ ಇದ್ದೇನೆ. ಗೋವು ಹಾಲಿಗಾಗಿ ಅಂತ ತಿಳಿಬಾರದು. ಹೇಗೆ ತಾಯಿ ನಮಗೆ ಅಡುಗೆ ಮಾಡಲಿ ಮಾಡ್ದಲೇ ಇರಲಿ, ತಾಯಿ ಬೇಕೇ ಬೇಕು ಹೇಗೋ ಹಾಗೆ ಗೋ ವಿಶ್ವಸ್ಯ ಮಾತರಃ, ಜಗತ್ತಿಗೆ ತಾಯಿ ಅಂತ. ಯಾವ ನಾಡಿನಲ್ಲಿ ಗೋವಿನ ಪೂಜೆ ಆಗಬೇಕಾಗಿದೆ? ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಯಾವ ಗೋವುಗಳ ರಕ್ಷಣೆಗಾಗಿ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೋ, ಯಾವ ನಾಡು ಗೋವಿಗೆ ಪೂಜೆಗೆ ಪ್ರಸಿದ್ಧವಾದ ನಾಡು, ಅಂಥ ಈ ಭಾರತದಲ್ಲಿಯೇ ಪ್ರತಿನಿತ್ಯ ಸಾವಿರ ಗೋವುಗಳ ಮರಣ ನಡೀತಾ ಇದೆ. ಮಹಾ ಪಾಪಕ್ಕೆ ಸಾಧನ ಅದು. ಇಂಥ ಗೋವು ಅದನ್ನು ನಾವು ಅಂತ್ಯಕಾಲದಲ್ಲಿ ದಾನ ಮಾಡಬೇಕಂತೆ. ಹಿಂದಿನ ಕಾಲದಲ್ಲಿ ಮನೆಯೆಲ್ಲ ಗೋವನ್ನು ಅದಕ್ಕೆ ಇಟ್ಕೊಳ್ತಿದ್ರು. ಅಂತ್ಯಕಾಲ ಬಂತು ಅಂತಾದರೆ ಯಾವಾಗಲೂ ವಾಸನೂ ಅಷ್ಟೇ, ಅಕ್ಕಪಕ್ಕದಲ್ಲಿ ಒಳ್ಳೆ ವೈಷ್ಣವರ ಪಕ್ಕದಲ್ಲಿ ವಾಸ ಮಾಡ್ತಿರ್ಬೇಕಂತೆ. ಅಂತ್ಯಕಾಲದಲ್ಲಿ ನಮ್ಮ ಪಕ್ಕದಲ್ಲೇ ಒಳ್ಳೆ ಉತ್ತಮರಾದ ವೈಷ್ಣವ ಸದಾಚಾರ ಸಂಪನ್ನರಿದ್ದರೆ, ಮನೆ ಒಳಗೆ ಹಸುನು ಇದ್ದರೆ, ಕೊಡೋ ಮನಸ್ಸು ಇದ್ದರೆ ಅಲ್ಲೇ ದಾನ ಮಾಡ್ಲಿಕ್ಕೆ ಬರುತ್ತೆ. ಈ ಎಲ್ಲ ಯೋಗ್ಯತೆಗಳು ಭಗವಂತ ಅನುಗ್ರಹ ಮಾಡಿದಾಗ ಮಾತ್ರ ಸಿಗುವಂಥದ್ದು. ಅಂತಹ ಗೋದಾನ ಮಾಡಬೇಕಂತೆ. ನೀವು ಕೈಕಾಲು ಚೆನ್ನಾಗಿದ್ದಾಗ ಏನೋ ದಾನ ಮಾಡಿದ್ದಕ್ಕೆ ಬರುವ ಫಲಕ್ಕಿಂತಲೂ ಅಂತ್ಯಕಾಲದಲ್ಲಿ ಮಾಡುವ ದಾನಕ್ಕೆ ಅತಿಯಾದ ಫಲ ಅಂತೆ. ಅಂತೆ ಜನೋ ಯದ್ದದಾತಿ ಸ್ವಲ್ಪಂ ವಾ ಯದಿ ವಾ ಬಹು ತದಕ್ಷಯಂ ಭವೇತ್ ತಾರ್ಕ್ಷ್ಯ ಯತ್ಪುತ್ರಾಶ್ಚಾನುಮೋದಯೇತ್. ಮಗ ತನ್ನ ಹತ್ರ ಇರಲಿ ಇಲ್ದಲೇ ಇರಲಿ, ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಅಂತ್ಯಕಾಲದಲ್ಲಿ ಏನಿದೆಯೋ ಅದನ್ನು ಕೃಷ್ಣಾರ್ಪಣ ಅಂತ ಕೊಟ್ಟರೆ ಗರುಡ ಅದಕ್ಕೆ ಅಕ್ಷಯವಾದ ಫಲ ಬರ್ತಾ ಇದೆಪ್ಪ. ಅಂತಕಾಲೇತು ಸತ್ಪುತ್ರ ಸರ್ವದಾನಾನಿ ದಾಪಯೇತ್ ಯತ್ ತದರ್ಥಂ ಸುತೋ ಲೋಕೆ ಪ್ರಾರ್ಥ್ಯತೆ ಧರ್ಮ ಕೋವಿದೈಹಿ. ಧರ್ಮಜ್ಞರಾದ ಸಜ್ಜನರು ಭಗವಂತನಲ್ಲಿ ಒಳ್ಳೆ ಮಗ ಬೇಕು ಹೇಳಿ ಯಾಕೆ ಕೇಳ್ತಾರೆ ಅಂದರೆ, ಅಂತ್ಯಕಾಲದಲ್ಲಿ ನನ್ನ ಕೈಯಲ್ಲಿ ತಾನು ದಾನ ಮಾಡಿಸ್ತಾನೆ ಅಂತ ಒಳ್ಳೆ ಮಗನ್ ಬೇಡ್ತಾರಂತ. ನಾವು ಅಪ್ಪ ಸಾಯೋದನ್ನೇ ಕಾಯ್ತಾ ಆಸ್ತಿ ಪಾಲಿಗಾಗಿ ಕಾಯ್ತೇವೆ ವಿನಃ ದಾನ ಮಾಡಿಸ್ಲಿಕ್ಕೆ ಇಲ್ಲೇ ಇಲ್ಲ. ಆದರೆ ಇದಕ್ಕಾಗಿ ಮಗನನ್ನ ಬೇಡೋಲ್ಲಂತ. ಇಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ಭೂಮಿ ಪಂ ಪಿತರಂ ದೃಷ್ಟ್ವಾ ಅರ್ಧೋನ್ಮಿಲಿತ ಲೋಚನಂ ಪುತ್ರೈ ತೃಷ್ಣಾ ನ ಕರ್ತವ್ಯ ತದ್ದನೆ ಪೂರ್ವ ಸಂಚಿತೆ. ಅಪ್ಪ ಡೆತ್ ಬೆಡ್ ಆದ ಅಂತಾದರೆ, ರೋಗಿಷ್ಠನಾದ ಅಂತಾದರೆ ಮಕ್ಕಳಿಗೆಲ್ಲ ಯೋಚನೆ, ಇವನು ಯಾವಾಗ ಹೋಗ್ತಾನೋ, ಏನು ಮಾಡಿದಾನೋ ಇಲ್ವೋ, ನಮಗೆಲ್ಲ ಸರಿಯಾಗಿ ಪಾಲ್ ಬರ್ತದೋ ಇಲ್ವೋ ಅಂತ ಅವನು ಸಂಪಾದನೆ ಮಾಡಿದ ಸಂಪತ್ತಿನ ಮೇಲೆ ಕಣ್ಣಿಟ್ಟವ ಅವನ ಮಗ ಅಲ್ಲ. ಅಪ್ಪ ಸಾಯ್ತಾ ಇದ್ದಾನೆ, ಅವನ ಕೈಲಿ ಏನೇನು ದಾನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅವನು ನಿಜವಾದ ಮಗ. ಸದ್ದದಾತಿ ಸತ್ಪುತ್ರೋ ಯಾವಜ್ಜೀವತ್ಯಸೌಚಿರಂ ಅತಿವಾಹಸ್ತು ತನ್ಮಾರ್ಗೆ ದುಃಖಂ ನಲಭತೆ ಯತಃ. ಸತ್ಪುತ್ರನಾದವ, ತಂದೆ ತಾಯಿಗಳ ಸುಖವನ್ನು ಬಯಸುವವ, ಅಂತ್ಯಕಾಲದಲ್ಲಿ ತಂದೆ ತಾಯಿ ಕೈಯಲ್ಲಿ ಮುಟ್ಸಿ 16 ಮಹಾದಾನಗಳನ್ನು ಕೊಡಬೇಕಂತೆ. ಯಾರು ಅನೇಕ ಬಗೆಯ ದಾನಗಳನ್ನು ಕೊಡ್ತಾರೆ, ಆ ಜೀವ ಹೋಗುವ ಮಾರ್ಗದಲ್ಲಿ ಯಾವುದೇ ವಿಧವಾದ ದುಃಖ ಆಗದ ಹಾಗೆ ಯಮನ ದೂತರು ನೋಡ್ಕೊಳ್ತಾರಂತೆ. ಆತುರೇಚ ಉಪರಾಗೇಚ ದ್ವಯಂ ದಾನಂ ವಿಶಿಷ್ಯತೆ ಅಥೋ ಅವಶ್ಯಂ ಪ್ರದಾತವ್ಯಂ ಅಷ್ಟದಾನಂ ತಿಲಾದಿಕಂ. ಆತುರ ಅಂದರೆ ಅಂತ್ಯಕಾಲ, ಉಪರಾಗ ಅಂದರೆ ಗ್ರಹಣ, ಸಾಯುವ ಕಾಲ ಮತ್ತು ಗ್ರಹಣ ಕಾಲ. ಈ ಎರಡು ಕಾಲ ದಾನಕ್ಕೆ ಅತ್ಯಂತ ಪ್ರಶಸ್ತವಾದದ್ದು. ಆದ್ದರಿಂದ ಈ ಎರಡು ಕಾಲದಲ್ಲಿ ಅವಶ್ಯವಾಗಿ 8 ಮಹಾದಾನಗಳನ್ನು ಮಾಡಬೇಕು ಅಂತಾರೆ. ಯಾವುದಾ 8? ತಿಲಂ, ಲೋಹಂ, ಹಿರಣ್ಯಂ, ಕಾರ್ಪಾಸಂ, ಲವಣಂ ತಥಾ ಸಪ್ತಧಾನ್ಯಂ, ಕ್ಷಿತಿಹಿ ಭೂದಾನ, ಗಾವಹ ಏಕೈಕಂ ಪಾವನಂ ಸ್ಮೃತಂ, ಅತ್ಯಂತ ಪಾವನತರವಾಗಿರತಕ್ಕಂಥದ್ದು. ಏತದ್ ಅಷ್ಟಂ ಮಹಾದಾನಂ ಮಹಾಪಾತಕನಾಶನಂ ಅಂತ್ಯಕಾಲೇ ತು ಪ್ರದಾತವ್ಯಂ ಶೃಣು ತಸ್ಯ ಚ ತತ್ಫಲಂ. ಯಾರು
ಸಾಯುವ ಕಾಲದಲ್ಲಿ ಎಳ್ಳನ್ನು ದಾನ ಮಾಡ್ತಾರೆ. ಅವ್ರಿಗೇನು ಫಲ ಬರುತ್ತೆ ಹೇಳ್ತೇನೆ ಕೇಳು ಅಂತಾರೆ. ನಿಜವಾಗಿಯೂ ನಮ್ಮಲ್ಲಿ ಎಳ್ಳು ಅಂದರೆ ಏನೋ ಭಯ, ಮುಟ್ಟಬಾರದ್ದನ್ನು ಮಗ ಮುಟ್ಟಬಿಟ್ಟ ಅನ್ನುವ ಹಾಗೆ ಒದ್ದಾಡ್ತಾರೆ. ವೇದಗಳಲ್ಲಿ ಎಳ್ಳಿನ ಮಹಿಮೆಯನ್ನು ಹೇಳ್ತಾ ತಿಲಾ ಶ್ವೇತ ತಿಲಾ ಸೌಮ್ಯ ವಶಾನುಗ ತಿಲಾ ಪುನಂತು ಮೇ ಪಾಪಂ ಯತ್ಕಿಂಚದ್ ದುರಿತಂ ಮಯಿ ಚೋರಸ್ಯ ಅನ್ನಂ ನವಶ್ರಾದ್ದಂ ಬ್ರಹ್ಮ ಗುರುತಲ್ಪಗ. ಇದೇ ಮೊದಲಾದ ಎಲ್ಲ ಪಾಪಗಳು ನಾವು 3ರಿಂದ ಪಾಪ ಮಾಡ್ತೇವೆ. ಒಂದು ಮೈ, ಮತ್ತೊಂದು ಮಾತು, ಮತ್ತೊಂದು ಮನಸ್ಸು. ಇದಕ್ಕೆ ತ್ರಿಕರಣಗಳು ಅಂತಾರೆ. 3 ಕರಣಗಳಿಂದ ಮಾಡಿದ ಪಾಪದ ಪರಿಹಾರಕ್ಕಾಗಿ ಭಗವಂತ 3 ಬಗೆಯ ಎಳ್ಳನ್ನು ಸೃಷ್ಟಿ ಮಾಡಿದ್ದಾನಂತೆ. ಒಂದು ತಿಲಾ ಶ್ವೇತ, ತಿಲಾ ಕೃಷ್ಣ, ತಿಲಾ ಸೌಮ್ಯ ವಶಾನುಗಾ. 3 ಬಗೆಯ ಎಳ್ಳು, ಕಪ್ಪು, ಬಿಳಿ, ಕಂದು. ಈ 3 ಬಗೆಯ ಎಳ್ಳು ದಾನ ಮಾಡೋದ್ರಿಂದ ನಾವು ತ್ರಿಕರಣಗಳಿಂದ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಭಗವಂತ ಹೇಳ್ತಾನೆ, ಎಳ್ಳಂದ್ರೆ ಮೈಲಿಗೆ ಅಲ್ಲ, ಎಳ್ಳಂದ್ರೆ ಮಮ ಸ್ವೇದ ಸಮದ್ಭೂತ, ನನ್ನ ಮೈ ಬೆವರು. ಪೂರ್ವದಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ಭಗವಂತ ಭೂಮಿಯನ್ನ ಮೇಲೆ ತರುವ ಸಲುವಾಗಿ ವರಾಹ ರೂಪವನ್ನು ಪಡೆದುಕೊಂಡ. ಆ ವರಾಹಕ್ಕೆ ಆದಿವರಾಹ ಅಥವಾ ಶ್ವೇತವರಾಹ ಅಥವಾ ಯಜ್ಞವರಾಹ ಅಂತ 3 ಹೆಸರು ಅವನಿಗೆ. ಆ ಯಜ್ಞವರಾಹನಾದ ಭಗವಂತನ ಮೈ ಬೆವರೇ ಎಳ್ಳು. ಮಮ ಸ್ವೇದ ಸಮುದ್ಭೂತ ಪವಿತ್ರ ತ್ರಿವಿಧಾಸ್ತಿಲಾಹ ಅಸುರಾದಾನವ ದೈತ್ಯ ತೃಪ್ಯಂತಿ ತಿಲದಾನತಃ. ದಾನವ, ದೈತ್ಯ, ಅಸುರರು ಎಲ್ಲರೂ ಕೂಡ 3 ಬಗೆಯ ಎಳ್ಳನ್ನು, ನನ್ನ ಮೈ ಬೆವರೇ ಎಳ್ಳು. ಭಗವಂತನ ಯಜ್ಞವರಾಹ, ಭಗವಂತನ ಮೈ ಕೂದಲಿದೆಯಲ್ಲ ಅದೇ ದರ್ಬೆ. ಆ ದರ್ಬೆ ಒಳಗೆ ಅಗ್ರಭಾಗದಲ್ಲಿ ಬ್ರಹ್ಮದೇವರು, ಮಧ್ಯಭಾಗದಲ್ಲಿ ವಿಷ್ಣು, ಮತ್ತೆ ತುದಿಯಲ್ಲಿ ರುದ್ರದೇವರು ಇರ್ತಾರಂತೆ. ಇಂತಹ ಪವಿತ್ರ ಇಲ್ಲದೆ ಎಳ್ಳಿಲ್ಲದೆ ಏನೂ ಕೆಲಸ ಬರಲ್ಲ. ನಮಗೆ ಎಳ್ಳು ದರ್ಬೆ ಅಂದರೆ ಅತ್ಯಂತ ಮೈಲಿಗೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಏನೇ ಮಾಡಬೇಕಾದ್ರೂ ಪವಿತ್ರ ಹಾಕ್ಕೊಳ್ಳದೆ ಆಚಮನ ಮಾಡಲಿಕ್ಕೆ ಬರೋಲ್ಲ. ಆರಂಭದಲ್ಲೇ ಪವಿತ್ರ ಪಾಣಿ ಆಚಮ್ಯ ಅಂತಾರೆ. ಆದರೆ ಆ ಪವಿತ್ರದಲ್ಲಿ 1 ದರ್ಬೆ ಪವಿತ್ರ, 2 ದರ್ಬೆ ಪವಿತ್ರ, 3 ದರ್ಬೆ ಪವಿತ್ರ, 4 ದರ್ಬೆ ಪವಿತ್ರ ಅಂತ ಯಾವ ಯಾವ ಕರ್ಮಕ್ಕೆ ಎಷ್ಟೆಷ್ಟು ಬಗೆಯ ಪವಿತ್ರಗಳು ಹೇಗೇಗಿರಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಆದರೆ ದರ್ಬೆ ಬಿಟ್ಟು ಸತ್ಕರ್ಮದ ಆಚರಣೆ ಇಲ್ಲೇ ಇಲ್ಲ. ಶುಭವಾಗಲಿ ಅಶುಭವಾಗಲಿ ಆ ಕರ್ಮ ಅದು ಭಗವಂತನಿಗೆ ಪ್ರೀತಿ ಆಗಬೇಕಂತಾದರೆ ಈ ದರ್ಬೆ ಮತ್ತು ಎಳ್ಳು ಬೇಕೇ ಬೇಕು. ತಿಲಾ ಶ್ವೇತ ತಥಾ ಕೃಷ್ಣ ದಾನೇನ ಕಪಿಲಸ್ತಿಲ ಸಂಹರಂತಿ ತ್ರಿದಾ ಪಾಪಂ ವಾಂಗ್ಮನ ಕಾಯ ಸಂಚಿತಂ. ವಾಕ್, ಮನ, ಕಾಯ ಈ 3ರಿಂದ ಕೂಡಿಟ್ಟ ಪಾಪವನ್ನು ಕಳೆಯುವ ಎಳ್ಳನ್ನು ಅಂತ್ಯಕಾಲದಲ್ಲಿ ದಾನ ಮಾಡಬೇಕು. ಲೋಹದಾನಂಚ ದಾತವ್ಯಂ ಭೂಮಿ ಯುಕ್ತೇನ ಪಾಣಿನ ಯಮಾಸಿ ನನ್ನ ಚಾಪ್ನೋತಿ ನಗಚೆತ್ ತಸ್ಯ ವರ್ತಮನಿ. ಭೂಮಿಯ ಮೇಲೆ ಕೈಯಿಟ್ಟು ಲೋಹದಾನವನ್ನು ಮಾಡಬೇಕು. ಯಾರು ಲೋಹದಾನವನ್ನು ಮಾಡ್ತಾನೆ ಅದರ ಪ್ರಭಾವದಿಂದ ಯಮಲೋಕಕ್ಕೆ ಹೋಗುವಂಥದ್ದೇ ಇಲ್ಲ. ಕುಠಾರೋ ಮುಸಲೋ ದಂಡ ಖಡ್ಗಶ್ಚ ಚುರಿಕಾತತ ಇವೆಲ್ಲ ಮೊದಲಾದದ್ದನ್ನು ದಾನ ಮಾಡಬೇಕಂತೆ. ಯಮರಾಜನ ದೂತರಿಗೆ ಪ್ರೀತಿಗೋಸ್ಕರವಾಗಿ ಯಮರಾಜನ ದೂತರು ಊರಣಃ ಶ್ಯಾಮಲ ಸೂತ್ರಶ್ಚ ಶುಂಡಾ ಮರ್ಕೋಪ್ಯುದುಂಬರ ಶೇಷೋಂಬಲ ಮಹಾದೂತ. ಊರಣ, ಶ್ಯಾಮಸೂತ್ರ, ಶುಂಡಾಮರ್ಕ, ಉದುಂಬರ, ಶೇಷಂಬಲ ಎಂಬತಕ್ಕಂಥ ಯಮನ ದೂತರು ಲೋಹದಾನ ಮಾಡುವುದರಿಂದ ಅತ್ಯಂತ ತೃಪ್ತಿ ಆಗ್ತಾ ಇದೆ. ಶೃಣುತಾಕ್ಯ ಪರಂ ಗುಖ್ಯಂ ದಾನಾನಾಂ ದಾನಮುತ್ತಮಂ ದತ್ತೇನ ತೇನ ತುಷ್ಯಂತಿ ಭೂರ್ಭುವ ಸ್ವರ್ಗವಾಸಿನ. ಎಲ್ಲ ಲೋಕಗಳಲ್ಲಿಯೂ ಕೂಡ, ಎಲ್ಲ ದಾನಗಳಲ್ಲಿಯೂ ಕೂಡ ಪರಮ ಪವಿತ್ರವಾದ ಒಂದು ದಾನ ಇದೆ. ಆ ದಾನವನ್ನು ಮಾಡೋದರಿಂದ ಮೇಲಿನ ಕೆಳಗಿನ ಮಧ್ಯಲೋಕದ ಎಲ್ಲ ದೇವದಾನವರು ಕೂಡ ತೃಪ್ತರಾಗ್ತಾರೆ. ಅದ್ಯಾವುದು ಅಂದರೆ ಸ್ವರ್ಣ ದಾನೇನ ತಂತುಷ್ಟ ಭವಂತಿ ವರದಾಯಕ. ಬ್ರಹ್ಮಾದಯೋ ಋಷಯೋ ದೇವ ಧರ್ಮರಾಜ ಸಭಾಸದ ಸ್ವರ್ಣದಾನೇನ ಸಂತುಷ್ಟ ಭವಂತಿ ವರದಾಯಕ. ಹಿಂದಿನ ಕಾಲದ ಎಲ್ಲರೂ ಕೂಡ ಈ ದಾನವನ್ನು ಮಾಡ್ತಾ ಇದ್ರಂತೆ. ಬ್ರಹ್ಮಾದಿ ದೇವತೆಗಳು, ಧರ್ಮರಾಜನ ಸಭಾ ಸದಸ್ಯರೆಲ್ಲ ಕೂಡ ತೃಪ್ತಿಯಾಗೋದು ಈ ಸ್ವರ್ಣದಾನದಿಂದ. ಯಾರು ಇಂಥ ದಾನವನ್ನು ಮಾಡ್ತಾನೆ ಅದರ ಫಲವಾಗಿ ಅವನು ಎಲ್ಲ ಪಾಪವನ್ನು ಕಳ್ಕೊಂಡು ಉದ್ಧಾರ ಆಗ್ತಾ ಇದ್ದಾನೆ. ಚಿರಂಬ ಸತ್ಯ ಸತ್ಯಲೋಕೆ ತಥೋ ರಾಜ ಭವೇದಿಹ. ಉತ್ತಮವಾದ ಸುವರ್ಣ ದಾನವನ್ನು ಮಾಡಿದವ ಯಮಲೋಕಾದಿಗಳನ್ನೆಲ್ಲ ಭೇದಿಸಿಕೊಂಡು ಸತ್ಯಲೋಕದ ಒಳಗೆ ಅನೇಕ ಕಾಲ ವಾಸ ಮಾಡಿದವನಾಗಿ ಹುಟ್ಟುವ ಸಂದರ್ಭ ಬಂದರೆ ಭೂಮಿಯಲ್ಲಿ ರಾಜನಾಗಿ ಹುಟ್ಟುತ್ತಾನಂತೆ. ಈಗೆಲ್ಲ ರಾಜರೇ ಇಲ್ವಲ್ಲ ಆಚಾರ್ಯ, ನಾವು ಕೊಟ್ಟರು ಮುಂದೇನು ರಾಜರಾಗಲ್ಲ, ಅದಕ್ಕೆ ಯಾಕೆ ಕೊಡಬೇಕು ಅಂತ ಕೆಲವರು. ರಾಜರೇ ಆಗಬೇಕು ಅಂತಿಲ್ಲ. ನಿಮ್ಮ ಮನೇಲಿ ನೀವು ಸಿರಿವಂತರಾಗಿ ಕೈತುಂಬ ದೇವರು ಕೊಟ್ಟಿದ್ರೆ ನಿಮ್ಮ ಮನೆಗೆ ನೀವೇ ರಾಜರು. ಕಾರ್ಪಾಸಸ್ಯತು ದಾನೇನ ದೂತೇಭ್ಯೋ ನ ಭಯಂ ಭವೇತ್. ಹತ್ತಿ ದಾನ ಮಾಡಿದ್ರೆ ಯಮದೂತರ ಭಯ ಇಲ್ಲ.
ಮತ್ತೆ ಅಯೋರ್ಲವಣ ಕಾರ್ಪಾಸ ತಿಲಕ ಕಾಂಚನದಾತಃ ಚಿತ್ರಗುಪ್ತಾಯ ತುಷ್ಟಾಯ ಯಮಸ್ಯ ಪುರವಾಸಿನ. ಲೋಹ, ಲವಣ, ಹತ್ತಿ, ತಿಲ, ಸುವರ್ಣ ಈ ಮೂರರ ದಾನದಿಂದ ಯಮಪುರದ ವಾಸಿಗಳಾದ ಚಿತ್ರಗುಪ್ತರು, ಶ್ರವಣರ್ಕರೆ ಮೊದಲಾದವರೆಲ್ಲ ಸಂತುಷ್ಟರಾಗ್ತಾರೆ. ಗೋಚರ್ಮ ಮಾತ್ರಂ ವಸುಧಾ ದತ್ತಾ ಪಾತ್ರೆ ವಿಧಾನತ ಪುನಾತಿ ಬ್ರಹ್ಮಹತ್ಯೆಯ ದೃಷ್ಟಮ್ಯೇ ತನ್ಮುನೀಶ್ವರೈ. ಗೋಚರ್ಮದಷ್ಟು ಜಾಗವನ್ನು ದಾನ ಮಾಡಿದರೂ, ಭೂದಾನವನ್ನು ಮಾಡಿದರೂ ಕೂಡ ಬ್ರಹ್ಮಹತ್ಯವೇ ಮೊದಲಾದ ಪಾಪಗಳನ್ನು ಕಳ್ಕೊಳ್ತಾ ಇದ್ದಾನೆ. ಯಾರು ಭೂಮಿ ದಾನ ಮಾಡ್ತಾನೆ ಅವನಿಗೆ ಎಲ್ಲ ತೀರ್ಥಯಾತ್ರೆಯ ಫಲ, ಎಲ್ಲ ವ್ರತಗಳ ಫಲ ಅವನಿಗೆ ಬರ್ತಾ ಇದೆ. ಭೂಮಿ ದಾನ ಅಂದರೆ ಎಂಥದ್ದೋ ಮಾಡಬಾರ್ದು, ಉತ್ತಮವಾದ ಭೂಮಿ ಇರಬೇಕು, ಒಳ್ಳೆ ಬೆಳೆ ಬರುವ ಹಾಗಿರಬೇಕು. ಅತ್ಯಲ್ಪದಾನಾನಿ ಸುರನ್ಯದಾನಿ ಕಾಶ್ಯಪ ಪೃಥಿವೀ ದಾನಜಂ ಪುಣ್ಯಂ ಅಹನ್ಯನಿ ವರ್ಧತೆ. ಬೇರೆ ದಾನದ ಫಲ ಎಲ್ಲ ಕೊಟ್ಟು ತುಂಬ ದಿನ ಆದಮೇಲೆ ಅದರ ಫಲ ಕಡಿಮೆ ಆಗ್ತಾ ಬರುತ್ತಂತೆ. ಆದರೆ ಭೂಮಿದ ಹಾಗಾಗಲ್ವಂತೆ, ದಿನ ದಿನಕ್ಕೆ ಫಲವನ್ನು ವೃದ್ಧಿ ಮಾಡಿಸುವಂಥದ್ದು ಈ ಭೂದಾನ. ಯೋ ಭೂತ್ವ, ನಮಗೆ ಇರಕ್ಕೆ ಭೂಮಿ ಇಲ್ಲ, ಇನ್ನು ದಾನ ಎಲ್ಲಿ ಕೊಡೋದು ಆಚಾರ್ಯ? ಕೆಲವರು ಹಿಂಗಂದ್ರೆ ವೇದವ್ಯಾಸ ದೇವರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಇದು ಎಲ್ಲರಿಗೆ ಅಲ್ಲ. ಇದು ಯಾರು ಯೋ ಭೂತ್ವ ಭೂಮಿಪೋ ಭೂಮಿಂ ನೋ ದದಾತಿ ದ್ವಿಜಾತಯೇ, ಯಾರಿಗೆ ದೇವರು ಬೇಕಾದಷ್ಟು ಕೊಟ್ಟಿದ್ರು ಕೊಡುವ ಬುದ್ಧಿ ಕೊಟ್ಟಿಲ್ಲ, ಕೊಡೋ ಬುದ್ಧಿ ಮಾತ್ರ ಇಲ್ಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ದಂಡ ದ್ರೋಹಕ್ಕೆ ಉಂಟು ದಂಡ. ದಂಡ ಅಂದ್ರೆ ಏನು ಗೊತ್ತಾ? ಟ್ಯಾಕ್ಸ್ ಕಟ್ಟಲಿಕ್ಕೆ ರೆಡಿ ಇರ್ತಾರೆ, ಅವನಿಗೆ ಫೈನ್ ಹಾಕಿದ್ರೆ ಬಾಯಿ ಮುಚ್ಕೊಂಡು ಕಟ್ತಾರೆ. ಅದರಲ್ಲಿ ಏನು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಏನೋ ರೋಗ ಬಂತು ಆಸ್ಪತ್ರೆಗೆ ಹೋದರೆ ಬಿಲ್ಲಲ್ಲಿ ಕಡಿಮೆ ಮಾಡ್ಕೊಳ್ಳಿ ಕೇಳೋ ಪ್ರಶ್ನೆಯೇ ಇಲ್ಲ. ನಿಮ್ಮನ್ನು ಮನೆಗೆ ಬಿಟ್ರಲ್ಲ ಅದೇ ನಿಮ್ಮ ಪುಣ್ಯ. ದಂಡ ದ್ರೋಹಕ್ಕೆ ಉಂಟು, ಪುಂಡು ಪೋಕರಿಗುಂಟು, ಹೆಂಡೀರು ಮಕ್ಕಳಿಗೆಲ್ಲವಿ ಕಾಲ, ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದು ಈ ಕಲಿ ಕಾಲ. ಯೋ ಭೂತ್ವ ಭೂಮಿಪೋ ಭೂಮಿಂ ನೋ ದದಾತಿ ದ್ವಿಜಾತಯೇ. ಅವನಿಗೆ ದೇವರು ಚೆನ್ನಾಗಿ ಕೊಟ್ಟಿದ್ರು ಕೂಡ ನನಗಿರಲಿ, ಮೊಮ್ಮಕ್ಕಳಿಗಿರಲಿ, ಮರಿಮಕ್ಕಳಿಗಿರಲಿ, ಆ ಮುಂದಿನ ಮಕ್ಕಳಿಗಿರಲಿ ಅಂತ ಹೀಗೆ ಮಾಡ್ತಾ ಹೋಗ್ತಾನೆಯೇ ವಿನಃ ಇದ್ದು ಕೊಡಲ್ಲಲ್ಲ. ಅವನಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಚೆನ್ನಾಗಿದ್ದಾಗ ನೀವು ಕೊಡಲಿಲ್ಲ ಅಂದರೆ ಮುಂದೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮುಂದೆ ದೇವರು ಕೊಡಬೇಕಾದ್ರೆ ಈಗ ಕೊಡಬೇಕು. ಅದಾನಾತ್ ಭೂಮಿ ದಾನಸ್ಯ ಭೂಮಿತ್ವ ಅಭಿಮಾನಿತಃ. ಚೆನ್ನಾಗಿ ಭೂಮಿ ಇದ್ರೂ ಕೂಡ ಅಭಿಮಾನದಿಂದ ಅಯ್ಯೋ ಇದು ಕೊಡಕ್ಕಾಗತ್ತ, ಎಷ್ಟು ಬೆಲೆ ಬಾಳುತ್ತೆ, ಈಗೇನೋ ಕೊಟ್ಬಿಡ್ಬೋದು, ನಾಳೆ ಬೇಕಂದ್ರೆ ಒಳ್ಳೆ ರೇಟ್ ಬಂದರೆ ಏನು ಮಾಡೋದು, ಹೀಗೇನಾರು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಹೇಳ್ತಾರೆ, ನಿವಸನ್ನರಕೆ ಯಾವತ್ ಶೇಷೋದಾರೆ ಎದ್ದರ. ಎಲ್ಲಿ ತನಕ ಶೇಷದೇವರು ತನ್ನ ತಲೆ ಮೇಲೆ ಭೂಮಿ ಇಟ್ಕೊಂಡಿರ್ತಾನೋ ಅಲ್ಲಿವರೆಗೂ ನಾವು ನರಕದಲ್ಲೇ ಬಿದ್ದಿರ್ಬೇಕಂತೆ. ತಸ್ಮಾತ್ ಭೂಮೀಶ್ವರೋ ಭೂಮಿದಾನೇನ ಮಯ ಪ್ರದಾಪಯತ್. ಈಗ ನನಗೆ ಗೊತ್ತಿಲ್ಲ, ಈಗಲೂ ಕೂಡ ಆಂಧ್ರ ಕಡೆ ಎಲ್ಲ ಬ್ರಾಹ್ಮಣರಿಗೆ 300 ಎಕರೆ 400 ಎಕರೆ ಲ್ಯಾಂಡ್ ಲಾರ್ಡ್ಗಳು ಇವತ್ತಿಗೂ ಇದ್ದಾರೆ. ಎಕರೆಗಟ್ಟಲೆ ಲ್ಯಾಂಡ್ಸ್ ಇದೆ. ಆದರೆ ಕೊಡೋ ಮನಸ್ಸು ಮಾತ್ರ ದೇವರು ಕೆಲವರು ಕೊಟ್ಟಿರ್ತಾನೆ, ಕೆಲವರು ಕೊಡಲ್ಲ. ಆದರೆ ಇದ್ರೂ ಕೂಡ ಕೊಡಲಿಲ್ಲ ಅಂದರೆ ಅವನಿಗೆ ಮತ್ತೊಮ್ಮೆ ಆ ಚಾನ್ಸೇ ಬರಲ್ಲ. ದೇವರು ಒಮ್ಮೆ ಕೊಟ್ಟು ನೋಡ್ತಾನೆ, ಇವನೇನು ಕೊಡ್ತಾನಾ ಕೊಡಲ್ವಾ ಅಂತ. ಕೊಡಲ್ಲ ಅಂದರೆ ಮತ್ತೆ ಕೊಡಲ್ಲ. ಮನೆ ಮುಂದೆ ಯಾರು ಬಂದಾಗ, ಏನಾರು ಬೇಡ್ಕೊಂಡು ಬಂದಾಗ, ನಿಮ್ಮಲ್ಲಿದ್ದಾಗ ನೀವು ಇಲ್ಲ ಅಂತ ಅಂದರೆ ಅವನು ಬೇಡವನಂತಾನೆ. ನಿಮ್ಮ ಹಾಗೆ ನಾನು ಇಲ್ಲ 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 ಅಂದು ಈ ಜನ್ಮದಲ್ಲಿ ಬಂದಿದ್ದೇನೆ, ಹೀಗೆ ಬೇಡುವ ಗತಿ ಭಗವಂತ ನಂಗೆ ತಂದಿಟ್ಟಿದ್ದಾನೆ. ಇಲ್ಲ 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 ಅಂದು ಇದ್ರೂ ಇಲ್ಲ ಅಂದು ಮುಂದಿನ ಜನ್ಮ ನಿಮಗೆ ನನ್ನ ಹಾಗೆ ಆಗಲಿ ಅಂದ್ಬಿಟ್ಟು ಹೋಗ್ಬಿಡ್ತಾನಂತೆ. ಅದರಿಂದ ದೇವರು ಕೊಟ್ಟಾಗ ಕೊಡಬೇಕಂತ. ಮತ್ತೆ ವೇದವ್ಯಾಸ ದೇವರು ಹೇಳ್ತಾರೆ, ಒಟ್ಟು 5 ಬಗೆಯ ಗೋದಾನವನ್ನು ಮಾಡಬೇಕಂತೆ. ತಥೋ ಅಂತದೇನುರ್ದಾತವ್ಯ ರುದ್ರದೇನು ಪ್ರದಾಪಯೇತ್, ಋಣದೇನು ತಥೋ ದುತ್ವಾ ಮೋಕ್ಷದೇನು ಪ್ರದಾಪಯೇತ್. ಅಂತ್ಯದೇನು, ರುದ್ರದೇನು, ಋಣದೇನು, ಮೋಕ್ಷದೇನು, ವೈತರಣಿದೇನು ಅಂತ 5 ಬಾರಿ ನಾವು ಗೋದಾನವನ್ನು ಮಾಡಬೇಕಂತ. ಅಂತ್ಯದೇನು ಅಂದರೆ ಅಂತ್ಯಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ರುದ್ರದೇನು ಅಂದರೆ ಸಾಯುವಾಗ ಆಗುವ ಸಂಕಟದಿಂದ ಪರಿಹಾರ ಆಗಬೇಕು, ಸಾವಿನ ನೋವು ನಿಮಗಾಗಬಾರ್ದು ಅಂತಾದರೆ ಅದಕ್ಕಾಗಿ ಒಂದು ದೇನು ಗೋವನ್ನು ದಾನ ಮಾಡಬೇಕಂತೆ. ಎಷ್ಟೋ ಸಾಲಗಳು ಮಾಡಿರ್ತೀವಿ, ಗೊತ್ತೇ ಇರಲ್ಲ. ಅದು ಸಾಲ 10 ರೂಪಾಯಿ ಇರಲಿ, ಲಕ್ಷ ರೂಪಾಯಿ ಇರಲಿ, ಸಾಲನೇ ಎಷ್ಟೇ ಇದ್ರೂ ಅದಕ್ಕಾಗಿ ಮತ್ತೆ ಹುಟ್ಟುವ ಸಾಧ್ಯತೆ ಇದೆ. ತಿಳಿಯದೆ ಮಾಡಿದ ಸಾಲ, ಒಪ್ಪಿಸದೇ ಇದ್ದರೆ, ಕೊಡದೇ ಇದ್ದರೆ ಅಂಥ ಒಂದು ಪರಿಹಾರಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ದೇನು, ಅದು ಋಣದೇನು ಅಂತ. ಮೋಕ್ಷ ಪ್ರಾಪ್ತಿಗೆ ಮಾಡುವಂಥದ್ದು ಮೋಕ್ಷದೇನು.
ಮತ್ತೆ ನಮಗೆ ಮಧ್ಯದಲ್ಲಿ ಏನು ವೈತರಣಿ ನದಿ ಅಂತಿದೆ ಅದನ್ನು ದಾಟ್ಲಿಕ್ಕಾಗಿ ಮಾಡುವಂಥದ್ದು ಒಂದು ವೈತರಣಿ ಗೋದಾನ ಅಂತ ಹೇಳ್ತಾ ಇದ್ದಾರೆ. 5 ತರಹದ ಈ ಗೋದಾನಗಳು ಕೂಡ ಬಾಲ್ಯತ್ವೇ ಯಚ್ಚ ಕೌಮಾರೇ ಯತ್ ಪಾಪಂ ಯೌವನೇ ಚ ಕೃತಂ ವಯ ಪರಿಣತೌ ಯಚ್ಚ ಜನ್ಮಾಂತರೇಶ್ವಪಿ. ಬಾಲ್ಯದಲ್ಲಿ ಮಾಡಿದ್ದು, ಕೌಮಾರ್ಯದಲ್ಲಿ ಮಾಡಿದ್ದು, ಯೌವನದಲ್ಲಿ ಮಾಡಿದ್ದು, ಮುದಿತನದಲ್ಲಿ ಮಾಡಿದ್ದು, ಜನ್ಮಾಂತರದಲ್ಲಿ ಮಾಡಿದ್ದು 5 ಬಗೆಯಿಂದ ಮಾಡಿದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ 5 ದಾನವನ್ನು ಹೇಳ್ತಾ ಇದೆ. ಇದು ಗೋದಾನ ಅಂದರೆ ಏನೋ ಅರ್ಜೆಂಟಲ್ಲಿ ಹೇಗಂದ್ರೆ ಹಾಗೆ ಒಂದು ಒಟ್ರಾಸಿ ಮಾಡುವಂತಹ ಕಾರ್ಯಕ್ರಮ ಅಲ್ಲ. ಅದಕ್ಕೆಲ್ಲ ತುಂಬ ಮಾತ್ರ ಎಲ್ಲ ಇರ್ತಕ್ಕಂಥದ್ದು. ಮತ್ತೆ ಸುಮಧ್ವಿಜಯದಲ್ಲಿ ಪಂಡಿತಾಚಾರ್ಯರು ವರ್ಣನೆ ಮಾಡುವಾಗ ಹೇಳ್ತಾರೆ, ದಾನ ಮಾಡುವಾಗ ಐಡಿಯಲ್ ಆಗಿ ಮಾಡಬೇಕಂತೆ. ಸರಿಯಾಗಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಒಳ್ಳೆ ಬ್ರಾಹ್ಮಣರು, ಒಳ್ಳೆ ಗೋವು, ಒಳ್ಳೆ ಮಂತ್ರಜ್ಞರು ಎಲ್ಲ ಒಳ್ಳೇದಿದ್ರೆ ನಿಮಗೂ ಒಳ್ಳೇದಾಗತ್ತೆ. ಹೇಗೋ ಹಾಗೆ ಮಾಡಿದ್ರಿ ದೇವ್ರು ಹೇಗೋ ಹಾಗೆ ಕೊಟ್ಟು ಬಿಡ್ತಾನಂತೆ. ಹಾಗಾದ್ರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಉತ್ತಮವಾದ ಫಲ. ನಿರ್ವಾಣ ಹೇತು ಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಮೋಕ್ಷಕ್ಕೆ ಕಾರಣೀಭೂತವಾದ ಸತ್ಕರ್ಮ ದಾನ. ಇಂಥ ದಾನ ನಿಮಗೆ ಉತ್ತಮವಾದ ಫಲ ಕೊಡಬೇಕಾದ್ರೆ ಪಾತ್ರ ಗುಣ ನೋಡಿ ಕೊಡಬೇಕು. ಯೋಗ್ಯ ಪಾತ್ರನಿಗೆ ಕೊಡಬೇಕೇ ವಿನಃ ಅಯೋಗ್ಯನಿಗೆ ಕೊಟ್ಟರೆ ಪ್ರಯೋಜನ ಇಲ್ಲ. ಪಾತ್ರೆ ದತ್ತಂಚ ಯದ್ದಾನಂ ತಲ್ಲಕ್ಷ ಗುಣಿತಂ ಭವೇತ್ ಧಾತು ಫಲಮನಂತಂ ಸ್ಯಾನ್ನತ್ ಪಾತ್ರಸ್ಯ ಪ್ರತಿಗ್ರಹ. ಯಾವಾಗಲೂ ಪಾತ್ರನಿಗೆ ಕೊಡಬೇಕೇ ವಿನ ಅಪಾತ್ರನಿಗೆ ಕೊಡಬಾರದು. ಪಾತ್ರನಿಗೆ ಕೊಟ್ಟ ದಾನ ಲಕ್ಷ ಪಟ್ಟು ಹೆಚ್ಚಾಗತ್ತೆ. ಉತ್ತಮನಿಗೆ ಕೊಡಬೇಕು. ಏಕೈಕ ಹೇತವ್ಯ ದಾತವ್ಯ ಬಹುನಾಂಚ ಕದಾಚನ. ನೋಡಿ, ಒಂದು ಆಕಳನ್ನ ಒಬ್ಬನಿಗೆ ಮಾತ್ರ ದಾನ ಮಾಡಬೇಕೇ ವಿನಃ ಒಂದೇ ಆಕಳನ್ನ ನಾನಾ ಜನರಿಗೆ ದಾನ ಮಾಡ್ಲಿಕ್ಕೆ ಬರಲ್ಲ. ಕೆಲವು ದಾನಗಳ ಕ್ರಮನೇ ಹಾಗೆ. ಕನ್ಯಾದಾನ ಒಬ್ಬರಿಗೆ ಮಾಡಬೇಕು, ಗೋದಾನ ಒಬ್ಬರಿಗೆ ಮಾಡಬೇಕು. ಹೇಗೆ ಕನ್ಯಾದಾನ ಇವ್ರಿಗೆ ಕೊಟ್ಟು ಬೇಡ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೆ, ಅವ್ರು ಬರಲಿಲ್ಲ ನೀವು ತಗೊಳ್ಳಿ ಹಿಂಗೆ ಕೊಡ್ತೀನಿ, ಹಾಗೆಲ್ಲ ಇಲ್ಲ. ಹೇಗೋ ಗೋದಾನವೂ ಹಾಗೆ, ಒಬ್ರು ಕೊಟ್ಟರೆ ಒಬ್ರಿಗೆ. ಈ ವಿದ್ಯಾದಾನ ಹಾಗಿಲ್ಲ, ಎಷ್ಟು ಜನಕ್ಕೆ ಬೇಕಾದ್ರೂ ದಾನ ಮಾಡ್ತಾ ಇರ್ಬೋದು. ಇನ್ನೊಂದು ಕನ್ಯಾದಾನ ಇದೆ, ಅದೊಂಥರ ವಿಚಿತ್ರ ದಾನ. ಕೊಟ್ಟರೆ ಕೊಟ್ಟಾಗಲ್ಲ, ಅವರು ಕೊಡ್ಬೋದು ಮತ್ತೆ ನಿಮ್ಮ ಮನೆಗೂ ಬರ್ಬೋದು. ಕೊಟ್ಟಾಗೋಯ್ತು ನೀನು ಬರಬೇಡ, ಒಂದ್ಸತಿ ದಾನ ಕೊಟ್ಮೇಲೆ ಬರೋ ಹಾಗಿಲ್ಲ. ಈ ಗೋದಾನ ಹಾಗಲ್ಲ. ಮೊನ್ನೆ ಕೊಟ್ಟಿದ್ನಲ್ಲ ಆಚಾರ್ಯ ಗೋ, ಇವತ್ತೊಂದು ದಿವಸ ನಮ್ಮನೆ ಕಾಫಿಗೆ ಹಾಲಿಲ್ಲ, ಕೊಡಿ, ಹಾಲು ಕರ್ಕೊಂಡು ವಾಪಸ್ ಕೊಡ್ತೀನಿ ಇಲ್ಲ. ಕೆಲವು ದಾನ ಕೊಟ್ರೆ ಕೊಟ್ಟ ಹಾಗೆ. ಇನ್ ಕೆಲವು ದಾನ ಬೇಕಾದ ಜನಕ್ಕೆ ಕೊಡ್ಬೋದು. ಇನ್ ಕೆಲವು ದಾನ ಕನ್ಯಾದಾನ ಕೊಡಬಹುದು, ಕೊಟ್ಟಿದ್ದು ಮನೆಗೂ ಬರ್ಬೋದು, ಮನೇಲೂ ಇರಬಹುದು ಇತ್ಯಾದಿಯನ್ನೆಲ್ಲ ಹೇಳ್ತಾರೆ. ಆದರೆ ಈ ಗೋದಾನವನ್ನ ಮಾತ್ರ ಏಕಾಏಕಸ್ಯ ದಾತವ್ಯ ಬಹುನಾನ್ನ ಕದಾಚನ. ಯಾವ ಕಾರಣಕ್ಕೂ ಒಂದೇ ಗೋವನ್ನ 4 ಜನರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ದಾನವನ್ನು ತೆಗೆದುಕೊಂಡು ಅದನ್ನು ಮಾರಲಿಕ್ಕಿಲ್ಲ. ಹೀಗೆಲ್ಲ ಯಾರು ಮಾಡ್ತಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ದಾನ ಕೊಡ್ಲಿಕ್ಕೆ ಬರೋದಿಲ್ಲ. ಕಥಿತಾಯ ಮಯಾ ಪೂರ್ವಾಂ ತಬೈವ ವೈತರಣಿ ನದಿ ತಸ್ಯಾ ಉದ್ಧರಣೋಪಾಯಂ ಗೋದಾನಂ ಕಥಯಾಮಿತೆ. ಆ ವೈತರಣಿ ನದಿ ದಾನ ಮಾಡಲಿಕ್ಕೆ ಈ ಗೋದಾನ ಬೇಕು. ಅದರ ಬಗ್ಗೆ ನಿಂಗೆ ಸ್ವಲ್ಪ ಹೇಳ್ತೀನಿ ಕೇಳು ಗರುಡ ಅಂತ ಅವನನ್ನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ವೇದವ್ಯಾಸ ದೇವರು ಹೇಳ್ತಾರೆ. ಆ ಗೋವೆ ಹೇಗಿರ್ಬೇಕು? ಕೃಷ್ಣಾಂಬಾ ಪಾಟಲಂಬಾಪಿ ದೇನುಂ ಕುರ್ಯಾದಲಂಕೃತಂ ಸ್ವರ್ಣ ಶೃಂಗೀಂ ರೌಪ್ಯ ಖುರಾಂ ಕಾಂಸ್ಯ ಪಾತ್ರೋಹದೋಹಿನೀಂ. ಕಪ್ಪು ವರ್ಣ ಅಥವಾ ಕಂದು ವರ್ಣದ ಗೋವಿರಬೇಕು. ಒಳ್ಳೆ ವಸ್ತ್ರಾಭರಣವನ್ನು ಅಲಂಕಾರ ಮಾಡಬೇಕು. ಬಂಗಾರದ ಕೋಡಿರಬೇಕು. ಕತ್ತಿನಲ್ಲಿ ಗಂಟೆ ಇರಬೇಕು. ಬೆಳ್ಳಿಯ ಖರಪುಟ ಇರಬೇಕು. ಯಮಂ ಹೈವಂ ನೆಸೆತ್ತತ್ರ ಲೋಹದಂಡ ಸಮನ್ವಿತಂ. ಇದೇ ಮೊದಲಾದದ್ದನ್ನೆಲ್ಲ ಇಟ್ಟು ಕೊಡಬೇಕು. ಆ ಬ್ರಾಹ್ಮಣರ ಮುಂದೆ ನಿಂತು ನಾವು ಗೋವನ್ನ ಪೂಜೆ ಮಾಡಿ ಅದರ ಬಾಲವನ್ನು ಹಿಡಿದು ಸಂಕಲ್ಪ ಮಾಡಿಕೊಂಡು ಪುಚ್ಛಂ ಸಂಗೃಹ್ಯದೇನೋಸ್ತೋ ನಾವಮಾಶ್ರಿತ್ಯ ಪಾದತಃ ಕೈಯಲ್ಲಿ ಹಿಡಿದು ಅದನ್ನು ಬ್ರಾಹ್ಮಣರಿಗೆ ಕೊಡಬೇಕಂತೆ. ಕೊಡಬೇಕಾದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಂತೆ. ಭವಸಾಗರ ಮಗ್ನಾನಾಂ ಶೋಕತಾರ್ ದುಃಖಿನಾಂ ತ್ರಾತಾತ್ವಂ ಹಿ ಜಗನ್ನಾಥ ಶರಣಾಗತ ವತ್ಸಲ. ಭಗವಂತ ದುಃಖ ಪಡುವ ನನ್ನನ್ನು ರಕ್ಷಿಸುವ ಶರಣಾಗತ ವತ್ಸಲ ನೀನಲ್ಲದೆ ಮತ್ತೆ ನಂಗಿನ್ಯಾರೂ ಇಲ್ಲ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಬಂದ ಬ್ರಾಹ್ಮಣನ ಒಳಗೆ ದೇವರನ್ನೇ ಚಿಂತನೆ ಮಾಡಬೇಕು. ಕೆಲವರು ದಾನ ಕೊಡೋಕ್ಕೆ ಇನ್ಯಾರಿಗೂ ಹೇಳಿರ್ತಾರೆ, ಯಾರೊಬ್ಬರು ಆಚಾರನ ಕಳಿಸ್ಕೊಡಿ ಅಂತ. ಅವರು ಪಾಪ ನೋಡಿ ಒಳ್ಳೆಯವ್ರನ್ನೇ ಕಳಿಸ್ಕೊಟ್ಟಿರ್ತಾರೆ. ಇವರಿಗೆ ಅವ್ರ ಹಳೆಯ ಪರಿಚಯ ಕೊಡುವವನಿಗೆ ಅವನು ಬಂದು, ಓ ನೀವು ಬಂದ್ರೆ ಆಚಾರ್ಯ, ನೀವೇ ಬಂದಿದ್ದ ಅಂತ ಅವನು ಅನ್ಕೊಂಡು ಕೊಡ್ತಾರೆ. ಇಲ್ಲ, ಆ ಒಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಕೊಡ್ಬೇಕೇ ವಿನ ಬಂದ ಬ್ರಾಹ್ಮಣನಿಗೆ ಕೊಡೋದಲ್ಲ. ಬ್ರಾಹ್ಮಣರ ಅಂತರ್ಯಾಮಿ ಆದ ಭಗವಂತ ಅಂತ ಚಿಂತನೆ ಮಾಡಬೇಕು. ವಿಷ್ಣು ರೂಪ ದ್ವಿಜಶ್ರೇಷ್ಠಾಮ ಮುದ್ದರ ಮಹೀಸುರ ಸದಕ್ಷಿಣಾ ಮಯಾ ದತ್ತಂ ತುಭ್ಯಂ ವೈತರಣೀ ನಮಃ. ಯಮ ಮಾರ್ಗೇ ಮಹಾಘೋರೆ ತಾಂ ನದಿ ಶತಯೋಜನಂ ತರ್ತು ಕಾಮೋ ದದಾತ್ಮ್ಯೇತಾಂ ತುಭ್ಯಂ ವೈತರಣೀ ನಮಃ.
ಅಂಥೇಳಿ ದಾನ ಮಾಡಿ ಆ ಗೋವನ್ನು ಪ್ರಾರ್ಥನೆ ಮಾಡಬೇಕಂತೆ. ಅಮ್ಮ ಗೋವೇ ದೇನುಕೆ ಮಾಂ ಪ್ರತೀಕ್ಷಸ್ವ ಯಮದ್ವಾರೇ ಮಹಾಪತೆ ಉತ್ತರಣಾರ್ಥಂ ದೇವಿ ಶ್ರೀ ವೈತರಣ್ಯೈ ನಮೋಸ್ತುತೆ. ನಾನು ಆ ದಾರಿಯಲ್ಲಿ ಬರಲಿಕ್ಕಿದೆ, ದಯಮಾಡಿ ನನಗಾಗಿ ನೀನು ಸ್ವಲ್ಪ ಕಾಯಿ, ವೆಯ್ಟ್ ಮಾಡು, ಕಾಯಿ. ನಾನು ನಿನ್ನನ್ನು ಇಷ್ಟು ದಿನ ಮನೆಯಲ್ಲಿ ಕಾದೆ ಅಂದರೆ ಕಾಯ್ದೆ ಅಂದರೆ ರಕ್ಷಣೆ ಮಾಡಿದೆ. ವೈತರಣಿ ನದಿ ದಾಟುವಾಗ ನೀನು ನನ್ನನ್ನು ರಕ್ಷಣೆ ಮಾಡು. ಜೀವನದಲ್ಲಿ ಗೋವು ರಕ್ಷಣೆ ಎಂದೂ ಮಾಡದವ ಗೋವು ಅವನ್ಯಾಕೆ ರಕ್ಷಣೆ ಮಾಡತ್ತೆ? ಹಾಗಾದ್ರೆ ನೀವು ಗೋವಿನ ರಕ್ಷಣೆಗಾಗಿ ಒಂದು ಧ್ವನಿ ಎತ್ತಿದ್ರೂ ಸಾಕು. ನಾವು ಧ್ವನಿನೂ ಎತ್ತಲ್ಲ, ನಮ್ಗೇನು ಸಂಬಂಧ ಇಲ್ಲ, ಸುಮ್ಮನೆ ಇದ್ಬಿಟ್ಟಿದ್ವಿ. ಹಾಗಾದ್ರೆ ಅಲ್ಲೂ ಕೂಡ ಧ್ವನಿ ಎತ್ತಲ್ಲ, ನಮ್ಮನ್ನು ಕೇಳ್ಕೊಳ್ಬೇಕಂತೆ. ದೇನು ಕೇಮಾಂ ಪ್ರತೀಕ್ಷಸ್ವ ಯಮದ್ವಾರೇ ಮಹಾಪತೆ. ಆಮೇಲೆ ಗೋದಾನ ಮಾಡುವಾಗ ಗಾವೋ ಮೇ ಅಗ್ರದ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯ ಸಂತು ಗವಾಂ ಮಧ್ಯೆ ವಸಾಮ್ಯಹಂ. ಹಿಂದೆ ಗೋವು, ಮುಂದೆ ಗೋವು, ಎಡ ಗೋವು, ಬಲ ಗೋವು, ಎಲ್ಲ ಕಡೆ ಗೋವಿದ್ರೆ ಯಾವ ದೈತ್ಯರ ಕಾಟ ಆಗೋಲ್ಲಂತ. ಗೋವುಗಳ ರಕ್ಷಣೆ ಬೇಕು. ಗೋವುಗಳ ರಕ್ಷಣೆ ಎಂದ್ರು ಒಂದೇ, ಗೋಪಾಲಕೃಷ್ಣನ ರಕ್ಷಣೆ ಎಂದ್ರು ಒಂದೇ. ಹಿಂದೆ ಮುಂದೆ ಒಳ ಹೊರಗೆ ಇಂದಿರೇ ರಮಣ ಕಾಯುತ್ತಲಿರೆ, ಎನಗಾವ ಬಂಧಕಗಳು ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಶ್ರೀ ವಿಜಯ ವಿಠ್ಠಲರಾಯ. ಗೋವುಗಳ ರಕ್ಷಣೆ ಅಂದರೆ ಒಳಗಿರುವ ಗೋಪಾಲಕೃಷ್ಣನ ರಕ್ಷಣೆ. ಆದ ಹಾಗೆ ಸ್ವವಸ್ಥಾ ಶರೀರೇ ತು ವೈತರಣ್ಯಾಂ ವ್ರಜೇತರೆ ದೇಯೇ ಚ ವಿದುಷಾದೇನುಸ್ತಾಂ ನದಿ ತರ್ಥುಮಿಚ್ಛತಿ. ಯಾವಾಗಲೂ ದುಡ್ಡು ಇಟ್ಟುಬಿಟ್ಟಿದ್ದೀನಿ, ಮಕ್ಕಳಿಗೂ ಹೇಳಿಬಿಟ್ಟಿದ್ದೀನಿ, ಹೇಗಿದ್ರು ಅವ್ರು ದಾನ ಮಾಡೇ ಮಾಡ್ತಾರೆ, ನಾನು ಯಾಕೆ ಈಗಿಂದಲೇ ಅರ್ಜೆಂಟ್ ಇನ್ನು ಯಾವಾಗ ಸಾಯ್ತೇನೋ ಏನೋ, ಈಗಿಂದಲೇ ಏನು ಅರ್ಜೆಂಟು ಅಂತ ಅನ್ಕೊಳ್ಬಾರ್ದು. ಒಂದು ವಾರಕ್ಕೆ ಮುಂಚೆ ಟ್ರೈನ್ ಟಿಕೆಟ್ ಎಲ್ಲ ಮಾಡಿಸ್ಕೊಳ್ಬೇಕು ಅಂತ ಗೊತ್ತಿದೆ ನಿಮಗೆ. ಟಿಕೆಟ್ ಸಿಗಲ್ಲ, ಭಾನುವಾರ ಆದರೆ ಎಲ್ಲ ಬಸ್ಸು ಟ್ರೈನು ಬುಕ್ ಆಗಿಬಿಡುತ್ತೆ ಅಂಥೇಳಿ ತಿಂಗ್ಳುಗಟ್ಟಲೆ ವಾರಗಟ್ಟಲೆ, ಇನ್ನೂ ಕೆಲವರು ಫ್ಲೈಟ್ ಹೋಗೋದಿದ್ರೆ 3 ತಿಂಗಳು 4 ತಿಂಗಳು ಮುಂಚೆ ಎಲ್ಲ ಮಾಡಿಸ್ಕೊಳ್ತೀರಿ. ವೇದವ್ಯಾಸ ದೇವರು ಹೇಳ್ತಾರೆ, ಯಾವತ್ತು ಹೋಗ್ತೀರಿ ಅಂತ ಗೊತ್ತಿಲ್ಲದೆ ಇದ್ರು ಹೋಗೋದಂತೂ ಕನ್ಫರ್ಮ್ ಆದಮೇಲೆ ಅದರ ಸಲುವಾಗಿ ಒಂದು ಗೋದಾನ ಯಾಕೆ ಮಾಡಬಾರ್ದು? ನಿಮ್ಮ ಕೈಯಲ್ಲಿ ಶಕ್ತಿ ಇರುವಾಗ, ನಿಮ್ಮ ಕೈಯಲ್ಲಿ ದುಡ್ಡಿರುವಾಗ, ನಿಮ್ಮ ತಲೆಯಲ್ಲಿ ಬುದ್ಧಿ ಇರುವಾಗ, ನೀವೇ ಬ್ರಾಹ್ಮಣರನ್ನು ಹುಡುಕಿ ಕೊಡುವ ಯೋಗ್ಯತೆ ಇರುವಾಗ ನೀವೇ ಮಾಡಿಬಿಡಿ. ಸ್ವವಸ್ಥಾ ಶರೀರೇ ಸ್ವಸ್ವಸ್ಥಾ ಶರೀರೇ ತು ವೈತರಣ್ಯಾಂ ವ್ರತಂಚರೆ. ವೈತರಣಿ ಗೋದಾನವನ್ನು ಸತ್ತ ಮೇಲೆ ಮಾಡೋದು ಬಿಡೋದು ಮಗನಿಗೆ ಯೋಗ್ಯತೆ ಇದ್ರೆ ಮಾಡಲಿ, ಇಲ್ಲದೆ ಇದ್ರಿಲ್ಲ. ನೀವು ನಿಮ್ಮ ಉದ್ಧಾರಕ್ಕಾಗಿ ನೀವಿದ್ದಾಗಲೇ ಮಾಡಬೇಕೇ ವಿನಃ ಬೇರೆ ಯಾವಾಗ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ. ಅಯನೇ ವಿಷ್ಣು ವ್ಯತಿಪಾತೆ ಯುಗಾದಿಷು ಅನ್ಯೇಷು ಪುಣ್ಯಕಾಲೇಶು ದದ್ಯಾತ್ ಗೋದಾನಮುತ್ತಮಂ. ಅಯನೇ ವಿಶ್ವವೇ ಚೈವ ವ್ಯತಿಪಾತೇವೇ ಮೊದಲಾದ ಉತ್ತಮವಾಗಿರ್ತಕ್ಕಂಥ ಕಾಲಗಳಲ್ಲಿ ಗೋದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಹೇಳ್ತಾರೆ, ನಮ್ಮಲ್ಲಿ ಇರುವ 3 ಪದಾರ್ಥಗಳು ಅಶಾಶ್ವತ. ಯಾವುದು? ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ. ಈ ಶರೀರ ಇರೋದೇ ಅಸ್ಥಿರ. ಇದು ನಂಬಿಕೆ ಇಲ್ಲ. ದಾಸರಂತಾರೆ, ನಂಬಿಕೆ ಇಲ್ಲದಂತ ದೇಹವ ಪಡೆದೆ ಡಂಬಕ ಬೊಂಬೆಯಾದೆ. ನಂಬಿಕೆ ಇಲ್ಲದಂತ ದೇಹವ ಪಡೆದೆ. 10 ರೂಪಾಯಿನ ವಸ್ತು. ಇವತ್ತು ನಾನು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಯಾರೋ ಒಂದು ಕಬ್ಬಿಣದ ಪಾತ್ರೆ ತಗೊಂಡವ್ರು ಕೇಳಿದ್ದೇನು ಗೊತ್ತಾ, ಇದಕ್ಕೇನು ಗ್ಯಾರಂಟಿ ಇದೆಯಾ ಅಂದ್ರೆ ಅವ್ನು ಬೈದು ಕಳಿಸ್ದ. 10 ರೂಪಾಯಿ ಲಾಭಕ್ಕೆ ನಿಮ್ಗೇನು ಗ್ಯಾರಂಟಿ ಕೊಡೋದು ಹೋಗ್ರಿ ಅಂತ. ನೋಡಿ, ನಾವು 10 ರೂಪಾಯಿ ಐಟಮ್ ತಗೊಂಡ್ರು ಗ್ಯಾರಂಟಿ ಕೇಳ್ತೀವಿ, ಈ ಬಾಡಿಗೆ ಗ್ಯಾರಂಟಿನೇ ಇಲ್ಲ. ಇದು ವ್ಯಾಲ್ಯೂ ಇಲ್ವಾ? ಅಯ್ಯೋ, ಒಂದು ಕಣ್ಣಿಗೆ ಎಷ್ಟು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ, ಇಲ್ಲದೆ ಇದ್ದವ್ರನ್ನ ಕೇಳಿ. ಇನ್ನೂ ಒಂದು ನೋಡಿ, ದೇವರ ವಿಚಿತ್ರ. ಕಡಿಮೆ ಬೆಲೆದೆಲ್ಲ ಹೊರಗಿಟ್ಟಿದ್ದಾನೆ ದೇವರು. ಕಣ್ಣು, ಮೂಗು ಇವೆಲ್ಲ ಸ್ವಲ್ಪ ಕಡಿಮೆ ಬೆಲೆ. ಇನ್ನೂ ಕಾಸ್ಟ್ಲಿ ಐಟಮ್ ಎಲ್ಲ ಒಳಗಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ. ಈ ಕಿಡ್ನಿ, ಲಿವರು, ಬ್ಲಡ್ಡು ಇವೆಲ್ಲ ಒಳಗಿಟ್ಟು ಲಾಕ್ ಮಾಡಿದಾನಂತೆ. ನಮ್ಮಲ್ಲೂ ಅಷ್ಟೇ, ಈ ಪ್ಲಾಸ್ಟಿಕ್, ಇಂಡಾಲಿಯಂ, ಸ್ಟೀಲ್ ಎಲ್ಲ ಹೊರಗೆ ಇಟ್ಟಿರ್ತೀವಿ, ಬೆಳ್ಳಿ ಬಂಗಾರ ಎಲ್ಲ ಬೀರೊಳಗಿಟ್ಟಿರ್ತೀವಲ್ಲ, ಹಾಗೆ ದೇವರು ಬಹಳ ವ್ಯಾಲ್ಯೂಬಲ್ ಎಲ್ಲ ಒಳಗಿಟ್ಟಿದ್ದಾನೆ, ಹೊರಗೆ ಕಡಿಮೆ ಐಟಮ್ದು ಇಟ್ಟಿದ್ದಾನೆ. ಈ ಒಂದೊಂದು ಎಷ್ಟು ಬೆಲೆ ಅಂದರೆ ನೀವು ನೋಡಿರ್ಬೋದು, ಪೇಪರ್ಲೆಲ್ಲ ಹಾಕಿರ್ತಾರೆ, 1,00,000 ಕೊಡ್ತೀವಿ ಕಿಡ್ನಿ ಕೊಡಿ ಅಂತ. ದೇವ್ರು ನೋಡಿ, ನಾವೇನು ಲಕ್ಷ್ಯ ಭಗವಂತನ ಕಡೆ ಕಾನ್ಸಂಟ್ರೇಷನ್ ಕೊಟ್ಟೇ ಇಲ್ಲ. ಆದರೂ ನಮಗೆ ಒಂದ್ರ ಜೊತೆಗೆ ಇನ್ನೊಂದು ಸ್ಪೇರ್ ಕೊಟ್ಯಾನೆ. ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣು,
ಒಂದು ಕಿವಿ ಹೋದರೆ ಇನ್ನೊಂದು ಕಿವಿ, ಒಂದು ಕೈ ಹೋದರೆ ಇನ್ನೊಂದು ಕೈ, ಒಂದು ಕಾಲು ಹೋದರೆ ಇನ್ನೊಂದು ಕಾಲು. ಕೊಟ್ಟಿರೋದು ಒಂದೇ, ಬಾಯಿ ಮಾತ್ರ ಒಂದೇ. ಒಂದು ಬಾಯಿ ಇದ್ರೆ ಇಷ್ಟೊಂದು ಇಷ್ಟು ತಿಂದು ಮಾಡ್ತೀಯ, ಇನ್ನೇನಾರು ಎರಡೆರಡು ಬಾಯಿ ಇದ್ರೆ ಎರಡೆರಡು ನಾಲ್ಗೆ ಇದ್ರೆ ನಿನ್ನ ನಂಬಿಕೆ ಆಗಲ್ಲ ಅಂತ ಅದು ಮಾತ್ರ ಒಂದು ಕೊಟ್ಟ. ಮಿಕ್ಕಿದ್ದೆಲ್ಲ ಡಬಲ್ ಡಬಲ್. ಇಷ್ಟೆಲ್ಲ ಕೊಟ್ಟಿದ್ದಾನೆ, ಇದು ಗ್ಯಾರಂಟಿ ಇದೆಯಾ ಅಂದರೆ ಗ್ಯಾರಂಟಿ ಮಾತ್ರ ಇಲ್ಲ. ನಂಬಿಕೆ ಇಲ್ಲದಂತ ದೇಹವ ಪಡೆದೆ ಡಂಬಕ ಬೊಂಬೆಯಾದೆ. ಡಂಬತನವ ಬಿಡಿಸೋ ನಿನ್ನ ಅಂಗ್ರಿಯ ತೋರಿಸೋ ಅಂಬುಜಾಕ್ಷ ತಂದೆ ಪುರಂದರ ವಿಠಲ. ಜೀವನದಲ್ಲಿ ದೇವರ ಪಾದ ನೋಡೋ ಪ್ರಯತ್ನ ಮಾಡಬೇಕು. ಅದನ್ನ ನೋಡ್ಬೇಕಾದ್ರೆ ಎಲ್ಲ ದಾನ ಮಾಡಬೇಕು. ನಿಮ್ಮ ಶರೀರ ಗ್ಯಾರಂಟಿ ಇಲ್ಲ. ಅಸ್ಥಿರಾಣಿ ಶರೀರಾಣಿ. ದೇಹ ಶಾಶ್ವತ ಅಲ್ಲ, ಸಂಪತ್ತು ಶಾಶ್ವತ ಅಲ್ಲ. ಇವತ್ತಿದೆ, ನಾಳೆ ಇರುತ್ತೆ, ಗ್ಯಾರಂಟಿ ಇಲ್ಲ ರೀ. ಇದೆಯಾ ಕೊಟ್ಬಿಡಿ, ನಾಳೆ ನೋಡೋಣ. ಕೆಲವರಿಗೆ ನಾಳೆದೇ ಯೋಚನೆ, ಮಾಡಬೇಡಿ ಅಂತಾರೆ. ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇಟ್ಟವರು ಯಾರೋ. ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಪಡಿಯ ನಳೆಯದೆ ಬಿಡುವನೆ, ಯಾಕೆ ಕಕುಲಾತಿ ಪಡುವಿ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿದ್ದಾಗ ದೊಡ್ಡ ವಿದ್ವಾಂಸರು. ಅಂಥ ವಿದ್ವಾಂಸರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೇ ಬಡತನ. ಚೂರು ಪಾರು ಮಂತ್ರ ಸ್ತೋತ್ರ ಪುರಾಣ ಬಂದರೆ ಇಷ್ಟು ಶ್ರೀಮಂತರಾಗ್ಬಿಡ್ತೀವಿ. ಆಗಿನ ಕಾಲದ ಷಡ್ದರ್ಶನಾಚಾರ್ಯರು ಅಂತ ಖ್ಯಾತಿ ಪಡೆದಂತಹ ವೆಂಕಟನಾಥ ಭಟ್ರು ಅವರಿಗೆ ದಾನ ಕೊಡ್ಲಿಕ್ಕೆ ತುಂಬ ಜನ ಇರ್ತಿದ್ರಂತೆ. ಆದರೆ ಯಾರು ದಾನ ಕೊಡ್ತಾರೆ ಅಂತ ಗೊತ್ತಾದರೆ ಅವ್ರು ಆಚೆಗೆ ಹೋಗ್ಬಿಡೋರಂತ, ಸಿಗ್ತಾನೆ ಇರಲಿಲ್ಲ. ಕಡೆಗೆ ಯಾರಾದರೂ ಹುಡುಕೊಂಡು ಹೋಗಿ ಅವರು ಕೊಡಲೇಬೇಕು ಅಂತ ಬಂದರೆ ಸಿಕ್ಕಾಕೊಂಡ್ಬಿಡೋರು ಮನೇಲಿ. ಸರಿ, ಒಂದಷ್ಟು ಅಕ್ಕಿ ಬೇಳೆ ಎಲ್ಲ ತೊಗೊಂಡೋಗಿ ವೆಂಕಟನಾಥ ಭಟ್ರಿಗೆ ಕೊಟ್ಟರೆ ವೆಂಕಟನಾಥ ಭಟ್ರ ಅನ್ನೋರಂತೆ, ಅಯ್ಯೋ 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 ಇಷ್ಟೊಂದು ತಂದು ಬಿಟ್ಟಿದ್ದೀರಲ್ಲ ಅನ್ನೋರಂತೆ. ಒಂದು 5 ಸೇರು ಅಕ್ಕಿ, 1-2 ಸೇರು ಬೇಳೆ ಇಟ್ಬಿಟ್ರೆ ಅಯ್ಯೋ ಅಯ್ಯೋ ಇಷ್ಟೊಂದು ತಂದಿದ್ದೀರಲ್ಲ ಅನ್ನೋರಂತೆ. ಆ ತಂದೋರು ಅನ್ನೋರಂತೆ, ಅಲ್ಲ ಸಂಸಾರಸ್ಥರು, ಹೆಂಡತಿ ಮಕ್ಕಳು, ನಾಳೆ ನಾಡಿದ್ಗಾಗತ್ತೆ ಅಂದರೆ ವೆಂಕಟನಾಥ ಭಟ್ರು ಅನ್ನೋರಂತೆ, ನಾನು ನನ್ನ ಹೆಂಡತಿ ನನ್ನ ಮಗ 3 ಜನಕ್ಕೆ ಇವತ್ತಿಗೆ ಈ ಒಪ್ಪತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡೋದಿದ್ರೆ ಕೊಡಿ, ಸಾಯಂಕಾಲಕ್ಕೆ ನಾಳೆಗೆ ನೀವಲ್ಲ ಕೊಡುವವ ನಾರಾಯಣ, ಅವನು ಕೊಡೋದು. ನೋಡಿ, ಈ ಗುಣದಲ್ಲಿ ಒಂದೇ ಒಂದು ಚೂರು ನಮ್ಮಲ್ಲಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಊಟ ಮಾಡ್ತೀವ, ಸಾಯಂಕಾಲಕ್ಕೆ ತೊಗೊಂಡೇ ಹೋಗ್ಬಿಡ್ತೀವಿ ಮೊದಲು, ಆಮೇಲಿಂದ ನಾಳೆಗಾಗೋಷ್ಟು ಮನೇಲಿ ಇಟ್ಕೊಂಡ್ಬಿಡ್ತೀವಿ. ತಿಂಗಳಿಗಲ್ಲ, ಒಬ್ಬನಿಗಲ್ಲ, ಒಂದು ಜನ್ಮಕ್ಕಲ್ಲ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಆಗೋಷ್ಟು ಮಾಡಿಟ್ಬಿಡ್ತಾರೆ. ಎಂದು ಉದ್ಧಾರ ಆಗ್ತೀರಿ? ನಾಳೆಗೆ ಅನ್ನೋ ವಿಚಾರ ಬಿಡಿ ಅಂತ. ಇವತ್ತಿದೆಯಾ ಭಗವಂತನ ಹೆಸರಿನಲ್ಲಿ ಕೊಡಿ. ಶರೀರ ಅಸ್ಥಿರ, ಸಂಪತ್ತು ಅಸ್ಥಿರ. ಇದೆರಡಕ್ಕಿಂತ ಅಸ್ಥಿರ ಯಾವ್ದು ಗೊತ್ತಾ? ಮನಸ್ಸು ಅಸ್ಥಿರ. ಇದಕ್ಕಿಂತ ಅಸ್ಥಿರ ಯಾವ್ದು ಗೊತ್ತಾ? ನೀವು ಕೊಡ್ತೀನಿ ಅಂದ್ರೂ ತಗೊಳ್ಳೋ ಒಳ್ಳೆ ಬ್ರಾಹ್ಮಣ ಎಲ್ಲಿ ಸಿಗಬೇಕು? ನಚಿಕೇತ ಯಮನ ಹತ್ರ ಹೋದ, ಯಮ ಊರಲ್ಲಿ ಇರಲಿಲ್ಲ. ಅದು ಯಾವ ಊರಿಗೆ ಹೋಗಿದ್ನೋ ಗೊತ್ತಿಲ್ಲ, ಪುರಾಣದಲ್ಲಿ ಬರಲ್ಲ. 3 ದಿವಸ ಬಿಟ್ಕೊಂಡು ಬಂದ. ನಚಿಕೇತನ್ ನೋಡಿ ಗಡಗಡ ನಡಗಿಬಿಟ್ಟ. ಬ್ರಾಹ್ಮಣ ಮನೆ ಬಾಗಿಲಲ್ಲಿ ಕಾದಿದ್ದಾನೆ. ಸರಿ, ಅವನಿಗೆ ತೃಪ್ತಿ ಪಡಿಸ್ಲಿಕ್ಕೆ 3 ವರ ಕೊಟ್ಟ, ಎಲ್ಲ ಮುಗೀತು, ಹೋಗಿ ಬರ್ತೀನಿ ಅಂತಂದ. ಯಮ ಅಂದ, ನಿನ್ನಂತ ಒಳ್ಳೆ ಬ್ರಾಹ್ಮಣ ಎಲ್ಲಿ ಸಿಗಬೇಕು? ಇವತ್ತು ದಾನ ಮಾಡ್ತೇನೆ, ಪ್ರದಾನ ಮಾಡ್ತೇನೆ, ಪಿಂಡ ಪ್ರದಾನ ಮಾಡ್ತೇನೆ, ನಾನು ಶ್ರಾದ್ದ ಮಾಡ್ತೇನೆ ಅಂಥೇಳಿ ನಚಿಕೇತನ ಕೂಡಿಸಿ ಶ್ರಾದ್ದ ಮಾಡ್ದ. ನೀವಲ್ಲಿ ಪ್ರಶ್ನೆ ಮಾತ್ರ ಕೇಳಬೇಡಿ, ಯಮನಪ್ಪ ಯಾರು, ಅವ್ರ ಗೋತ್ರ ಏನು, ಮಾಡಿಸಿದ ಪುರೋಹಿತರೇನು, ಪಿಂಡ ಪ್ರದಾನ ಅದೆಲ್ಲ ಏನು ಕೇಳಬೇಡಿ. ಒಟ್ಟು ಶ್ರಾದ್ದ ಅನ್ನುವ ಸತ್ಕರ್ಮವನ್ನು ಉತ್ತಮ ಬ್ರಾಹ್ಮಣ ಬಂದಾಗ ಮಾಡಬೇಕೇ ವಿನಃ ಯಕ್ಷ ಪ್ರಶ್ನೆ ಮಹಾಭಾರತದಲ್ಲಿಯೂ ಇದೆ. ಶ್ರಾದ್ದ ಕಾರ್ಯಕ್ಕೆ ಯಾವುದು ಒಳ್ಳೆಯ ದಿನ ಅಂತಂದರೆ ಉತ್ತಮ ಬ್ರಾಹ್ಮಣ ಯಾವತ್ತು ಬರ್ತಾನೆ ಅವತ್ತೇ ಅಂತ. ಹಾಗಾದರೆ ಬ್ರಾಹ್ಮಣ ಬಂದಿದ್ದಾನೆ, ನಿಮ್ಗೆ ಒಳ್ಳೆ ಮನಸ್ಸಿದೆ, ಸಂಪತ್ತಿದೆ, ಶರೀರನೂ ಇದೆ, ಹಾಗಾದ್ರೆ ಕೊಟ್ಬಿಡಿ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ. ಮೃತ್ಯು ಹೆಡೆ ತಲೆಯಲ್ಲಿ. ಮೃತ್ಯು ಹೆಡೆತಲೆಯಲ್ಲಿ ನರ್ತಿಪುದ ನೀನರಿಯೇ. ನಮ್ಮ ಹಿಂದೆನೆ ಮೃತ್ಯು ದೊಡ್ಡ ಹೆಡೆ ಬಿಚ್ಕೊಂಡು ಕಾಯ್ತಾ ಇದೆಯಂತೆ.
ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಇದ್ರೆ ಯಾವತ್ತು ನಮ್ಮನ್ನ ಕುಕ್ಕಿಟ್ಟು ಬಿಡುತ್ತೋ, ನಮ್ಮನ್ನ ಪ್ರಾಣ ತೆಗೆದು ಬಿಡುತ್ತೋ ಗೊತ್ತಿಲ್ಲ. ಅದರಿಂದ ಮೃತ್ಯು ಬಂದು ನಮ್ಮ ತಲೆಯ ಜುಟ್ಟನ್ನು ಹಿಡಿದು ನಮ್ಮನ್ನ ಎಳ್ಕೊಂಡು ಹೋಗಕ್ಕೆ ಮುಂಚೆ ಧರ್ಮವನ್ನ ಸಂಚಯ ಮಾಡಬೇಕಂತೆ. ಅಟ್ಟಡಿಗೆಯುಣಲಿಲ್ಲ ಇಷ್ಟರಾದರೂ ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ. ಇದು ದೇವರು ಕೊಟ್ಟಿರೋ ಸಾಲ. ಇದು ಯಾವತ್ತು ವಾಪಸ್ ಕೇಳ್ತಾನೆ ಗೊತ್ತಿಲ್ಲ. ಮಾಡಿದ ಅಡಿಗೆ ಊಟ ಮಾಡ್ತೀರಿ ಅನ್ನೋ ಏನು ಗ್ಯಾರಂಟಿ ಇಲ್ಲ. ಸುಮ್ಮನೆ ನಿಮ್ಗೊಂದು ಕತೆ ಹೇಳಬೇಕು. ಈ ಯಮ ಬಂದಾಗ ಎಷ್ಟು ಅರ್ಜೆಂಟ್ ಇರುತ್ತೆ ಅಂದರೆ, ತಟ್ಟೆಗೆ ಹಾಕೊಂಡಿದ್ದು ಊಟ ಮಾಡೋದಲ್ಲ. ಕೆಲವರಿಗೆ ದುರಭ್ಯಾಸ, ಹೀಗೆ ಮಾಡಿ ನೆಶ್ಯ ಹಾಕ್ಕೊಳ್ಳೋದಿರುತ್ತಲ್ಲ. ಒಬ್ಬ ಯಾರೋ ಹೀಗಂದ, ಕೈಯಲ್ಲಿ ನೆಶ್ಯ ತಗೊಂಡ, ಮೂಗು ಹಾಕ್ಕೊಳ್ಳಿಲ್ಲ, ಡಬ್ಬಿಗೆ ಹಿಂಗೆ ಇಟ್ಕೊಂಡು ಕೂತ್ಬಿಟ್ಟ. ಹಾಗೆ ಪ್ರಾಣ ಹೋಗ್ಬಿಡ್ತು. ಅವ್ರ ಮಗ ಎಲ್ಲೋ ಹೋಗಿದ್ದು ಬಂದು ನೋಡ್ದ, ಓ ನಮ್ಮಪ್ಪ ಎಲ್ಲೋ ವೇದವ್ಯಾಸ ದೇವರು ಇರಬೇಕು, ಹಾಗೆ ಹೋಗ್ಬಿಟ್ಟಿದ್ದಾನೆ ಅಂಥೇಳಿ ಈ ಚಿನ್ಮುದ್ರ ಜ್ಞಾನ ಮುದ್ರದಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾನೆ ಅಂಥೇಳಿ ಅವ್ರಿಗೇನು ಹೂನಾರ ಹಾಕಿದ್ದೇನು ಊರೇ ಗುಲ್ಲಾಗ್ಬಿಡ್ತು. ವೇದವ್ಯಾಸ ದೇವರೇ ಬಂದ್ಬಿಟ್ಟಿದ್ದಾರೆ, ಏನೋ ದೇವ್ರದೇ ಯಾವುದೋ ರೂಪ ಇರಬೇಕು, ಹೀಗೆಲ್ಲ ಗುಲ್ಲಾಯ್ತು. ಕಡೆಗೆ ಅವರು ಪುರೋಹಿತರು ಬಂದು ನೋಡಿದ್ರು, ಹೀಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ಬಿಡಿಸ್ಬೇಕು ಅಂತ ಬಿಡಿಸ್ ನೋಡಿದ್ರಲ್ಲಿ ಒಂಚೂರು ನೆಶ್ಯ ಇತ್ತು. ಬರೀ ನೆಶ್ಯ ಹಾಕೊಳ್ಳೋಕ್ಕೆ ಡಬ್ಬಿಲೂ ಇಲ್ಲ, ಮೂಗು ಇಲ್ಲ, ಕೈಯಲ್ಲಿ ಕೂತು ಬಿಡ್ತಂತೆ. ಅಷ್ಟಕ್ಕೆ ಬಿಡಲ್ಲ ಅಂದಮೇಲೆ ಇನ್ಯಾವುದಕ್ಕೆ ಬಿಡ್ತಾನ್ರಿ? ದಾನ ಮಾಡ್ತೀನಿ, ದುಡ್ಡು ಇಟ್ಟಿದ್ದೀನಿ, ATM ಅಲ್ಲಿದೆ, ಈಗ ತಂದ್ಬಿಡ್ತೀನಿ, ದಾನ ಕೊಟ್ಟು ಬರ್ತೀನಿ. ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನಿಲ್ಲುವರೇನೋ, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ನಿಲ್ಲುವರೇನೋ. ಎಲೆ ಮನ ಮುರಾರಿಯನೇ ಕೊಂಡಾಡು. ಏನೂ ಇಲ್ಲದ 2 ದಿನದ ಸಂಸಾರ, 2 ದಿನ. ನೋಡಿ ಆಚಾರ್ಯರು ಏನು ತೋರಿಸ್ತಾರೆ ಅಂದರೆ, ನಿಮ್ಗೆ 2 ದಿನ ಗ್ಯಾರಂಟಿ ಅಂತಾರೆ. 2 ದಿನ ಯಾವ್ದು ಗೊತ್ತಾ? ಒಂದು ಡೇಟ್ ಆಫ್ ಬರ್ತ್, ಇನ್ನೊಂದು ಡೇಟ್ ಆಫ್ ಡೆತ್. ಮಧ್ಯೆ ಇನ್ ಬಿಟ್ವೀನ್ ಗ್ಯಾರಂಟಿ ಇಲ್ಲ. ಇನ್ ಬಿಟ್ವೀನ್ 3 ದಿವಸ ಇರ್ಬೋದು, 5 ದಿವಸ ಇರ್ಬೋದು, 30 ದಿವಸ ಇರ್ಬೋದು, 60 ದಿವಸ ಇರ್ಬೋದು, 70 ವರ್ಷ ಇರ್ಬೋದು. 2 ಅಂತೂ ಗ್ಯಾರಂಟಿ. ಒಂದು ಹುಟ್ಟಿದ ದಿನ, ಒಂದು ಸಾಯೋ ದಿನ. ಹುಟ್ಟು ಸಾವಿನ ನಡುವೆ ಮಾಡುವ ಕರ್ಮ, ಅದು ಸತ್ಕರ್ಮ ಆಗಲಿ, ಧರ್ಮ ಆಗಲಿ, ದಾನ ಆಗಲಿ, ಉದ್ಧಾರ ಆಗ್ತೀರಿ. ಅಷ್ಟರೊಳಗೆ ಬಂದು ಮೃತ್ಯು ಹಿಡ್ಕೊಳ್ಳೋ ಮುಂಚೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆತ್ಮವಿತ್ತಾನುಸಾರೇಣ ತತ್ರ ದಾನಮನಂತಕಂ. ಮತ್ತೆ ದಾನ ಮಾಡುವಾಗ ಒಂದು ವೇದವ್ಯಾಸದೇವರು ಹೇಳ್ತಾರೆ, ಸಾಲ ಮಾಡಿ ಮಾಡಬೇಡಿ. ಸಾಲ ಮಾಡಿ ಮಾಡ್ಲಿಕ್ಕೆ ಹೇಳಲಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳಿದ್ದು, ನಿಮ್ಮ ಹತ್ರ ಸಂಪತ್ತಿದ್ದಾಗ ಮಾಡಿಬಿಡಿ, ಇಲ್ದಿದ್ದ ಮಾಡಲೇಬೇಕು ಅನ್ನುವ ಯಾವ ನೇಮವೂ ಇಲ್ಲ. ಒಬ್ಬ ಬಡವ, ಭಾಳ ಬಡವ, ಅವನಿಗೆ ತಿನ್ಲಿಕ್ಕೆ ಗತಿ ಇಲ್ಲ. ಅವರಪ್ಪನ ತಿಥಿ ಬಂತು. ಹೆಂಡತಿಗೆ ಹೇಳ್ದ, ನಾಳೆ ನಮ್ಮಪ್ಪಂದು ಅಂತ. ಅವಳಲ್ಲೂ ದಿನಾ ನಡೀತಾ ಇದೆ ನಮ್ಮಲ್ಲಿ ತಿಥಿ, ಏನಿದೆ ಮನೇಲಿ, ಏನಂತ ಮಾಡಲಿ ಅಂತ. ಕಡೆಗೆ ಅವನಂದ, ಮನೇಲಿ ಏನಿದೆಯೋ ನೋಡು, ಅದನ್ನೇ ಬೇಸಾಕು ಅಂತ. ನಾಳೆ 2 ಬ್ರಾಹ್ಮಣರಿಗೆ ಹೇಳಿದ್ದೀನಿ. ಸರಿ, ಮಾರನೇ ದಿನನೂ ಬಂತು, 2 ಬ್ರಾಹ್ಮಣರು ಬಂದರು. ಏನೋ ಶ್ರಾದ್ದ ಮಾಡ್ದ. ಅಡುಗೆ ಬಡಿಸೋ ಕಾಲಕ್ಕೆ ಒಂದೇ ತಪ್ಪಲೆ ತಂದಿಟ್ಲು, ಅದು ಸಾಸಿವೆ. ಅದನ್ನೇ ಬರೀ ಬೇಯಿಸಿಟ್ಟಿದ್ಲು, ಮತ್ತೇನೇನೇನೇನಿಲ್ಲ. ಅದನ್ನೇ ಆ 2 ಬ್ರಾಹ್ಮಣರಿಗೆ ಬಡಿಸಿ ಕೈ ಮುಗಿದು ನಿಂತುಬಿಟ್ಟ ಅವನು ಬ್ರಾಹ್ಮಣ. ನನ್ನ ಹತ್ರ ಏನು ಗತಿ ಇಲ್ಲ, ನಮ್ಮ ಮನೇಲಿ ಇರೋದೇ ಇದು, ದಯಮಾಡಿ ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ನಿಜವಾಗಿ ಕಳಕಳಿಯಿಂದ ದೈನ್ಯದಿಂದ ಬ್ರಾಹ್ಮಣರನ್ನು ಪ್ರಾರ್ಥನೆ ಮಾಡಿಕೊಂಡ. ಅದೇನೋ ಆ ಬ್ರಾಹ್ಮಣರು ತಿಂದರು, ಏನು ಮನಸ್ಸಿತ್ತು ಏನೋ, ಚೆನ್ನಾಗಿ ಆಶೀರ್ವಾದ ಮಾಡಿಬಿಟ್ರೆ ಅವನಿಗೆ. ಏನು ಅವತ್ತಿಂದ ಸಂಪತ್ತು ಬಂತು ಬಂತು ಬಂತು. 1 ವರ್ಷದಲ್ಲಿ ಲಕ್ಷಾಧಿಪತಿ ಆಗ್ಬಿಟ್ಟ. ಮುಂದಿನ ವರ್ಷ ತಂದೆ ತಿಥಿ ಬಂತು. ಹೆಂಡತಿಗೆ ಹೇಳ್ದ, ನಾಳೆ ತಂದೆ ತಿಥಿ. ಹೆಂಡತಿ ಅಂದ್ಲು, ಹೋದ ವರ್ಷ ಎಷ್ಟು ಕಷ್ಟದಲ್ಲಿದ್ವಿ, ದೇವ್ರು ಈ ವರ್ಷ ನಮಗೆಲ್ಲ ಕೊಟ್ಟಿದ್ದಾನೆ, ಬೇಕಾದ ಅಡುಗೆ ಮಾಡಿಬಿಡ್ತೀನಿ, ಒಳ್ಳೆ ಪಂಚೆ ತಂದ್ರಿ, ಒಳ್ಳೆ ಬೆಳ್ಳಿ ಪಾತ್ರೆ ಎಲ್ಲ ಕೊಟ್ಟುಬಿಡೋಣ ಅಂತಂದ್ಲು. ಅವನಂದ, ನಿಂಗೆ ಬುದ್ಧಿ ಇದೆಯಾ ಅಂದ. ಇಷ್ಟೆಲ್ಲ ಬರಲಿಕ್ಕೆ ಕಾರಣ ನಾವು ಸಾಸಿವೆ ಅಡುಗೆ ಮಾಡಾಕಿದ್ದು, ಇವತ್ತು ನೀ ಅದನ್ನೇ ಮಾಡು ಅಂದ. ಸರಿ, ಅದೇ ಸೇಮ್ ಬ್ರಾಹ್ಮಣರನ್ನ ಕರೆದ, ಅದೇ ಸಾಸಿವೆ ಅನ್ನ ಹಾಕಿದ, ಊಟ ಮಾಡಿ ಹೊಟ್ಟೆ ಎಲ್ಲ ಉರಿ ಹತ್ತಿ ಬಾಯಿಗೆ ಬಂದಂಗೆ ಹೇಳಿದ್ರು, ನೀನು ಹಾಳಾಗಿ ಹೋಗು, ಏನು ಬಂತು ನಿಂಗೆ ರೋಗ, ಇಷ್ಟು ಕೊಟ್ಟಾಗ್ಲೂ ಇಂಥದ್ದೇ ಮಾಡ್ತೀಯ ಅಂತ. ಮುಂದವನು ಹಾಳಾಗೇ ಹೋದ. ಈ ಕಥೆ ಯಾಕೆ ಅಂದರೆ, ದೇವರು ಕೊಟ್ಟಾಗ ಕೊಡಿ, ಕೊಡದಿದ್ದಾಗ ಸಾಲ ಅಂತೂ ಮಾಡಬೇಡಿ. ಆತ್ಮವಿತ್ತಾನುಸಾರೇಣ, ದೇವರು ಏನು ಕೊಟ್ಟಿದ್ದಾನೋ ವಿತಿನ್ ದಿ ಲಿಮಿಟ್, ಶಕ್ತಿನ್ ಅನತಿಕ್ರಮ್ಯ. ನಿಮ್ಮ ಶಕ್ತಿ ಮೀರಬೇಡಿ. ಯಾರೋ ಮಾಡ್ತಾರೆ ನೋಡ್ಕೊಂಡು ನೀವು ಮಾಡಬೇಡಿ. ನಿಮ್ಮ ಯೋಗ್ಯತೆ ಏನೋ ಅಟ್ಟೆ ಮಾಡಿ ನಾನು ಅನುಗ್ರಹ ಮಾಡ್ತೀನಿ. ಯದೈವ ಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾಪ್ಯತೆ ಯದಾ ಸಯೇವ ಪುಣ್ಯಕಾಲ. ಯಾವಾಗ ಶ್ರದ್ಧೆ ಇರುತ್ತೋ,
ಯಾವಾಗ ಉತ್ತಮನಾದ ಪಾತ್ರ ಸಿಗ್ತಾನೋ ಅದನ್ನೇ ಪುಣ್ಯಕಾಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅಲ್ಪೇನಾಪಿ ಸಿತ್ತೇನ ಸ್ವಹಸ್ತೇ ಮನೆ ಕೃತಂ, ಸ್ವಲ್ಪಿದ್ರು ತನ್ನ ಕೈಯಲ್ಲಿರೋದು ಮಾಡಬೇಕೇ ವಿನಃ ಬೇರೆಯವ್ರ ಕೈಯಿಂದ ಸಾಲ ಇಸ್ಕೊಂಡು ಮಾಡಬಾರ್ದು. ಕೆಲವ್ರು ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ತಮ್ಮ ಜೋಬಲ್ಲಿ ದುಡ್ಡಿರಲ್ಲ, ಪಕ್ಕದವ್ರನ್ನ ಕೇಳ್ತಾರೆ ಒಂದು ಚೇಂಜ್ ಇದ್ರೆ ಕೊಡ್ತೀರಾ ಅಂತ. ಇನ್ನು ಕೆಲವರು ಆಚಾರ ಬಂದಾಗೆಲ್ಲ ಒಂದು ಚಿಲ್ಲರೆ ಇದೆಯಾ ಅಂತಾರೆ. ಚಿಲ್ಲರೆ ಎಲ್ಲ ಕೇಳಲೇಬಾರ್ದಂತ ಆಚಾರಿಗೆ ದೇವರಿಗೆ. ನಿಮ್ಮ ಕೈಲಿದೆ ಹಾಕಿ, ಇಲ್ಲ ಬೇಡ. ದಕ್ಷಿಣೆ ಇಲ್ಲದೆ ಇದ್ರೆ ಬೇಡ, ಒಳ್ಳೆ ಮನಸ್ಸಿನಿಂದ ಪ್ರದಕ್ಷಿಣೆ ಹಾಕಿ. ಸ್ವಾಮಿ ಪ್ರದಕ್ಷಿಣೆನೇ ದಕ್ಷಿಣೆ, ದಕ್ಷಿಣೆ ಇದ್ದಾಗ ಹಾಕ್ತೀನಿ, ಈಗಂತೂ ಇಲ್ಲ. ಪಕ್ಕದವ್ರ ಕೈಲಿ ಇಸ್ಕೊಂಡ್ರೆ ವಾಪಸ್ ತಗೊಳ್ತಾರೋ ಇಲ್ವೋ, ನಂಗೆ ಮನಸ್ಸಿರುತ್ತೋ ಇಲ್ಲೋ, ವಾಪಸ್ ಕೊಡ್ತೀನೋ ಇಲ್ಲೋ, ಪ್ರದಕ್ಷಿಣೆ ಈಗ ತಗೋ, ಮುಂದಿನ ಸತಿ ಬಂದಾಗ ದಕ್ಷಿಣೆ, ಏನು ತೊಂದರೆ ಇಲ್ಲ. ಸಾಲ ಮಾತ್ರ ಮಾಡಬೇಡಿ. ವೇದವ್ಯಾಸ ದೇವರು ಹೇಳ್ತಾರೆ, ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ ಯತ್ತತ್ ಪ್ರಾಪ್ಯ ಚರೇತ್ ಧರ್ಮಂ ಸಯಾತಿ ಪರಮಾಂ ಗತಿಂ. ಮಹಾಪುಣ್ಯ ಪ್ರಭಾವೇಣ, ಎಷ್ಟೋ ಜನ್ಮದ ಪುಣ್ಯ ಪ್ರಭಾವ ಇದ್ದವರಿಗೆ ಮಾತ್ರ ಈ ಮನುಷ್ಯ ಜನ್ಮ ಬರುತ್ತಂತೆ. ಅದಕ್ಕೆ ದಾಸರಂದದ್ದು ಮಾನವ ಜನ್ಮ ದೊಡ್ಡದು. ಯಾಕೆ ಅಂತ ಗೊತ್ತೇ ಆಗಲಿಲ್ಲ ರೀ. ಕೆಲವ್ರು ಏನು ಅನ್ಕೊಂಡ್ಬಿಟ್ರು, ತಲೆಯಲ್ಲಿ ಕೂದಲು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಾಚ್ಕೋಬಹುದು ಅಂತ. ನಿಮ್ಮ ಕೂದಲು ಮೈಲಿಗೆ ಅಂದ್ರೆ ಮೈಲಿಗೆ, ಚಮರಿ ಮೃಗ ಅಂತಿದೆ, ಅದರ ಕೂದಲು ದೇವ್ರಿಗೆ ಚಾಮರ ಆಗ್ಬಿಡುತ್ತೆ. ಇಲ್ಲ, ನಮ್ಮ ಚರ್ಮ ಎಷ್ಟು ಚೆನ್ನಾಗಿದೆ, ನಿಮ್ಮ ಚರ್ಮ ಮೈಲಿಗೆ ಅಂದ್ರೆ ಮೈಲಿಗೆ, ಜಿಂಕೆ ಚರ್ಮ ಮಡಿ ಅಂದ್ರೆ ಮಡಿ. ಇಲ್ಲ, ನಾವು ಬೇಕಾದ ಚಕ್ಲಿ ಪಕ್ಲಿ ಎಲ್ಲ ತಿಂತೀವಿ, ಹಲ್ಲು ಚೆನ್ನಾಗಿದೆ. ನಿಮ್ಮ ಹಲ್ಲು ಇದ್ರೂ ಕಟ್ಟ ಬಿದ್ರೂ ಕಟ್ಟ, ಇದ್ರೆ ನೋವು ಬಿದ್ರೆ ತಿನ್ನಕ್ಕಾಗಲ್ಲ. ಕೆಲವರು ಹಲ್ಲು ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರ ಪಾಡ ದೇವರಿಗೆ ಮುಟ್ಟೋಗುತ್ತೆ. ಬಾಯಲ್ಲಿ ಆಂಬಡೆ ಹಾಕ್ಕೊಳ್ತಾರೆ, ಆಂಬಡೆ ಒಳಗೋದ್ರೆ ಹಲ್ಲು ಈಚೆಗೆ ಬರುತ್ತೆ, ಹಲ್ಲು ಒಳಗಿದ್ರೆ ಆಂಬಡೆ ಈಚೆಗೆ ಬರುತ್ತೆ. ದೇವರು ಕೊಟ್ಟದ್ದಿದ್ರೆ ಶಾಶ್ವತ, ನಿಮ್ಮ ಹಲ್ಲು ಏನು ಪ್ರಯೋಜನ ಇಲ್ಲ. ಅದೇ ಆನೆ ಹಲ್ಲು ನೋಡಿ, ಇದ್ರೂ ಲಕ್ಷ ಹೋದ್ರೂ ಲಕ್ಷ ಇದ್ರ. ಹಾಗ ಯಾವುದರಿಂದ ಮಾನವ ಜನ್ಮ ದೊಡ್ಡದು? ಯಾವುದರಿಂದ ಗೊತ್ತಾ? ದೇವಿ ಎರಡು ಕೈ ಕೊಟ್ಟಿದ್ದಾನೆ ನಮಸ್ಕಾರ ಮಾಡಲಿಕ್ಕೆ. ಈ ಎರಡು ಕೈ ಕೊಟ್ಟು, ದಾನವೇ ಭೂಷಣ ಇರುವ ಹಸ್ತಂಗಳಿಗೆ. ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗೋದು ಯಾವಾಗ? ಕಣ್ಣಿಂದ ದೇವರನ್ನ ನೋಡಿದ್ರೆ ಮಾನವ ಜನ್ಮ ದೊಡ್ಡದು, ಕಿವಿಯಿಂದ ದೇವರನ್ನ ಕೇಳಿದರೆ ಮಾನವ ಜನ್ಮ ದೊಡ್ಡದು, ನಾಲಿಗೆ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ದೊಡ್ಡದು, ಕೈ ದೇವರನ್ನ ಮುಟ್ಟಿದರೆ, ದೇವರ ಹೆಸರಿನಲ್ಲಿ ಬಂದದ್ದನ್ನ ದಾನ ಮಾಡಿದರೆ ಸಾರ್ಥಕ. ತುಂಬ ಪುಣ್ಯ ಇದ್ದವರಿಗೆ ಜಾಯತೆ ಮಾನವೋದವ್ರೆ, ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು, ಮನುಷ್ಯನಾಗಿ ಹುಟ್ಟುವಂಥದ್ದು ಅವನಿಗೆ ಸಿಗುತ್ತೆ. ಆ ಮನುಷ್ಯ ಜನ್ಮ ಬಂದಾಗ ಯಸ್ತತ್ ಪ್ರಾಪ್ಯ ಚರೇತ್ ಧರ್ಮಂ, ಇಂಥ ಜನ್ಮ ಬಂದಾಗಲೂ ಧರ್ಮ ಮಾಡಲಿಲ್ಲ. ಧರ್ಮ ಅಂದರೆ ಮೊದಲೇ ತಿಳ್ಕೊಂಡ್ಬಿಡಿ, ಧರ್ಮ ಅಂದರೆ ಭಾಗವತದಲ್ಲಿ ಹೇಳಿದ ಧರ್ಮ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಈ ಧರ್ಮ ಅಲ್ಲಿ ಹೇಳುವಾಗ ಪ್ರೋಜ್ಜಿತ ಕೈತವ ಹತ್ರ ಸದ್ಧರ್ಮ, ಒಳ್ಳೆ ಧರ್ಮವನ್ನು ಹೇಳ್ತಾ ಇದ್ದೀನಿ ಅಂದ್ರು ವೇದವ್ಯಾಸದೇವರು. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಮುಂದೆ ಧರ್ಮರಾಜಂದು ಒಂದು ಪ್ರಶ್ನೆ ಇದೆ. ಭೀಷ್ಮಾಚಾರ್ಯರೇ, ಯಾವುದು ಉತ್ತಮವಾದ ಧರ್ಮ ಅದನ್ನು ಹೇಳಿ ಎಂದಾಗ, ಎಲ್ಲಿ ಭಗವಂತ ವಿಷ್ಣುವಿನ ನಾಮೋಚ್ಚಾರಣೆ ಆಗತ್ತೆ, ಸರ್ವೋತ್ತಮ ಅಂತ ಉಚ್ಚಾರಣೆ ಮಾಡ್ತಾರೆ, ಎಲ್ಲಿ ಭಗವಂತನ ಪಾರಮ್ಯ ವರ್ಣನೆ ಮಾಡ್ತಾ ಇದೆ, ಅದು ನಿಜವಾದ ಶ್ರೇಷ್ಠ ಧರ್ಮ ಅಂತ ಭೀಷ್ಮಾಚಾರ್ಯ ವಿಷ್ಣು ಸಹಸ್ರನಾಮದ ಆರಂಭದಲ್ಲೆಲ್ಲ ಹೇಳುವಾಗ ಪರಮಂಯೋ ಧರ್ಮ ಅಂತ ಕೇಳಿದಾಗ ಈ ಭಗವಂತನ ನಾಮಸ್ಮರಣೆಯನ್ನು ಹೇಳ್ತಾ ಇದ್ದಾರೆ. ಅಂತಹ ಧರ್ಮ, ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡದೇ ಇದ್ಮೇಲೆ ಇಂಥ ಜನ್ಮ ಬಂದ್ರೆ ಏನು ಪ್ರಯೋಜನ? ಧನ ಪುತ್ರ ಕಲತ್ರಾದಿ ಶರೀರಮಪಿ ಬಾಂಧವಾ ಅನಿತ್ಯಂ ಸರ್ವಮೇ ವೇದಂ ತಸ್ಮಾತ್ ಧರ್ಮಂ ಸಮಾಚರೇತ್. ಹೆಂಡತಿ ಮಕ್ಕಳು ಮನೆ ಮಠ, ಗಂಡ ಹೆಂಡತಿ ಮಕ್ಕಳು ಮನೆ ಮಠ, ಇವೆಲ್ಲ ಸ್ಥಿರ ಅಲ್ಲ, ಇವ್ಯಾವೂ ಶಾಶ್ವತ ಅಲ್ಲ. ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತ ದ್ರವ್ಯ ಮತ್ತೆ ಬಾರದು, ಮುಂಚೆ ಮಾಡಿರೋ ಧರ್ಮವಾ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ. ಗೋವಿಂದ ನಮೋ ಗೋವಿಂದ ಯಾವುದು ನಮ್ಮ ಹಿಂದೆ ಬರುವಂಥದ್ದಲ್ಲ, ಇವೆಲ್ಲ ಅನಿತ್ಯ. ನಿತ್ಯವಾದದ್ದು ಯಾವುದು? ನಾವು ಮಾಡಿದ ಸತ್ಕರ್ಮ ಸದ್ಧರ್ಮಗಳೇ ನಮ್ಮ ಹಿಂದೆ ಬರುತ್ತೆ. ತಾವತ್ ಬಂಧು ಪಿತಾ ತಾವದ್ ಯಾವತ್ ಜೀವತಿ ಮಾನವ ಮೃತಾನಾಂ ಅನಂತರಂ ಜ್ಞಾತ್ವಾ ಕ್ಷಣಾತ್ ಸ್ನೇಹೋ ನಿವರ್ತತೆ. ನೋಡಿ ಎಂಥ ಮಾತು ಹೇಳ್ತಾರೆ. ಎಲ್ಲ ಸಂಬಂಧಿಕರು ಒಳಗೆ ಜೀವ ಇರುವ ತನಕ ಮಾತ್ರ. ಇದರೊಳಗಿರೋ ಪ್ರಾಣ ಪಕ್ಷಿ ಹಾರು ಹೋಗ್ಬಿಟ್ರೆ
ಆವ ನೆಂಟನ ಕಾಣೆ. ಕನಕದಾಸರು ಇನ್ನೂ ಒಳ್ಳೆ ಮಾತು ಹೇಳ್ತಾರೆ. ನೆಂಟ, ಹೇ ಕೃಷ್ಣ, ನೆಂಟ ನೀನು ಇಲ್ಲಿದ್ದು ಅಗಲಿದೊಡೆ, ಒಣ ಹೆಂಟೆಯಲ್ಲಿ ಮುಚ್ಚುವರೋ ಈ ನೆಂಟರು, ಈ ನೆಂಟರಿಂದುಂಟೆ ಭಾಗ್ಯ, ರಕ್ಷಿಸು ನಮ್ಮ ನನವರತ. ಅನುವು ತಪ್ಪಿದ ಬಳಿಕ ಆವ ನೆಂಟನ ಕಾಣೆ. ಎಲ್ಲ ಅನುವು ಇರುವ ತನಕ ಎಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಆಂಟಿ, ಅಂಕಲ್ಲು ಇವೆಲ್ಲ ಎಲ್ಲಿ ತನಕ? ಉಸಿರಾಡೋ ತನಕ. ಆ ವಾಯುದೇವರು ಇಲ್ಲಿ ಟಾಟಾ ಮಾಡಿ ಹೋಗ್ಬಿಟ್ರೆ ಹೆಸರು ಒಂದೇ, ಡೆಡ್ ಬಾಡಿ, ಹೆಣ. ಇಂದ್ರ ಗಂಡು ಹೆಣ, ಹೆಣ್ಣು ಹೆಣ ಅಂತನೂ ಇಲ್ಲ, ಟೋಟಲ್ ಒಂದೇ ಹೆಸರು, ಹೆಣ ಅಂತ ಮುಗಿದೋಯ್ತು. ಅಲ್ಲಿವರೆಗೂ ಏನೆಲ್ಲ ಮೆರೆದು ಏನೆಲ್ಲ ಮಾಡ್ತು, ಒಳಗಿರೋ ತನಕ ಅಷ್ಟೇ. ಅದು ಹೋಯ್ತು ಅಂದರೆ ಮುಗಿದೋಯ್ತು. ಹಾಗಾದ್ರೆ ನಮಗೆ ಬಂಧುಗಳು ಯಾರು? ಯಾರ್ಯಾರನ್ನೋ ಅನ್ಕೊಂಡಿದ್ರು, ಅವ್ರು ಯಾರು ಅಲ್ಲ. ನಿಮಗೆ ನೀವೇ ಬಂಧುಗಳು, ನಿಮಗೆ ನೀವೇ ಶತ್ರುಗಳು. ಒಳ್ಳೆ ಬುದ್ಧಿಯಿಂದ ಸತ್ಕರ್ಮ ಮಾಡಿದ್ರಿ, ನಿಮಗೆ ನೀವೇ ಬಂಧು. ಮಾಡಲಿಲ್ಲ, ನಿಮಗೆ ನೀವೇ ಶತ್ರು. ಏವಂ ಜಾನನ್ನಿದಂ ಸರ್ವಂ ಸ್ವಹಸ್ತೇನ ದೀಯತಾಂ. ಇದನ್ನು ತಿಳ್ಕೊಂಡು ತನ್ನ ಕೈಯಲ್ಲೇ ತಾನು ದಾನ ಮಾಡಬೇಕು. ಅನಿತ್ಯಂ ಜೀವಿತಂ ಯಸ್ಮಾತ್ ಪಶ್ಚಾತ್ ಕೋಪಿ ನ ದಾಸ್ಯತಿ. ನಾವು ಹೋದ್ಮೇಲೆ ನಮ್ದನ್ನೇ, ಮಕ್ಕಳು ಅವ್ರದ್ದೇನು ಕೊಡೋದು ಬೇಡ. ಕೆಲವರು ತಮ್ಗೆ ರಿಟೈರ್ ಆಗಿ ಪೆನ್ಷನ್ ಬರುವಾಗ ಏನು ಲಂಸಮ್ ಬಂದಿರುತ್ತೆ, ಆ ಲಂಸಮಲ್ಲಿ ಒಂದಷ್ಟು ದುಡ್ಡು ತೆಗೆದಿಟ್ಬಿಟ್ಟಿರ್ತಾರೆ ಅಂತ್ಯಕಾಲಕ್ಕಾಗಲಿ ಅಂತ. ಮಕ್ಕಳು ಅದನ್ನು ಶೇರ್ ಮಾಡ್ಕೊಳ್ತಾರೆ ವಿನ ಮಕ್ಕಳು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಖಂಡಿತ ಇಲ್ಲ. ಮಕ್ಕಳು ಅಪ್ಪನ ದುಡ್ಡು ದಾನ ಮಾಡಬಾರ್ದು, ತಾವು ಸಂಪಾದನೆ ಮಾಡಿದ್ದು ಮಾಡಬೇಕು. ಆ ಸಂಪಾದನೆ ಚೂರಿರಲಿ ಜಾಸ್ತಿ ಇರಲಿ, ಅಪ್ಪ ತಾನು ಸಂಪಾದನೆ ಮಾಡಿದ್ದನ್ನು ತಾನೇ ದಾನ ಮಾಡಬೇಕು. ಆತ್ಮೋದ್ಧಾರಕ್ಕಾಗಿ ತನಗೆ ತಾನೇ ದಾನ ಮಾಡ್ಕೋಬೇಕು, ಇನ್ನೊಬ್ಬರು ನಂಬೇಕಾದ್ದಿಲ್ಲ. ಇಲ್ಲಿ ಮೃತಂ ಶರೀರ ಮುತ್ಸೃಜ್ಯ ಕಾಷ್ಟಲೋಷ್ಟ ಸಮಂಕ್ಷಿತೋ ವಿಮುಖ ಬಾಂಧವ ಯಾಂತಿ ಧರ್ಮ ತಮ್ ಅನುಗಚ್ಚತಿ. ಒಂದ್ಸತಿ ಸತ್ವಿ ಅಂತಾದ್ರೆ ಸಾಕ್ರಿ. ಯಾರು ಬರ್ತಾರೆ ನಮ್ಮ ಹಿಂದೆ? ಕೆಲವರು ಬರ್ತಾರ್ರಿ. ಯಾರು ಬರ್ತಾರೆ? ಬಂಧುಗಳು ಬರ್ತಾರೆ. ಅವ್ರ ಹೆಸರೇ ಬಂಧುಗಳು. ಎಲ್ಲೋದ್ರೂ ಬರ್ತಿರ್ತಾರೆ, ಅದರಿಂದ ಬಂಧು ಬರ್ತಿರ್ತಾರೆ, ಬರ್ತಾರೆ. ಎಷ್ಟೊತ್ತು ತನಕ ಬರ್ತಾರೆ? ಕೆಲವರು ನೋಡಿ, ಭಾರ್ಯಾಗ್ರಹದ್ವಾರಿ ದನಾನಿ ಭೂಮೌ ಪಶವಶ್ಚ ಘೋಷೆ. ಭಾರ್ಯಾಗ್ರಹದ್ವಾರಿ ಹೆಣ್ಣು, ಹೊನ್ನು, ಮಣ್ಣು. ಮಣ್ಣು ಅಂದ್ರೆ ಭೂಮಿ ಗೀಮಿ, ಅದಿಲ್ಲೇ ಇರುತ್ತೆ, ನಿಮ್ಮಿಂದೆ ಬರಲ್ಲ. ಇನ್ನು ಹೊನ್ನು ಧನಾನಿ ಭೂಮೌ, ನೀವು ಎಲ್ಲಿ ಯಾವ್ಯಾವ ಬ್ಯಾಂಕಲ್ಲೆಲ್ಲ ಇಟ್ಟಿರೋ ಅದು ಆ ಬ್ಯಾಂಕಲ್ಲಿ ಅಲ್ಲಲ್ಲೇ. ಇವತ್ತು ನಮ್ಮ ದೇಶದ ಸಂಪತ್ತು ಎಲ್ಲೋ ಹೋಗಿ ಎಷ್ಟೊಂದು ಕೂತಿದೆ ಅಂದರೆ ನಮ್ಮ ದೇಶಕ್ಕೆ ಬಡತನವೇ ಇಲ್ಲ. ಸ್ವಾರ್ಥಪರರು ಜಾಸ್ತಿ ಆಗಿ ಎಲ್ಲ ತಗೊಂಡೋಗಿ ಇನ್ನೆಲ್ಲೋ ಇಟ್ಟು ಸಾಯ್ತಾ ಇದ್ದಾರೆ. ಇದೇನಂದ್ರೆ ನಮ್ದು ನಂಗೆ ಇರಬೇಕು, ನಂಗೆ ದುರ್ಬುದ್ಧಿ. ಯಾವುದು ನೀವು ಎಷ್ಟು ಫಿಕ್ಸೆಡ್ ಇಟ್ಟಿದ್ದು ನಿಮ್ಮ ಜೊತೆ ಬರಲ್ಲ. ದುಡ್ಡಿಗಿರೋದು ಎರಡೇ ದಾರಿ ರೀ. ಒಂದು ತಿನ್ನಬೇಕು, ಕೊಡಬೇಕು, ಇದೊಂದು ತ್ಯಾಗ ಭೋಗ. ಇದೆರಡು ಬಿಟ್ಟರೆ ಇನ್ಯಾವುದಿಲ್ಲ. ಇದು ಬಿಟ್ಟರೆ ಇನ್ನೊಂದಿದೆ, ಅದೇನಂದ್ರೆ ನಾಶ, ಹಾಳಾಗತ್ತೆ. ತುಂಬ ಜನ ತಾನೂ ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ, ಇಟ್ಟು ಹಾಳಾಗಿ ಹೋಗ್ಬಿಡ್ತಾನೆ. ಅದು ಹಾಳಾಗತ್ತೆ, ಇವನು ಹಾಳಾಗ್ತಾನೆ. ಅದರಿಂದ ಹಾಗೆ ಮಾಡಬಾರ್ದು. ದೇವರು ಕೊಟ್ಟ, ನೀವು ತಿನ್ನಿ, ನಿಮ್ಮ ಸುತ್ತಮುತ್ತ ಇರೋರಿಗೂ ಕೊಡಿ, ಅವರು ಸಂತೋಷವಾಗಿರಲಿ. ತಪ್ಪಲೆಯಲ್ಲಿ ಮಾಡಿದ ಅನ್ನ ಎಲ್ಲ ಅಮ್ಮ ಒಬ್ಬಳೇ ತಿಂದಿದ್ರೆ ನಾವು ಹೇಗೆ ಬೆಳಿತಿದ್ವಿ? ಅಮ್ಮ ತಾನು ತಿನ್ನಲೇ ಇಲ್ಲ, ಇದ್ದವ್ರಿಗೆಲ್ಲ ಕೊಟ್ಲು. ಹಾಗಾದ್ರೆ ದೇವರು ನಮಗೆ ಕೊಡೋದು ಸ್ವಾರ್ಥಕ್ಕಾಗಿ ಅಲ್ಲ, ಹಂಚಲಿಕ್ಕಾಗಿ ಕೊಟ್ಟಿರ್ತಾನೆ ಅಂತ ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜನ್ಮದ ದೊಡ್ಡ ಬುದ್ಧಿ. ಸತ್ತ ಅಂತಾದರೆ ಅವನ್ನ ಬಿಟ್ಟು ಹಾಗೆ ಹೊರಟೋಗ್ತಾರೆ. ಭಾರ್ಯಾಗ್ರಹದ್ವಾರಿ, ಎಂಥ ಹೆಂಡತಿ ದೇಹವನ್ನೇ ಹಂಚಿಕೊಂಡಿರ್ತಾಳೆ. ಅಂದ್ರೆ ಗಂಡ ಸತ್ತ ಅಂದರೆ ಅಂತ ಅಳ್ತಾಳೆ. ಎಲ್ಲರಿಗಿಂತ ಜಾಸ್ತಿ ಅಳೋಳು ಹೆಂಡತಿ. ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ, ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರ, ಎಷ್ಟು ಅಂತ ಅಳ್ತಾಳೆ. ಅವಳು ಅಳೋದು ನೋಡಿ ಸತ್ತೋನು ಹೋಲಿ ಬಾರೆ ನೀನು ಜೊತೆಗೆ ಎದುರು ಬರ್ತಾಳ? ಯಾರು ಬರಲ್ಲ, ಸುಮ್ಮನೆ ಅಳಬೇಕು, ಹತ್ತಿರ್ತಾರದು, ಯಾರೂ ಬರಲ್ಲಂತ. ಧರ್ಮ ಏವ ಅವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇ. ಧರ್ಮ ಒಂದು ನಮ್ಮ ಜೊತೆ ಬರುತ್ತೆ ವಿನ ಮತ್ತೊಂದು ಬರೋಲ್ಲ. ಶ್ರದ್ಧೆಯಾಧಾರ್ಯತೆ ಧರ್ಮೋ ಬಹುಬಿಹೀನಾರ್ಥರಾಶಿಭಿ ನಿಷ್ಕಿಂಚನ ಹಿ ಮುನಯ ಶ್ರದ್ಧಾವಂತೋ ದಿವಂಗತಾ. ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳ ಹತ್ರ ತುಂಬ ದುಡ್ಡು ಇರ್ತಿರ್ಲಿಲ್ಲ, ಅವರು ಉದ್ಧಾರ ಆದರು. ಹೇಗೆ ಉದ್ಧಾರ ಆದ್ರು ಅಂದರೆ ಲಕ್ಷ ಲಕ್ಷ ದಾನ ಧರ್ಮ ಮಾಡಿ ಅಲ್ಲ, ಮಾಡಿದ ಸ್ವಲ್ಪ, ಅದರ ಹಿನ್ನೆಲೆಯಲ್ಲಿ ತುಂಬ ಶ್ರದ್ಧೆ ಇತ್ತು. ಇವತ್ತು ನಮ್ಮ ಹತ್ರ ಪೈಸಾ ತುಂಬ ಇದೆ, ಅದ್ರ ಹಿಂದೆ ಶ್ರದ್ಧೆ ಮಾತ್ರ ಚೂರು ಇಲ್ಲ. ಶ್ರದ್ಧೆ ಇಲ್ಲದೆ ಏನು ಮಾಡಿದರೂ ದೇವರು ಸ್ವೀಕಾರ ಮಾಡಲ್ಲಂತ. ಶ್ರದ್ಧಾ ಜಾಡ್ಯ ಇರಲಿ.
ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅದು ಆ ಪ್ರಯತ್ನ ಪೂರ್ವಕವಾಗಿ ಕೊಡ್ತಾನಲ್ಲ. ಈಗೇನಂದ್ರೆ ಕೆಲವರು ನಾಳೆ ದೇವ್ರ ಪೂಜೆಗೆ ಅಂತ ಇವತ್ತಿಂದಲೇ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾರೆ. ಕೆಲವರು ದಿಢೀರನ್ ಸ್ನಾನದ ಮನೆಗೆ ಹೋಗಿ ಬಂದು ನೋಡ್ತಾರೆ, ದೀಪ ಹಚ್ಚಲ್ಲ, ಹೆಂಡತಿಗೆ ಬೈತಾರೆ. ಧೂಪಾರ್ತಿ ಕೊಡಲ್ಲ ಅಂತ ಬೈದು ಅವ್ರಿಗೆ ಎಷ್ಟು ಸಿಟ್ಟು ಬಂದ್ಬಿಟ್ಟಿರುತ್ತೆ ಅಂದ್ರೆ ಅವ್ರ ತಲೆ ಮೇಲೆ ಒಂಚೂರು ಪುಡಿ ಹಾಕಿದ್ರೆ ಹೊಗೆ ಬಂದ್ಬಿಡ್ಬೇಕು, ಅಷ್ಟು ಸಿಟ್ಟು ಮಾಡ್ಕೊಂಡು ಕೂತ್ ಬಿಟ್ಟಿರ್ತಾರೆ. ಹಾಗೆಲ್ಲ ಸಿಟ್ಟಿಗಿಟ್ಟು ಮಾಡಿದ್ರೆ ದೇವರು ಒಲ್ಲನೋ ಹರಿಕೊಳ್ಳನೋ. ಜಗನ್ನಾಥ ದಾಸರು ಹೇಳ್ತಾರೆ, ನೀವು ದೇವರ ಮನೇಲಿ ಎಷ್ಟೊತ್ತು ಕೂತ್ಕೋಬೇಕು ಅಂದ್ರೆ ನಿಮಗೆ ಸಿಟ್ಟು ಬಾರದ ಹಾಗೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಹೊತ್ತು ಕೂತ್ಕೊಳ್ಳಿ. ಕೆಲವರಿಗೆ ಕ್ಷಣಕ್ಕೆ ಸಿಟ್ಟು ಬರುತ್ತೆ. ಜಗನ್ನಾಥ ದಾಸರಂತಾರೆ, ನೀವು ದೇವರಿಗೆ ಧೂಪ ಮಾಡಬೇಡಿ, ನಿಮ್ಮ ಕೋಪನೇ ಧೂಪ ತರ ಅರ್ಪಣೆ ಮಾಡಿಬಿಡಿ. ದೇವರೇ, ಕೋಪವೇ ಧೂಪವು, ನಿನಗೆ ನನ್ನ ಕೋಪವನ್ನೇ ಧೂಪವನ್ನಾಗಿ ಮಾಡಿದ್ದೆ. ದೀಪ ಹಚ್ಚಿಲ್ಲ, ಸಿಡುಕಬೇಡಿ, ಸಿಟ್ಟು ಮಾಡ್ಕೋಬೇಡಿ. ಕಣ್ಣೊಳಗೆ 2 ಜ್ಯೋತಿ ಇದೆ, ಭಗವಂತನಿಗೆ ಮಂಗಳ ನೀರಾಜನ ಮಾಡಿ. ಲಕ್ಷ್ಮೀದೇವಿ ಭಗವಂತ ಮನೆಗೆ ಬಂದರೆ ತನ್ನ ಬಂಗಾರದ ತಟ್ಟೆ, ಅವಳ ಮುಖವೇ ಬಂಗಾರದ ತಟ್ಟೆ, ಹಿರಣ್ಯವರ್ಣ ಅಂಹರಣಿ ಅಪಾಂಗ ನೀರಾಜಿತಂ, ಅವಳ ಕಣ್ಣೇ ಸೊಡ್ಲು, ಅದರೊಳಗಿರೋ ಜ್ಯೋತಿಯೇ ದೀಪ. ಭಗವಂತನನ್ನ ಪಾದದಿಂದ ತಲೆಯ ಪರ್ಯಂತರವಾಗಿ ಒಮ್ಮೆ ನೋಡ್ಬಿಡ್ತಾಳಂತ, ಅದೇ ಆರತಿ. ನಾವು ಅಷ್ಟೇ ದೇವರನ್ನ ಅಪಾದ ಮೌಳಿ ಪರ್ಯಂತರವಾಗಿ ಒಮ್ಮೆ ನೋಡ್ಬಿಡಿ, ಇದೇ ಮಂಗಳಾರತಿ. ನೀವು ಮಂಗಳಾರತಿ ಇಲ್ಲ ಅಂತ ಮನೆಯವ್ರ ಮೇಲೆ ಜೋರು ಮಾಡಿದ್ರೆ ಅವ್ರು ನಿಮಗೆ ಆರತಿ ಮಾಡಿ ಯಾರು? ಅದರಿಂದ ಆ ಎಲ್ಲ ಕಾರ್ಯಕ್ರಮ ಇಟ್ಕೊಳ್ಳೇಬೇಡಿ. ದೇವ್ರು ಏನು ಕೊಡ್ತಾನೆ, ಎಷ್ಟಿದೆ ಏನಿದೆ ಅದಲ್ಲೇ ಮಾಡಿ. ನೀವು ಅದಕ್ಕಾಗಿ ಹಿಂದಿನ ದಿನನೇ ಪ್ರಯತ್ನ ಮಾಡಿ. ಒಳ್ಳೆ ಪತ್ರ ಪುಷ್ಪ ಫಲ ತೋಯ ಎಲ್ಲ ಇದೆಯಂತ ಪ್ರಯತ್ನ ಪೂರ್ವಕವಾಗಿ ಸಿದ್ಧ ಮಾಡ್ಕೊಂಡಿರ್ಬೇಕು. ನಾವು ಪೂಜೆಗೆ ಹೋಗ್ಬಿಟ್ರೆ ನಮ್ಮ ಜೊತೆ ಒಂದು 4-5 ಜನ ಇರ್ತಾರೆ, ಇನ್ನು ಯಾರು ಮಾಡೋರು ಇದ್ದಾರೆ. ದೇವರು ನಿಮ್ಮ ಪೂಜೆಗೆ ವರ ಕೊಡಲ್ಲ, ನಿಮ್ಮ ಪ್ರಯತ್ನ, ನಿಮ್ಮ ಶ್ರದ್ಧೆ. ಆ ಸ್ನಾನಕ್ಕೋಸ್ಕರ ಮಡಿ ಅಂತ ಎಷ್ಟು ಹೋಗಿದ್ರಿ, ಎಷ್ಟು ಒದ್ದೆ ಮಾಡ್ಕೊಂಡ್ರಿ, ಎಲ್ಲೂ ಮೈಲಿಗೆ ಆಗಬಾರ್ದು ಅಂತ ಎಷ್ಟು ಕಾಳಜಿ ವಹಿಸ್ರಿ. ದೇವರ ಪೂಜೆಯಲ್ಲಿ ನಿಮಗೆ ಎಷ್ಟು ಶ್ರದ್ಧೆ, ಅದಕ್ಕೆ ದೇವರು ವರ ಕೊಡ್ತಾನಂತೆ. ಧರ್ಮಾತ್ಮಚ ಸಪುತ್ರೋ ವೈ ದೈವೈರಪಿ ಪೂಜ್ಯತೆ ದಾಪಯೇದ್ಯಸ್ತು ದಾನಾನಿ ಪಿತುರಂ ಹತುರಂಭುವಿ. ಯಾವ ಮಗ ತಂದೆಯ ಅಂತ್ಯ ಸಮಯಕ್ಕೆ ದಾನ ಮಾಡ್ತಾನೋ ಅವನೇ ನಿಜವಾದ ಮಗ, ಅವನೇ ಧರ್ಮಾತ್ಮ. ಇಲ್ಲಿ ಬಹಳ ಉತ್ತಮವಾದ ಒಂದು ಮಾತು ಹೇಳ್ತಾರೆ ನೋಡಿ. ಪಿತು ಶತಗುಣಂ ಪುಣ್ಯಂ ಸಹಸ್ರಂ ಮಾತುರೇವಚ. ತಾನು ಸಂಪಾದನೆ ಮಾಡಿದ ಸಂಪತ್ತಿನಲ್ಲಿ ತಂದೆ ಹೆಸರಿನಲ್ಲಿ ದಾನ ಮಾಡಿದ್ರೆ ಒಂದು ದಾನಕ್ಕೆ 100 ಪಟ್ಟು ಪುಣ್ಯ ಬರುತ್ತಂತೆ. ನೀವು ₹1 ಕೊಟ್ಟರೆ ಅಂತ ತಿಳ್ಕೊಳ್ಳಿ, ₹100 ಕೊಟ್ಟು ಫಲ ಅಂದ್ಬಿಟ್ಟು ಬರೀ ₹1 ಕೊಡ್ತಾ ಹೋಗಬೇಡಿ. ಅವ್ರು ₹1 ಕೊಟ್ಟರೆ ₹100 ಅಂತ ಹೇಳಿದ್ರೆ ಆಚಾರ್ಯ, ಅದನ್ನು ₹100 ಅನ್ಕೊಳ್ಳಿ. ನಿಮಗೆ ಬರೋದು ₹100 ಲೆಕ್ಕ, ತಗೊಳ್ಳೋನ್ಗೆ ಅದು ₹1. ದಾನ ತಗೊಳ್ಳೋನಿಗೆ ಅದು ₹1. ನಿಮಗೆ ಬರೋ ಫಲದಲ್ಲಿ ಅಷ್ಟು ಹೇಳಿದ್ದು. ತಂದೆಗೆ ಕೊಟ್ಟರೆ 100 ಗುಣ ಹೆಚ್ಚು ಬರುತ್ತಂತೆ ಫಲ. ಅದೇ ದಾನ ತಾಯಿ ಹೆಸರಿನಲ್ಲಿ ಮಾಡಿದ್ರೆ ಸಹಸ್ರಂ ಮಾತುರೇವಚ, 1000 ಪಟ್ಟು ಪುಣ್ಯ ಬರುತ್ತಂತೆ. ನೋಡಿ, ಇದಕ್ಕಿಂತ ಆಶ್ಚರ್ಯ ವೇದವ್ಯಾಸ ದೇವರು ಹೇಳ್ತಾರೆ, ಸಹೋದರಿ ಅಕ್ಕ ತಂಗಿರಿ ಯಾರು ಮಾಡೋರು ಇರಲ್ಲ ಪಾಪ. ಕೆಲವ್ರು ಏನು ನಮ್ಗೇನು ಸಂಬಂಧ ಇಲ್ಲ ಅನ್ಕೊಳ್ತಾರೆ. ಅಕ್ಕ ತಂಗಿಗೆ ಏನಾದರೂ ನೀವು ಮಾಡಿಬಿಟ್ರಿ 10,000 10,000 ಪಟ್ಟು ಪುಣ್ಯ ಬರುತ್ತಂತ. ಇನ್ನೂ ಹೇಳ್ತಾರೆ, ಅಕ್ಕ ತಂಗಿರಿಗಾರು ಏನೋ ಮಾಡ್ತಾರೆ, ಅಣ್ಣ ತಮ್ಮಂದ್ರಿಗೇನಾದರೂ ಮಾಡಿಬಿಟ್ರಿ ಅಂದರೆ ಸೋದರೇ ದತ್ತಮಕ್ಷಯಂ. ಯಾಕೆಂದ್ರೆ ಇದ್ದಾಗಲೇ ಅಣ್ಣನ ಮಖ ತಮ್ಮ ನೋಡಲ್ಲ, ಹಿಂಗೆಲ್ಲ ಹೊಡೆದಾಡ್ ಕಚ್ಚಾಡುವ ಕಾಲ. ಇನ್ನು ಸತ್ತ ಮೇಲೂ ಅಣ್ಣನ ನೆನಪು ಮಾಡಿಕೊಂಡು ತಮ್ಮನ ನೆನಪು ಮಾಡಿಕೊಂಡು ಕಾರುಣ್ಯದಿಂದ ಅವನಿಗೆ ಯಾರು ಮಾಡೋರಿಲ್ಲ, ಅಣ್ಣನ ಮಗನಿಗೆ ದುಡ್ಡಿಲ್ಲ, ಅಣ್ಣನ ಮಗ ಮಾಡೋ ಹಾಗೂ ಇಲ್ಲ, ನಾನೇ ಮಾಡ್ತೀನಿ, ಒಳ್ಳೇದು ಪುಣ್ಯ ಬರುತ್ತೆ ಅಂತ ಮಾಡಿದ್ರೆ ಅಕ್ಷಯ ಫಲ ಬರುತ್ತೆ. ಈ ಕೆಲವರು ಈ ಥರ ಶ್ಲೋಕ ಎಲ್ಲ ಕೇಳ್ಬಿಟ್ಟು ತಳ್ಕೊಂಬಳಕ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆಚಾರ್ಯ, ತಂದೆಗೆ 100, ಅಮ್ಮಂಗೆ 1000, ತಂಗಿಗೆ 1,00,000, ಮತ್ತೆ ಅಣ್ಣ ತಮ್ಮಂದ್ರಿಗೆ ಅಕ್ಷಯ ಅಂದ್ರಲ್ವಾ, ಹಾಗಾದ್ರೆ ತಾಯಿ ಬೇಡ ತಂದೆ ಬೇಡ, ಅವ್ರು ಯಾರಿಗೂ ಮಾಡಲ್ಲ, ನಮ್ಮ ಅಣ್ಣ ಸಾಯೋದನ್ನೇ ಕಾಯ್ತಿರ್ತೀನಿ, ಅವನಿಗೆ ಮಾಡಿಬಿಟ್ರೆ ಎಲ್ಲ ಬಂದ್ಬಿಡುತ್ತಲ್ಲ ಅಂತ ಹಿಂಗೆ ತಳ್ಕೊಂಬಳಕ ತಿಳ್ಕೊಂಡು ಬಿಡ್ತಾರೆ. ಹಾಗರ್ಥ ಅಲ್ಲ. ತಂದೆಗೆ ಮಾಡಿರ್ಬೇಕು. ತಂದೆಗೆ ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಅವನು ತಾಯಿದು ಮಾಡಿದ್ರೆ ಆವಾಗ 1000 ಪಟ್ಟು, ತಂದೆ ತಾಯಿದು ಮಾಡಿ ತಂಗಿಗೆ ಅಕ್ಕನಿಗೂ ಮಾಡಿರ್ಬೇಕು, ಆಗ 1,00,000 ಪಟ್ಟು. ಇನ್ನು ಅವ್ರಿಗೂ ಮಾಡಿ ಕೆಲವ್ರ ಮನೇಲಿ ಹಿಂಗೆ ಆಗ್ಬಿಡುತ್ರಿ, ತಂದೆಗೆ ಮಾಡ್ತಾನೆ, ತಾಯಿಗೆ ಮಾಡ್ತಾನೆ, ಅಕ್ಕ ತಂಗಿರಿಗೆ ಮಕ್ಕಳಿರಲ್ಲ ಅದನ್ನು ಅವನೇ ಮಾಡ್ತಾನೆ. ಕೆಲವ್ರ ಮನೇಲಿ ಮಹಾಲಯ ಬಂದ್ಬಿಟ್ರೆ 15 ದಿನವೂ ಪಕ್ಷವೇ. ಯಾಕಂದ್ರೆ ಇವತ್ತು ನಮ್ಮ ಚಿಕ್ಕಪ್ಪಂದು ನಾಳೆ ದೊಡ್ಡಪ್ಪಂದು ಹಿಂಗೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬರಾದ್ಮೇಲೆ ಅವ್ರು ಯಾರು ಕರ್ತೃಗಳಿಲ್ಲ ಅಂತ. ಅದು ಬಹಳ ಪುಣ್ಯ. ಅದರಷ್ಟು ಪುಣ್ಯ ನೋಡಿ, ಇದ್ದಾಗ ನೀವು ಅನ್ನ ಹಾಕಿ ಬಿಡಿ,
ಯಾರೋ ಹ್ಯುಮ್ಯಾನಿಟಿ ಕರ್ಟಸಿ ಮೇಲೆ ಅನ್ನ ಹಾಕ್ತಾರೆ, ಆದರೆ ಸತ್ತ ಮೇಲೆ ಮಾತ್ರ ಪ್ರಾಪರ್ ಚಾನಲ್ ಇದೆ. ಹಾಗೆ ಹೋದ್ರೆ ಮಾತ್ರ ಊಟ ಇಲ್ಲದೆ ಇರಲಿಲ್ಲ. ಸತ್ತವರಿಗೆ ಅನುಕಂಪದಿಂದ ಕೊಡುವಂಥದ್ದಕ್ಕೆ ಹೆಚ್ಚು ಫಲವನ್ನ ಭಗವಂತ ಹೇಳ್ತಾ ಇದ್ದಾನೆ. ಇಂಥದ್ದನ್ನ ಮಾಡಬೇಕು. ಯದಿ ಲೋಭಾನ್ನ ಯಚ್ಛಂತಿ ಕಾಲೇ ಜ್ಞಾತುರ ಸಂಜ್ಞಕೆ. ಅಂತ್ಯಕಾಲದಲ್ಲಿ ಲೋಭದಿಂದ ಕೊಡೋದಿಲ್ಲ ಅಂತಾದರೆ ಅವನಿಗೆ ಪಾಪಿ ಅಂತ ಕರೀತಾರೆ, ಅವನು ಕೃಪಣ, ಅವನು ಮರಣ ಹೊಂದಿದ ಮೇಲೆ ಬಹಳವಾದ ದುಃಖವನ್ನು ಪಡಬೇಕಾಗತ್ತೆ ಅಂತಿಷ್ಟೆಲ್ಲ ಹೇಳುವಾಗ ಗರುಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸ್ವಾಮಿ, ಈ ಸಾಯೋರು ಏನು ಮಾಡಬೇಕು ಹೇಳು? ಸಾಯುವ ಮನುಷ್ಯ, ಯಾಕೆಂದರೆ ಹಿಂದೆ ಹೇಳಿದ್ವಿ, ತದಾ ಸ್ವಮರಣಂ ಜ್ಞಾತ್ವ, ಮರಣ ಸೂಚಕ ಚಿಹ್ನೆಗಳನ್ನು ತಿಳ್ಕೊಂಡ ಮೇಲೆ ನಾನು ಸಾಯ್ತೀನಿ ಅಂತ ಅನ್ನಿಸಿದ ಮನುಷ್ಯ ಏನು ಮಾಡಬೇಕು? ಗರುಡ ಪುರಾಣ ಇದ್ದಾಗೆ ಕೇಳಬೇಕು. ನಾವು ಹೋದ್ಮೇಲೆ ನಮ್ಮ ಮನೇಲಿ ಹೇಳಿಸಿದ್ರೆ ಕೇಳಕ್ಕೆ ನಾವೇ ಇರಲ್ವಲ್ಲ. ಹಾಗಾದ್ರೆ ಇದ್ದಾಗ ಕೇಳೋ ಪುರಾಣ, ಹೋದಾಗ ಕೇಳೋ ಪುರಾಣ ಅಲ್ಲ ಇದು. ಅವನು ಕೇಳ್ತಾನೆ, ಮ್ರಿಯಮಾಣಸ್ಯ ಕೃತ್ಯಂ ತದಾನೀಂ ವದನ ಪ್ರಭು. ಕಾಯುವ ಮನುಷ್ಯ ಏನು ಮಾಡಿ? ಭಾಗವತದಲ್ಲೂ ಇದೇ ರೀತಿ ಪ್ರಶ್ನೆ, ಇಲ್ಲಿ ಗರುಡನು ಅದೇ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ನೋಡಿ, ಮನುಷ್ಯ ಹೇಗೆ ಬದುಕಬೇಕು, ಜೀವನ ಹೇಗೆ ಸಾಗಿಸ್ಬೇಕು, ಅದು ಭಾಗವತ ಹೇಳುತ್ತೆ. ಮನುಷ್ಯ ಹೇಗೆ ಸಾಯ್ಬೇಕು, ಯಾಕಂದ್ರೆ ಮರಣಂ ತದವಭೃತಂ, ಇದು ಅವಭೃತ, ದೊಡ್ಡ ಯಜ್ಞದಲ್ಲಿ ಇದೊಂದು ಪೂರ್ಣಾಹುತಿಯ ಘಟ್ಟ. ಇದು ಹೇಗಿರ್ಬೇಕು ನೋಡಿ. ನೀವು ಪ್ರತಿ ಸ್ವಾಹಾಕಾರ ಹಾಕುವಾಗ ಶ್ರದ್ಧೆ ಇಲ್ಲದೆ ಇದ್ರೂ ಆ ಪೂರ್ಣಾಹುತಿ ಕಾಲದಲ್ಲಂತೂ ಭಾರಿ ಅಲರ್ಟ್ ಆಗಿ ನಿಂತು ಆ ಭಗವಂತನ ಧ್ಯಾನ ಮಾಡಿ ಪೂರ್ಣಾಹುತಿ ಹಾಕ್ತೀರಿ. ಹಾಗಾದ್ರೆ ಇದು ಪೂರ್ಣಾಹುತಿ. ಇಡೀ ನಮ್ಮ ಜೀವನ ಯಜ್ಞದಲ್ಲಿ ಭಗವಂತನಿಗೆ ಪರಿಪೂರ್ಣವಾಗಿ ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ಎಲ್ಲ ನಿನ್ನದಯ್ಯ. ಈ ಇಂದ್ರಿಯಗಳಿಂದ, ಈ ದೇಹದಿಂದ ನಾನು ಮಾಡಿದ ಎಲ್ಲ ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ. ಇವತ್ತು ಲಾಸ್ಟ್ ಅಂಡ್ ಫೈನಲ್ ಡೇ, ಈ ದೇಹವನ್ನೇ ನಿನಗೆ ಅರ್ಪಣೆ ಮಾಡ್ತೀನಿ. ಮಗ ಈ ದೇಹವನ್ನು ಹಿಡಿದು ಚಿತೆಯ ಮಧ್ಯದಲ್ಲಿ ಕ್ರವ್ಯಾದ ಅನ್ನುವ ಅಗ್ನಿಯನ್ನ ನೆನಪು ಮಾಡಿಕೊಂಡು ಅಲ್ಲಿ ಅರ್ಪಣೆ ಮಾಡಬೇಕಾಗಿದೆ. ದೇವರು ಕೊಟ್ಟ ಈ ದೇಹವನ್ನ ಅಗ್ನ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಕ್ರವ್ಯಾದ ನಾಮಕ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಿದೆ. ಪಕ್ಕದ ಮನೆಯವರು ಕೀ ಕೊಟ್ಟಿದ್ರೆ ಅವರು ಬಂದಾಗ ಅದನ್ನು ಹಾಗೆ ಕೊಡಬೇಕು. ನಿಮ್ಮ ಜವಾಬ್ದಾರಿ. ನಿಮ್ಮನ್ನು ನಂಬಿ ಕೊಟ್ಟಿದ್ದಾರೆ, ಅವ್ರು ಆ ಕಡೆ ಹೋದ ತಕ್ಷಣ ಕೀ ತಗೊಂಡು ಜಜ್ಜಿ ಬಜ್ಜಿ ಎಲ್ಲ ಹಾಳು ಮಾಡಿ ಕೊಟ್ರೆ, ಹಾಗಾದ್ರೆ ದೇವರು ಕೊಟ್ಟರು ಈ ದೇಹವನ್ನ ಸರಿಯಾಗಿ ಇಟ್ಕೊಂಡು ಅವನು ಹೀಗೆ ಕೊಡುವಂತ ಅತ್ಯಂತ ಜವಾಬ್ದಾರಿಯ ಸಮಯ. ಇದು ಹೇಗೆ ಮಾಡಬೇಕು ಅದನ್ನ ಗರುಡನಿಗೆ ಹೇಳ್ತಾ ಇದ್ದಾನೆ. ಕರ್ಮಯೋಗಾದ್ಯದಾ ದೇಹಿ ಮುಂಚನ್ಯತ್ರ ನಿಜಂ ವಪುಹು. ಕರ್ಮಯೋಗದಿಂದ ನಮ್ಮ ಕರ್ಮ ಮುಗೀತು ಅಂತಾದರೆ ಈ ಭೂಮಿ ಮೇಲೆ ನಮ್ಮದು ಅನ್ನ ಋಣ, ನೀರಿನ ಋಣ ಮುಗೀತು ಅಂತಾದರೆ ಹೋಗೋದೆ. ಈ ಹೋಗೋ ಸಂದರ್ಭ ಬಂದರೆ ಹೇಗೆ ಬಿಡಬೇಕು ಹೇಳ್ತೇನೆ ಕೇಳು. ತುಳಸಿ ಸನ್ನಿಧೋ ಕುರ್ಯಾನ್ ಮಂಡಲಂ ಗೋಮಯೇನತು. ಎಷ್ಟಾಗತ್ತೋ ಅಷ್ಟು ಮಾಡೋಣ. ಎಲ್ಲರೂ ಎಲ್ಲ ಮಾಡ್ಲಿಕ್ಕಾಗದಿದ್ರು ಎಷ್ಟಾಗತ್ತೋ ಅಷ್ಟು ಮಾಡಬೇಕು. ಮನೆ ಒಳಗೊಂದು ತುಳಸಿ ಕಟ್ಟೆ ಅಂತೂ ಇಟ್ಕೊಂಡಿರ್ಬೇಕು. ಕೆಲವರಿಗೆ ಕಟ್ಟೆ ಇರಲ್ಲ, ಮನೆಯಲ್ಲೆಲ್ಲೋ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಕಟ್ಟೆ ಪಟ್ಟೆ ಇರಲ್ಲ. ಹೋಗ್ಲಿ, ಒಂದು ತುಳಸಿ ಪಾಟಾರು ಇಟ್ಕೊಳ್ಳಿ, ತುಳಸಿ ಅಂತೂ ಇಟ್ಕೊಳ್ಳಿ. ಅದಿಟ್ಕೊಂಡು ಅದರ ಮುಂದೆ ಕುರಿಯಾನ್ ಮಂಡಲಂ ಗೋಮಯೇನತು, ಗೋಮಯ ಬೇಕಂತ. ಸಿಟಿ ಕಡೆ ಇದ್ದಾಗ ಗೋಮಯನೇ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ವಾರಕ್ಕೊಂದ್ಸತಿ ಎಲ್ಲರೂ ವಾಕಿಂಗ್ ಹೋಗಿ ಆದರೂ ಒಂದಿಷ್ಟು ಗೋಮಯ ತನ್ನ ಮನೇಲಿ ಇಟ್ಕೊಂಡಿರಿ. ಯಾಕಂದ್ರೆ ಅವಶ್ಯ ವಸ್ತು. ಕೆಲವರು ಮನೇಲಿ ಟಿಕ್-20 ಇಟ್ಕೊಂಡಿರ್ತಾರೆ, ಪಿನಾಯಿಲ್ ಇಟ್ಕೊಂಡಿರ್ತಾರೆ, ಎಲ್ಲ ರೀತಿ ಸೋಪು ಇಟ್ಕೊಂಡಿರ್ತಾರೆ, ಎಲ್ಲ ರೀತಿ ಶಾಂಪೂ ಇಟ್ಕೊಂಡಿರ್ತಾರೆ. ಮೋಕ್ಷಕ್ಕೆ ಬೇಕಾಗುವ ಒಂಚೂರು ಗೋಮಯ ಇಟ್ಕೊಳಕ್ ನಿಮ್ಮಲ್ಲಿ ಜಾಗ ಇಲ್ಲ ಅಂದ್ರೆ ನಮ್ಮ ಕತೆ ಇನ್ನೇನು ಹೇಳೋಣ. ವೇದವ್ಯಾಸ ದೇವರು ಹೇಳ್ತಾರೆ, ನಿಮ್ಮ ಮನೇಲಿ ಪಿನಾಯಿಲ್ ಇಲ್ಲ, ನೋ ಪ್ರಾಬ್ಲಮ್. ಸೋಪ್ ಇಲ್ಲ, ನೋ ಪ್ರಾಬ್ಲಮ್. ಗೋಮಯ ಇಲ್ಲ ಅಂದ್ರೆ ಎಲ್ಲ ಪ್ರಾಬ್ಲಮ್. ಹಾಗಾದ್ರೆ ಇರಬೇಕಾದ ಯಾವುದು? ತುಳಸಿ ಕಟ್ಟೆ ಇರಬೇಕು, ಗೋಮಯ ಇರಬೇಕು, ಪ್ರತಿನಿತ್ಯ ಗೋಮಯ ಇರಬೇಕು. ಗೋಮಯ ಇಲ್ಲದೆ ಮಂಡಲ ಮಾಡಿದ್ರಿ, ಪೂಜೆ ಮಾಡಿದ್ರಿ, ಭಗವಂತ ಸ್ವೀಕಾರ ಮಾಡಲ್ಲ. ಗೋಮಯ, ಅದರೊಳಗೆ ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮಿ ಬಂದ್ರೆ ಅಲ್ಲಿ ಭಗವಂತ ಬರ್ತಾನೆ. ನೀವು ಪೀಠ ಪೂಜೆ ಮಾಡುವಾಗ ವಿಷ್ಣೋರಾಸನ ಭೂತ ಎಲ್ಲ ಹೇಳಿ ಮಾಡುವಾಗ ಆ ಪೀಠದ ಒಳಗೆ ಯಾರ ಚಿಂತನೆ ಮಾಡಬೇಕು? ಲಕ್ಷ್ಮಿ. ಲಕ್ಷ್ಮಿ ಬರಬೇಕಂದ್ರೆ ಗೋಮಯ ಬೇಕು. ಗೋಮಯ ಮಾಡಿ ರಂಗೋಲಿ ಹಾಕ್ಬೇಕು. ರಂಗ ಒಲಿಬೇಕಾದ್ರೆ ರಂಗೋಲಿ ಹಾಕ್ಬೇಕು. ನೀವು ರಂಗೋಲಿ ಹಾಕ್ತಿದ್ರೆ ರಂಗ ಒಲಿಯಲ್ಲ. ಕೆಲವರು ಡೈಲಿ ಹಾಕಕ್ಕೆ ಬೇಜಾರು. ಅದಕ್ಕೆ
ನಾ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದೀನಿ ಅಂತ ಹೊಸಲ ಮೇಲೆ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ. ದೇವರಂತ ನನಗೆ ನೀ ಅಂಟಿಸ್ತೀಯಾ, ಹಾಗಾದ್ರೆ ನಿನ್ನನ್ನು ಸಂಸಾರದೊಳಗೆ ಅಂಟಿಸ್ಬಿಡ್ತೀನಿ ಅಂತ ನಮ್ಮನ್ನು ಅಂಟಿಸೇ ಬಿಡ್ತಾನೆ. ದೇವ್ರ ಹತ್ರ ಬರೋಕ್ಕಾಗಲ್ಲ, ಪೂಜೆಗೆ ಬರೋಕ್ಕಾಗಲ್ಲ, ಪುರಾಣಕ್ಕೆ ಬರೋಕ್ಕಾಗಲ್ಲ. ಏನ್ರಿ ಪುರಾಣಕ್ಕೆ ಬರಲೇ ಇಲ್ವಾ? ಅಯ್ಯೋ ಮನೆ ಬಿಟ್ಟು ಬರೋದು ಹೇಗೆ ಅಂತಾರೆ. ಯಾಕೆಂದ್ರೆ ಅಂಟ್ಕೊಂಡು ಬಿಟ್ಟಿರ್ತಾರೆ. ರಂಗ ಒಲಿಬೇಕಾದ್ರೆ ರಂಗೋಲಿ ಹಾಕ್ಬೇಕು, ಗೋಮಯ ಮಾಡ್ಬೇಕು. ಇಲ್ಲದಿದ್ರೆ ಭಗವಂತನ ಅನುಗ್ರಹ ಆಗಲ್ಲ. ಇರುವಾಗೂ ಗೋಮಯ ಬೇಕು, ಹೋಗುವಾಗೂ ಗೋಮಯ ಬೇಕು. ಅದರಿಂದ ಗೋಮಯದಲ್ಲಿ ಮಂಡಲ ಮಾಡಬೇಕು, ಮಂಡಲ ಮಾಡಿ ಎಳ್ಳನ್ನು ಹಾಕಬೇಕು. ತಿಲಾಂಚೈವ ವಿಕಿರಿಯಾತ ದರ್ಭಾಂಚೈವ ನಿಕ್ಷಿಪೇತ್ ಸ್ಥಾಪಯೇ ದಾಸನೇ ಶುಭ್ರೇ ಸಾಲಿಗ್ರಾಮ ಶಿಲಾಂ ತದಾ. ಅಲ್ಲಿ ದರ್ಬೆ ಹಾಕಬೇಕು, ಎಳ್ಳು ಹಾಕಬೇಕು, ಒಳ್ಳೆ ಒಂದು ಆಸನ ಹಾಕಬೇಕು, ಅಲ್ಲಿ ಸಾಲಿಗ್ರಾಮ ಇಡಬೇಕು. ಶಾಲಿಗ್ರಾಮ ಶಿಲಾ ಯತ್ರ ಪಾಪ ದೋಷ ಭಯಾಪಹ ತತ್ ಸನ್ನಿಧಾನೋ ಮರಣಾನ್ ಮುಕ್ತಿ ಜಂತೋ ಸುನಿಶ್ಚಿತ. ಸಾಲಿಗ್ರಾಮದ ಸನ್ನಿಧಾನದಲ್ಲಿ ತುಳಸಿ ಛಾಯೆಯಲ್ಲಿ ಗೋಮಯ ಮಂಡಲದ ಮೇಲೆ ಎಳ್ಳು ದರ್ಬೆಗಳ ಮೇಲೆ ಯಾರು ಪ್ರಾಣವನ್ನ ಬಿಡ್ತಾನೆ ಅವನು ಮೋಕ್ಷ ಕಟ್ಟಿಟ್ಟ ಬುತ್ತಿ. ಅಲ್ಲ, ಸಾಯೋ ಕಾಲಕ್ಕೆ ಎಲ್ಲ ಐಟಮ್ ಸಿಗಬೇಕಲ್ಲ. ಮನೇಲಿ ಡೈಲಿ ಪೂಜೆ ಮಾಡ್ತಿದ್ರೆ, ಮನೇಲಿ ಡೈಲಿ ಗೋಮಯ ಯೂಸ್ ಮಾಡಿದ್ರೆ, ಮನೇಲಿ ದಿನಾಗ್ಲೂ ತುಳಸಿ ಪೂಜೆ ಹೆಂಡತಿ ಮಾಡಿ, ಗಂಡ ದೇವ್ರ ಪೂಜೆ ಮಾಡಿ, ತುಳಸಿಗೆ ತೀರ್ಥ ಕೊಟ್ಟಿದ್ರೆ ಇವೆಲ್ಲ ಇರತ್ತೆ. ಇದ್ರೆ ನೀವು ಮಾಡಿದ್ರೆ ದೇವರು ಕೂಡ ನಿಮ್ಗೆ ಸಾಯೋ ಟೈಮ್ನು ಸರಿಯಾಗಿ ತೋರಿಸ್ತಾನೆ. ಆ ಟೈಮಲ್ಲಿ ಎಲ್ಲ ಒದಗಿಸ್ತಾನೆ. ಅದಕ್ಕೆ ಕರುಣಿಸಯ್ಯ ನಾರಾಯಣ. ಈ ಎಲ್ಲ ಐಟಮ್ನು ನೀನು ಕರುಣಿಸಯ್ಯ, ಮಾಡುವ ಬುದ್ಧಿ ಕರುಣಿಸಯ್ಯ, ವಿಧಿ ವಿಧಾನಗಳ ತಿಳಿಸುವ ಕರುಣೆ ನನ್ನ ಮೇಲೆ ಮಾಡಯ್ಯ. ಶರಣು ಹೊಕ್ಕೆನಯ್ಯ ನಿನ್ನ ಮರಣ ಸಮಯದಲ್ಲಿ ಅನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ತುಳಸಿ ವಿಟಪಾಚ್ಛಾಯ ಯತ್ರಾಸ್ತಿ ಭಯತಾಪ ತಸ್ಯೈವ ಮರಣಾನ್ ಮುಕ್ತಿ ಸರ್ವದಾ ದಾನ ದುರ್ಲಭ. ಎಲ್ಲಾ ದಾನಗಳನ್ನ ಮಾಡಲಿಕ್ಕೆ ಯಾಕೆ ಹೇಳಿದ್ದಾರೆ ಅಂದ್ರೆ ಅಂತ್ಯಕಾಲದಲ್ಲಿ ಇವೆಲ್ಲ ನಿಮ್ಗೆ ಕೈ ಸಿಗಬೇಕಾದ್ರೆ ಹಿಂದೆ ಇಷ್ಟೆಲ್ಲ ಮಾಡಿರ್ಬೇಕು. ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಒಬ್ಬ ಎಕ್ಸಾಮ್ಗೆ ಹೋದ ಹುಡುಗನಿಗೆ 1 ಸೆಕೆಂಡ್ ಪುರ್ಸೊತ್ತಿಲ್ದೆ ತಲೆ ಬಗ್ಸಿ ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಅವನು 364 ದಿನ ಓದಿರ್ಬೇಕು. 364 ದಿನ ಯಾರು ಚಂದ ಓದಿರ್ತಾನೆ 100ಕ್ಕೆ 100 ಬರೀತಾನೆ. ಹಾಗೆ ನೀವು ಜೀವನದ ಉದ್ದಕ್ಕೂ ಸಾಧನೆ ಮಾಡಿದ್ರಿ, ಅಂತ್ಯಕಾಲದ ರಿಸಲ್ಟ್ ಚೆನ್ನಾಗಿರುತ್ತೆ. ತುಳಸಿ ವಿಟಪಾಸ್ಥಾನಂ ಗೃಹೇ ಯಸ್ಯಾವತಿಷ್ಠತಿ. ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆ, ಬೃಂದಾವನ ಇದೆ, ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರ. ಅದು ಮನೆ ಅಲ್ಲ, ಅದು ಕ್ಷೇತ್ರ. ಯಮದೂತರು ಅಲ್ಲಿ ಹೋಗಲ್ಲ. ಅದಕ್ಕೆ ದಾಸರಂದ್ರು ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನವು. ನಾವು ಅದನ್ನ ತಳ್ಕೊಂಬಳ್ಕ ಮಾಡ್ಕೊಂಡು ಬಿಡ್ಬೇಕು. ಆಲಯಕ್ಕೆ ಭೂಷಣ ನಾಯಿ ಮನೆಯು. ಕೆಲವರೆಲ್ಲ ನಾಯಿಗೆ ಮನೆ ಕಟ್ಟಿರ್ತಾರ್ರಿ, ತಾಯಿಗಿಲ್ಲ ದೇವರಿಗಿಲ್ಲ. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ. ಅದ್ಯಾಕೋ ಏನೋ ದಾಸರು ತಾಯಿಯ ತಂದಿಟ್ಟಿ ಇಡೋದೇ ಇಲ್ಲ ನೋಡಿ. ಅವ್ರಿಗೆ ಅವಾಗಲೇ ಗೊತ್ತು. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ, ಮಡದಿಯ ಕೈಯಾಗೊಂದು ಮಗುವನ್ನು ಕೊಟ್ಟಿ ಅದರ ಮೇಲೆ ಮನಸ್ಸಿಟ್ಟಿ, ಯಾತರ ಕಟಿಪೀಟಿ ಒಂದು ದಿನ ಹೋಗತಿಲ್ಲ ಟಪಾಟಿ. ಈ ಕಡೆ ಎಲ್ಲ ನೀವು ಉಡುಪಿ ಕಡೆ ಬಂದರೆ ಆ ತುಳಸಿ ಕಟ್ಟೆ ನೋಡಲಿಕ್ಕೆ ಬಹಳ ಸಂತೋಷ. ಆ ತುಳಸಿ ಬೃಂದಾವನ, ತುಳಸಿ ಗಿಡ, ಅಲ್ಲಿ ಎಲ್ಲ ತೀರ್ಥಗಳು, ಎಲ್ಲ ದೇವತೆಗಳು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರಿ ಎಲ್ಲ ಬರ್ತಾರಂತಲ್ಲಿ. ಕೃಷ್ಣನ ಮುಂದೇನು ತುಳಸಿ ನೋಡಿದಿರಿ? ಪ್ರದಕ್ಷಿಣೆ ಮಾಡುವ ಕೃಷ್ಣನಿಗೆ, ತುಳಸಿಗೆ. ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರ. ಅಷ್ಟೇ ಅಲ್ಲ, ನಿಮ್ಮ ತುಳಸಿ ಕಥೆ ಬಿಟ್ಟುಬಿಡಿ. ತುಳಸಿ ಗಿಡದ ಬುಡದಲ್ಲಿರೋ ಮಣ್ಣು ಇನ್ನೇನು ಬೇಡ, ತುಳಸಿ ಮಣ್ಣು. ಲಲಾಟೆ ಯಸ್ಯ ದೃಶ್ಯೇತ ತುಳಸಿ ಮೂಲ ಮೃತ್ತಿಕಾ ಯಮಸ್ತಂ ನೇಕ್ಷಿತುಂ ಶಕ್ತ ಕಿಮದೂತ ಭಯಂಕರ. ಯಮದೇವರೇ ಹೆದರ್ತಾರಂತ ಹಣೆ ನೋಡ್ಲಿಕ್ಕೆ. ನಮ್ಮ ಹಣೆ ನೋಡಿದ್ರೆ ಖುಷಿಯೋ ಖುಷಿ, ಖಾಲಿ ಹಣೆ ಏನಿರಲ್ಲ, ಒದ್ದೆಳ್ಕೊಂಡು ಬಾ ಅಂತಾನಂತ. ಬೆಳಗಾಗೆದ್ದು ಮುಂಜಾನೆ ಎದ್ದು ಗೋವಿಂದನೆನ್ನಿ ತುಳಸಿ ಗಿಡಕ್ಕೆ ನೀರು ಹಾಕಿ ಆ ತುಳಸಿ ಮೃತಿಕೆ ಹಚ್ಕೊಂಡು ಆ ದೇವರನ್ನ ಸ್ತೋತ್ರ ಮಾಡಿಬಿಟ್ರೆ ಸಾಕು. ತುಳಸಿ ಮಂಜರಿ ಯುಕ್ತೋ ಯಸ್ತು ಪ್ರಾಣಾನ್ ವಿಮುಂಚತಿ. ತುಳಸಿ ಮಾಲೆ ಹಾಕ್ಕೊಂಡು ಪ್ರಾಣವನ್ನು ಬಿಟ್ಟ ಅಂತಾದರೆ ಯಮದೂತರು ಬರೋದೇ ಇಲ್ಲ. ಯಾವಾಗಲೂ ತುಳಸಿ ಮಣಿ ನಮ್ಮ ಕತ್ತೊಳಗೆ ಇರಬೇಕು, ಕೆಲವು ಕಾಲ ಬಿಟ್ಟು. ಆದರೆ ಪ್ರಾಣ ಹೋಗೋ ಕಾಲಕ್ಕೆ ತುಳಸಿ ಮಣಿ ಹಾಕ್ಕೊಂಡಿರುವಾಗಲೇ ಪ್ರಾಣ ಹೋಗಬೇಕಾದ್ರೆ ಅದು ದೇವರ ಅಯೋಗ್ಯತೆ ಕೊಡಬೇಕು. ನಾವು ಮಾಡೋದೆಲ್ಲ ಮಾಡಿದರೆ ತುಳಸಿ ಮಣಿ ಹಾಕ್ಕೊಂಡಿರುವಾಗಲೇ ನಮ್ಮ ಪ್ರಾಣ ಕಳಿತಾನೆ ದೇವರು. ಹಾಗಿರಬೇಕು. ತಸ್ಯಾದಲಂ ಮುಖೇ ಕೃತ್ವ ತಿಲದರ್ಭಾಸನೆ ಮೃತಃ.
ಯಾರ ಕಿವಿಯಲ್ಲಿ ತುಳಸಿ ದಳ ಇದೆ, ಯಾರ ಶಿಖೆಯಲ್ಲಿ ತುಳಸಿ ದಳ ಇದೆ, ಯಾರು ತಿಲಾಸನ ದರ್ಭಾಸನದಲ್ಲಿ ಪ್ರಾಣ ಬಿಡ್ತಾರೆ. ನರೋ ವಿಷ್ಣು ಪುರಂಯಾತಿ. ನೋಡಿ ಈ ಮಾತು ಮುಂದಿನ ತುಂಬ ಮುಖ್ಯ. ಪುತ್ರಹೀನೋಪಿ ಅಸಂಶಯ. ಮಕ್ಕಳಿಲ್ಲದಿದ್ದವನು ಕೂಡ ವಿಷ್ಣು ಪುರಂಯಾತಿ. ಇದು ನನ್ನ ಮಾತಲ್ಲ, ವೇದವ್ಯಾಸದೇವರ ಮಾತೆ ಸ್ಪಷ್ಟ ಇದೆ. ನೀವು ಮಾಡುವ ಕರ್ಮ ನೀವು ಸರಿಯಾಗಿ ಮಾಡಿದ್ರೆ, ಜ್ಞಾನ ಪುರಸ್ಸರವಾಗಿ ಮಾಡಿದ್ರೆ ಮಕ್ಕಳು ಬೇಕಿಲ್ಲ ಅಂತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚತಮಃ ಜ್ಞಾನೇನೈವ ಪರಂಪದಂ. ವಿಜಯದಾಸರು ಕನ್ನಡೀಕರಿಸ್ತಾ ಹೇಳ್ತಾರೆ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಮೋಕ್ಷಕ್ಕೆ ಕಾರಣೀಭೂತವಾದದ್ದು ಜ್ಞಾನ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ. ಭಕ್ತಿಯಿಂದ ಮುಕ್ತಿಯೇ ವಿನಃ ಭಕ್ತಿಯಿಂದ ಎಲ್ಲ ಕರ್ಮಗಳನ್ನು ಆಚರಣೆ ಮಾಡಿದವನಿಗೆ ಮಕ್ಕಳಿಲ್ಲದೆ ಇದ್ರೂ ಕೂಡ ಮೋಕ್ಷಕ್ಕೆ ಹೋಗ್ತಾನೆ. ತಿಲ ಪವಿತ್ರ ತ್ರಿವಿಧ ದರ್ಭ ತುಳಸೀರಪಿ ನರಂ ನಿವಾರಯಂತೇತೆ ದುರ್ಗತಿಂ ಯಾಂತ ಮಾತುರಂ. ಆದ್ರಿಂದ ತಿಲ ಮತ್ತೆ ದರ್ಭ ಇದಿರಬೇಕು. ದರ್ಭದ ಒಳಗೆ ಕುಶಮೂಲೆ ಸ್ಥಿತೋ ಬ್ರಹ್ಮ, ಕುಶ ಮಧ್ಯೆ ಜನಾರ್ದನ, ಕುಶಾಗ್ರೇ ಶಂಕರೋ ದೇವ, ತ್ರಯೋ ದೇವಾ ಕುಶೇ ಸ್ಥಿತ. ಎಲ್ಲ ದೇವತೆಗಳು ಆ ದರ್ಭೆಯಲ್ಲಿರ್ತಾರ. ಅಂತಹ ಸನ್ನಿಧಾನದಲ್ಲಿ ನಾವು ಸಾಯಬೇಕು. ಅತ ಕುಶಾವನ್ನಿ ಮಂತ್ರ ತುಳಸಿ ವಿಪ್ರದೇನವಾಹ. ಇವು ಕೆಲವು ಪದಾರ್ಥಗಳು ನಿರ್ಮಾಲ್ಯ ಅಂತ ಆಗೋದೇ ಇಲ್ಲಂತ. ಯಾವುದು? ದರ್ಬೆ, ಬೆಂಕಿ, ಮಂತ್ರ. ಏನಾಚಾರ ಮೊನ್ನೆ ಪವಮಾನ ಹೋಮಕ್ಕೆ ಬಂದಾಗಲೂ ಅದೇ ಸೇಮ್ ಮಂತ್ರ ಹೇಳಿದ್ರಪ್ಪ, ಇವತ್ತು ಅದೇ ಹೇಳ್ತೀರಾ ಅಂದರೆ ಅದೇ ಇರೋದೇ ಒಂದೇ. ಪವಮಾನ ಅಂದ್ರೆ ಒಂದೇ ಮಂತ್ರ. ಅದು ನಿರ್ಮಾಲ್ಯ ಅಂತ ಆಗಲ್ಲ. ಬ್ರಾಹ್ಮಣರು ನಿರ್ಮಾಲ್ಯ ಅಂತ ಆಗಲ್ಲ. ಆಗೋದೇ ಇಲ್ವಾ ಅಂದರೆ ಆಗತ್ತೆ. ಯಾವ್ಯಾವಾಗ ನಿರ್ಮಾಲ್ಯ ಆಗತ್ತೆ, ಮತ್ತೆ ರೀಯೂಸ್ ಮಾಡ್ಲಿಕ್ಕೆ ಬರಲ್ಲ. ವೇದವ್ಯಾಸದೇವರು ಹೇಳ್ತಾರೆ, ದರ್ಭ ಪಿಂಡೇಶು ನಿರ್ಮಾಲ್ಯ ಬ್ರಾಹ್ಮಣ ಪ್ರೇತ ಭೋಜನೆ. ಮಂತ್ರ ಗೋವು ತುಳಸಿ. ಗೋವು, ಮಂತ್ರ, ತುಳಸಿ ನಿರ್ಮಾಲ್ಯ ಆಗತ್ತೆ ಯಾವಾಗ? ನೀಚೆ ವರ್ಣ ಬಾಕ್ಯರು, ಯಾರು ನೀಚರಿದ್ದಾರೆ ಅವರು ಮಂತ್ರವನ್ನು ಹೇಳಿದರೆ, ಗೋವನ್ನು ತಂದರೆ, ತುಳಸಿ ತಂದರೆ ಆಗಲ್ಲ ಅದು. ಆಮೇಲೆ ಕೆಂಡ ಮೈಲಿಗೆ ಆಗುತ್ತಂತೆ ಯಾವಾಗ? ಚಿತಾಯಾಂಚ ಹುತಾಶನೆ. ಚಿತೆಯ ಕೆಂಡ ಅದು ಬರಲ್ಲ ಮಡಿಗೆ. ಗೋಮಯೇನು ಲುಪ್ತ್ಯದೋ ದರ್ಭ ತರಣಯೋ ಸಂಸ್ಕೃತೆ ಭೂತಲೇ ಹಾತುರಂ ಕುರಿಯಾದಂತರಿಕ್ಷೇ ವಿವರ್ಜೆ. ಯಾವಾಗಲೂ ಸಾಯುವಾಗ ಗೋಮಯದಿಂದ ಸಾರಿಸಿ ಅದರ ಮೇಲೆ ದರ್ಭಾಸನವನ್ನು ಹಾಕಿ ಭೂಮಿ ಮೇಲೆ ಸಾಯ್ಬೇಕು. ಮಂಚದಲ್ಲಿ ಅಲ್ಲೆಲ್ಲ ಮೇಲೆ ಕೆಳಗೆ ಎಲ್ಲಂದ್ರಲ್ಲಿ ಹಂಗೆಲ್ಲ ಇಲ್ಲ. ಕ್ರಮ ಅಂದ್ರೆ ಅದು. ಆದರೆ ನಮಗೆಲ್ಲ ಹಣೆ ಬರ ಯಾವ ಮಂಚದ ಮೇಲೆ ಎಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲಿ ಮಲಗಿಸಿರ್ತಾರೋ. ಇಂದ್ರಾರಮಣ ಗೋವಿಂದ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಹುತಾಶನ ಮಂಡಲೋ ಪರಿತಿಷ್ಠಂತಿ ತಸ್ಮಾತ್ ಕುರ್ವೀತ ಮಂಡಲಂ. ಮಂಡಲದಲ್ಲಿ ಎಲ್ಲ ದೇವತೆಗಳು ಇರ್ತಾರಂತ, ಅದರಿಂದ ಮಂಡಲವನ್ನ ಮಾಡಲೇಬೇಕು. ರಾಕ್ಷಸಾಶ್ಚ ಪಿಶಾಚಾಚ ಭೂತ ಪ್ರೇತೈಮಾನುಗಾಲಿಪ್ತ ದೇಶೇ ಕಟ್ವಾಯಾಮ್. ಖಟ್ವ ಅಂದ್ರೆ ಮಂಚ. ಈ ಮಂಚದ ಒಳಗೆ ರಾಕ್ಷಸರು, ಪಿಶಾಚಿಗಳು, ಭೂತ ಪ್ರೇತಗಳೆಲ್ಲ ಇರ್ತಾರೆ. ಅವುಗಳನ್ನು ನಿರಾಸನ ಮಾಡಲಿಕ್ಕೆ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶಾಲಿಗ್ರಾಮ ಶಿಲಾತೋಯಂ ಯಪ್ಪಿಬೇದ್ ಬಿಂದು ಮಾತ್ರಕಂ. ಸಾಯೋ ಕಾಲದಲ್ಲಿ ಒಂದು ತೊಟ್ಟು ಸಾಲಿಗ್ರಾಮ ತೀರ್ಥ ನಿಮ್ಮ ಬಾಯೊಳಗೆ ಬಿದ್ದು ಬಿಟ್ರು ಸರ್ವ ಪಾಪ ವಿನಿರ್ಮುಕ್ತೋ ವೈಕುಂಠ ಭುವನಂ ವ್ರಜೇ. ನಾನ್ ಸ್ಟಾಪ್ ವೈಕುಂಠಕ್ಕೆ ಹೋಗ್ತಾನಂತೆ. ತಥೋ ಗಂಗಾ ಜಲಂ ದದ್ಯಾನ್ ಮಹಾಪಾತಕ ನಾಶನಂ. ಗಂಗಾ ಜಲ ಹಾಕಬೇಕು ಸಾಯೋ ಕಾಲಕ್ಕೆ ಬಾಯಿಗೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಚಾಂದ್ರಾಯಣಂ ಚರೇದ್ಯಸ್ತು ಸಹಸ್ರಂ ಕಾಯ ಶೋಧನಂ ಪಿಬೇದ್ಯಶ್ಚ ಗಂಗಾಂಬಃ ಸಮೌ ಸ್ಯಾದಂಬುವಾಹುಪಿ. ಸಾವಿರಾರು ಚಾಂದ್ರಾಯಣ ಮಾಡಿದ ಫಲ ಒಂದು ತೊಟ್ಟು ಗಂಗಾ ನೀರು ಬಾಯಿಗೆ ಬಿದ್ದರೆ ಬರುತ್ತಂತೆ. ಅದರಿಂದ ಹಿಂದಿನ ಕಾಲದವರೆಲ್ಲ ಹೋಗಿ ಗಂಗೆ ತುಂಬಿಸ್ಕೊಂಡು ಬಂದಿರ್ತಿದ್ರು. ಇಲ್ಲ ಗಂಗೆ ಇಲ್ಲ ಆಚಾರ್ಯ ಮನೇಲಿಲ್ಲ, ಏನು ಮಾಡೋಣ ಅಂದರೆ ವೇದವ್ಯಾಸದೇವರು ಹೇಳ್ತಾರೆ, ಗಂಗಾ ಗಂಗೇತಿಯೋ ಬ್ರೂಯಾತ್ ಪ್ರಾಣೈ ಕಂಟಕ ಗತೈರಪೈ ಮೃತ್ಯೋ ವಿಷ್ಣುಪುರಂ ಯಾತಿ ನ ಪುನರ್ಜಾಯತೆ ಭುವಿ. ಇಲ್ಲೇನು ಪ್ರಾಣ ಬಂದುಬಿಟ್ಟಿದೆ, ಇನ್ನೇನು 2 ನಿಮಿಷಕ್ಕೆ ಹೋಗುತ್ತೆ. ಆ ಕಾಲಕ್ಕೆ ಗಂಗಾ 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 ಅಂದ್ರೂ ಸಾಕಂತ. ನಾನು ಮೊನ್ನೆನೇ ಹೇಳಿದೆ, ಗಂಗಾ ಗಂಗಾ ಅಂಥೇಳಿ ಗೀತಾ ಗಂಗೇಚ ಗಾಯತ್ರಿ ಗೋವಿಂದೇ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. ಅಷ್ಟೇ ಅಲ್ಲ, ತಥೋ ಭಾಗವತಂ ಕಿಂಚಿತ್ ಶೃಣುಯಾತ್ ಮೋಕ್ಷದಾಯಕಂ. ಕಿಂಚಿತ್ ಭಾಗವತ ಶೃಣುಯಾತ್ ಅಂತಾರೆ. ಶ್ಲೋಕಾರ್ಧಂ ಶ್ಲೋಕಪಾದಂ ಬಾ ನಿತ್ಯಂ ಭಾಗವತೋದ್ಭವಂ. ನಿತ್ಯದಲ್ಲಿ ಭಾಗವತ ಕೇಳಬೇಕಂತ, ಒಂದು ದಿನ ಬಿಡಬಾರ್ದಂತ. ಅಂದರೆ ಯಾರನ್ನು ಕರೆಸ್ಬೇಕು? ಯಾರನ್ನು ಕರೆಸೋದೇನು ಬೇಡ, ದಿನಾಗ್ಲೂ ಒಂದು ಶ್ಲೋಕ ನೀವೇ ಗಟ್ ಮಾಡ್ಕೊಳ್ಳಿ. ಒಂದು ಶ್ಲೋಕ, ಅರ್ಧ ಶ್ಲೋಕ
ಇಲ್ಲ ಆಚಾರ, ಶ್ಲೋಕ ಎಲ್ಲ ನೆನಪಿರಲ್ಲ, ಅರ್ಧ ಶ್ಲೋಕನೂ ಬರಲ್ಲ. ಭಾಗವತ ಅಂತ ಅಂದ್ಬಿಟ್ರೆ ಸಾಕಂತ. ಭಾಗವತ 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 ಅಂತ ಪ್ರಾಣ ಬಿಡ್ಬೇಕಂತ. ದೇವರಿಗೆ ಏನು ಕೇಳಿಸುತ್ತೆ? ಮೋಕ್ಷದಲ್ಲಿ ನನ್ನ ಭಾಗವ ತ ಅಂತ ಕೇಳಿದಾಗತ್ತಂತೆ. ಭಾಗವ ತ, ನಂದು ಭಾಗ ಇದೆ, ಶೇರ್ ಕೊಡು ಅಂತ ಕೇಳಬಹುದಂತ. ನೀವು ಜೀವನದಲ್ಲಿ 4 ಅಕ್ಷರ ಭಾಗವತ ಅಂದೇ ಇಲ್ಲ ಅಂದ್ರೆ ನಿನ್ನ ಭಾಗ ಇಲ್ಲಿಲ್ಲ ಹೊರಡಂತಾನ ಭಗವಂತ. ಆದ್ರಿಂದ ಒಂದಾದ್ರೂ ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾಯೋ ಅಂತೆ ಭಾಗವತಂ ಪಠೇತ್ತ ನ ತಸ್ಯ ಪುನರಾವೃತ್ತಿ ಬ್ರಹ್ಮಲೋಕೆ ಕದಾಚನ. ಬ್ರಹ್ಮಲೋಕದಿಂದ ಅವನು ತಿರುಗಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಶ್ರೇಷ್ಠವಾದದ್ದು ಭಾಗವತ. ಪ್ರಾಣಪ್ರಯಾಣ ಸಮಯೇ ಕುರ್ಯಾದ್ ಅನಶನಂ ಖಗಃ ದದ್ಯಾತಾತುರ ಸನ್ಯಾಸಂ ವಿರಕ್ತಸ್ಯ ದ್ವಿಜನ್ಮನಃ. ಸಾಯೋ ಕಾಲದಲ್ಲಿ ಉಪವಾಸ ಮಾಡಿ ಸಾಯ್ಬೇಕಂತ, ಉಪವಾಸದಿಂದ ಸಾಯ್ಬೇಕಂತ. ಎಲ್ಲರದು ಊಟ ಆಗಿರ್ಬೇಕು, ನಮ್ಮದು ಮಾತ್ರ ಆಗಿರಬಾರ್ದು. ಇನ್ನೇನು ಊಟಕ್ಕೆ ಕೂತ್ಕೋಬೇಕು ಅಂತಿದ್ದಾಗ ಹೋದ್ರೂ ನಡೆಯುತ್ತೆ, ಬಟ್ ತಿಂದು ಸಾಯಬಾರ್ದು, ಉಪವಾಸದಲ್ಲಿ ಸಾಯ್ಬೇಕಂತ. ಅದು ಮಹಾಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಯಸ್ಸಾದ ಕಾಲಕ್ಕೆ ಇನ್ನೇನು ಸಾಯ್ತೀವಿ ಎಂದಾಗ ಸನ್ಯಾಸ ತಗೋಬೇಕಂತ. ಸನ್ಯಾಸ ತಗೋಬೇಕು ಅಂದ ತಕ್ಷಣ ಯಾವ ಮಠಕ್ಕೆ ಅಂತ ಕೇಳಬೇಡಿ, ಮಠ ಗಿಟ ಇಲ್ಲ. ಸಮ್ಯಕ್ ನ್ಯಾಸ. ನ್ಯಾಸ ಅಂದರೆ ಬಿಡೋದು ಅಂತ ಒಂದರ್ಥ, ಇಡೋದು ಅಂತ ಒಂದರ್ಥ. ಬಿಡೋದು ಸಂಸಾರದ ಮೇಲಿರುವ ಮನಸ್ಸನ್ನು ಬಿಡೋದು, ಇಡೋದು ಅಂದರೆ ದೇವರ ಮೇಲೆ ಮನಸ್ಸನ್ನು ಇಡೋದೇ ನಿಜವಾದ ಸನ್ಯಾಸಿ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣ ನಾಕಂ ವಿಹಿತಂ ಗುಹಾಯಾದ್ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಹ. ಸನ್ಯಾಸ ಅಂದರೆ ವೇದಾಂತ ತತ್ವಜ್ಞಾನದ ನಿಶ್ಚಿತಾರ್ಥ ಮಾಡಿಕೊಂಡು ಇವೆಲ್ಲ ಹೇಯ, ನೀನೊಬ್ಬನೇ ಪ್ರಿಯ ಅಂತ ಭಗವಂತನಲ್ಲಿ ಮನಸ್ಸಿಡೋದಲ್ಲ, ಇದೇ ನಿಜವಾದ ಸನ್ಯಾಸ. ಇಂಥ ಸನ್ಯಾಸ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಮಗೆ ಅವಾಗೇನು ಸನ್ಯಾಸನೂ ಆಗಲಿಲ್ಲ, ಯಾರೂ ಇಲ್ಲ ಅಂತಂದರೆ ಸನ್ಯಸ್ತಮಿತಿಯೋ ಬ್ರೂಯಾತ್ ಪ್ರಾಣಿ ಕಂಟಕ ಕತೆ ಇರಪಿ. ಕಂಠಕ್ಕೆ ಪ್ರಾಣ ಬಂದಾಗ ಸನ್ಯಸ್ತೋಹಂ ಅಂದ್ಬಿಟ್ರೆ ಸಾಕಂತ. ಎಲ್ಲವನ್ನು ಬಿಟ್ಟಿದ್ದೇನೆ ಕೃಷ್ಣ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂದ್ಬಿಟ್ರು ಸಾಕಂತ ದೇವರು ಉದ್ಧಾರ ಮಾಡ್ತಾನಂತ. ನಮಗೆ ಹಾಗೂ ಆ ಬುದ್ಧಿ ಬರಲ್ಲ ರೀ. ಕೆಲವರು ಸಾಯೋ ಕಾಲಕ್ಕೆ ಪಾ 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 ಅಂತ ಪ್ರಾಣ ಬಿಡ್ತಿರ್ತಾರೆ. ಈ ಮಗ ಏನು ಅನ್ಕೊಂಡ್ಬಿಡ್ತಾನೆ, ಅಪ್ಪ ಏನೋ ಪಾಪ ಅಂತ ಇದ್ದಾನೆ, ಎಲ್ಲೋ ಪಾಸ್ಬುಕ್ ಇಟ್ಟಿರಬೇಕು, ಅದಕ್ಕೆ ಇವ್ನು ಬಡ್ಕೋತಾ ಇದ್ದಾನೆ ಅಂತ ಡಾಕ್ಟ್ರನ್ನ ಕೇಳ್ತಾನೆ. ಇವನೇನು ಗೊತ್ತಾಗ್ತಿಲ್ಲ, ಇವ್ನು ಸ್ವಲ್ಪ ಮಾತಾಡಿಸ್ಬೇಕಲ್ಲ ಅಂತ. ಆ ಡಾಕ್ಟ್ರ್ ಅಂತಾರೆ ಒಂದು 25,000 ಖರ್ಚಾಗತ್ತೆ, ಒಂದು ಇಂಜೆಕ್ಷನ್ ಕೊಡ್ತೀವಿ, 1-2 ಸೆಕೆಂಡ್ ಮಾತಾಡ್ತಾನೆ. ಖರ್ಚಾದ್ರೆ ಆಗಲಿ, ಪಾಸ್ಬುಕ್ ಸಿಕ್ಕರೆ ಸಾಕು ಅಂತ ಹೇಳಿ ಕೊಡಿಸ್ತಾನೆ. 25,000 ಖರ್ಚು ಮಾಡಿ ಮಗ. ಅಪ್ಪನಿಗೆ ಮಾತು ಬರುತ್ತೆ. ಅಪ್ಪ ಅಂತಾನ, ಅಯ್ಯೋ ಪ್ರಾರಬ್ಧ, ಪರ್ಕೆ ಹೊರಗೆ ಬಿಟ್ಟಿದೆಯಾ, ನಾನು ಬದುಕಿರುವಾಗಲೇ ಹೀಗೆ ಸಾಮಾನು ವೇಸ್ಟ್ ಮಾಡ್ತೀಯಲ್ಲ, ಇನ್ನು ಸತ್ತ ಮೇಲೆ ಇನ್ನೇನು ವೇಸ್ಟ್ ಮಾಡ್ತೀಯಾ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ತಾನೆ. ಇವನು ಪಾ ಅಂದದ್ದು ಪರ್ಕೆ ಅನ್ಲಿಕ್ಕೆ ಪಾಪ ಪಾಪ ಅಂತಿರ್ತಾನೆ. ಇವನು ಅದನ್ನು ಪಾಸ್ಬುಕ್ ಅಂತ ತಿಳ್ಕೊಂಡ. ನಾ ಸಾಯೋ ಜೀವನಿಗೆ ಪರಮಾತ್ಮನ ಬಗ್ಗೆ ಯೋಚನೆ ಬರೋಕ್ಕಿಂತ ನಾನು ಬಿಟ್ಟು ಹೋದ್ಮೇಲೆ ಈ ಮನೇನ ಯಾರು ನೋಡ್ಕೊಳ್ತಾರೆ, ಎಷ್ಟೆಲ್ಲ ನೀವು ಸಂಪಾದನೆ ಮಾಡಿದ್ರೆ 100 ಪ್ರಾಬ್ಲಮ್, ಆರಾಮಿದ್ರೆ ಏನು ಪ್ರಾಬ್ಲಮೇ ಇಲ್ಲ. ನಾ ಬಿಟ್ಟು ಹೋದ್ಮೇಲೆ ಮಕ್ಕಳು ಏನು ಮಾಡ್ತಾರೆ, ನೋಡ್ಕೋತಾರೆ, ತಿಂತಾರೆ, ಎಂಜಾಯ್ ಮಾಡ್ತಾರೆ. ನೀವಂತೂ ಹೋಗ್ತಿರಲ್ಲ, ಹೋಗ್ತಾ ಇರಿ, ಹೋಗೋ ಕಾಲಕ್ಕಾರು ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಸನ್ಯಸ್ತೋಹಂ ಅಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮಾಡಿದ್ರೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ನೋಡಿ, ಮುಖಂ ಚಕ್ಷುಷಿ ನಾಸೆ ಕರ್ಣೋದ್ವಾರಾಣಿ ಸಪ್ತತ, 7 ದ್ವಾರ ಸಜ್ಜನರಿಗೆ ಪ್ರಾಣವಾಯು ಹೋಗುತ್ತಂತೆ. ಯಾವುದು? ಮುಖದಲ್ಲಿ ಕಣ್ಣು, 2 ಕಣ್ಣು, 2 ನಾಸಿಕ, 2 ಕಿವಿ, ಮುಖ. ಈ 7 ದ್ವಾರಗಳಲ್ಲಿ ಸುಕೃತಿಗಳು, ಸತ್ಕರ್ಮ ಮಾಡಿದವರಿಗೆ ಪ್ರಾಣ ಹೋಗುತ್ತಂತೆ. ಅಯೋಗ್ಯರಿಗೆ ಕೆಳಗಿನ 2 ದ್ವಾರಗಳಲ್ಲಿ ಹೋಗುತ್ತೆ ಅಂತ ಮೊದಲೇ ಭಗವಂತ ಹೇಳಿಬಿಟ್ಟಿದ್ದಾನೆ. ನಿರ್ವಿಚೇಷ್ಟಂ ಶರೀರಂತು ಪ್ರಾಣೇ ಮುಕ್ತಂ ಜುಗುಪ್ಸಿತಂ ಅಸ್ಪೃಶ್ಯಂ ಜಾಯತೆ ಸದ್ಯೋ ದುರ್ಗಂಧಂ ಸರ್ವನಿಂದಿತಂ. ನೋಡಿ, ವಾಯುದೇವರಿರೋವರೆಗೂ ಇದು ಒಳ್ಳೆ ದೇಹ. 1 ನಿಮಿಷ ಈ ವಾಯುದೇವರು ಇಲ್ಲಿಂದ ಹೊರಟು ಬಿಟ್ರೆ ಕ್ಷಣಕ್ಕೆ ದುರ್ಗಂಧ ಹೆಚ್ಚುತ್ತಾ ಹೋಗ್ತಾ ಇತ್ತು. ಅಂತ ದೇಹ ಇದು. ಪೃಥಿವ್ಯಾಂ ಲೀಯತೆ ಪೃಥ್ವಿ, ತಗೊಂಡೋಗಿ ಸುಟ್ರೆ ಪಂಚತ್ವಗಳಲ್ಲಿ ದೇಹದ ರಾ ಮೆಟೀರಿಯಲ್ಸ್ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಈ 5ರಿಂದ ಆದ ದೇಹ ಅಲ್ಲಲ್ಲಿಗೆ ಸೇರ್ಕೊಂಡು ಬಿಡುತ್ತೆ. ಜೀವ ಮಾತ್ರ ಮೇಲೆ ಹೋಗಬೇಕಾಗತ್ತೆ. ಪುಣ್ಯವಾಸನೆಯ ಯುಕ್ತೋ ನಿರ್ಮಿತೆ ಸ್ವೇನ ಕರ್ಮಣೆ ಸಪವಿಶ್ಯನವೇ ದೇಹೆ
ಗೃಹೇ ದಗ್ಧೇಯತಾ ಗೃಹಿ. ಶುಭ ಕರ್ಮ ಮಾಡಿದರೆ ಉತ್ತಮವಾದ ದೇಹ. ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂತೆ ದೇವರು ಅವನಿಗೆ ಇನ್ನೊಂದು ಉತ್ತಮವಾದ ಮನೆಯನ್ನು ಕೊಡ್ತಾನೆ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅವರು ಸಾಯ್ತಾರೆ ಅಂತ ನೀ ಯಾಕೆ ಯೋಚನೆ ಮಾಡ್ತೀಯ? ಅವರು ಸತ್ರು ಕೂಡ ಅವ್ರ ಒಳ್ಳೆ ದೇಹ ಕಾದಿದೆ, ಯಾಕೆಂದ್ರೆ ಸತ್ಕರ್ಮ ಮಾಡಿದ್ದಾರೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ, ನಿಮ್ಮ ಪಾಡಿ ನೀವು ಯುದ್ಧ ಮಾಡು ಅಂತ. ಹಾಗೆ ಸತ್ಕರ್ಮ ಮಾಡಿದವನಿಗೆ ಉತ್ತಮವಾದ ಲೋಕ ಸಿಗತಕ್ಕಂಥದ್ದು ಅಂತ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಈ ಸುಕೃತಿಗಳು ಅವರಿಗೆ ಮಾಡುವಂತಹ ಸತ್ಕರ್ಮಗಳನ್ನೆಲ್ಲ ವರ್ಣನೆ ಮಾಡಿ ಮುಂದೆ ಈ 10ನೇ ಅಧ್ಯಾಯದಲ್ಲಿ ಸಂಚಯ ಇತ್ಯಾದಿ ಕರ್ಮಗಳ ನಿರೂಪಣ, ದಶಗಾತ್ರ ವಿಧಿ, ಏಕಾದಶ 11ನೇ ದಿನ ಮಾಡಬೇಕಾದ ಕರ್ಮಗಳು, ಆಮೇಲೆ ಸತ್ತವನ ಹೆಸರಿನಲ್ಲಿ ಮಾಡಬೇಕಾದ ಒಳ್ಳೆ ಶಯ್ಯಾದಾನ ಅಂತ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಹೇಳುವ ಯಾವ ದಾನವೂ ಸತ್ಲೆ ಮೇಲೆ ಮಾಡಲೇಬೇಕು ಅಂತಿಲ್ಲ. ತನಗೆ ಬದುಕಿದ್ದಾಗಲೇ ಒಳ್ಳೆ ಹಾಸಿಗೆ, ಒಳ್ಳೆ ಮಂಚವನ್ನ, ಒಳ್ಳೆ ಯುವಕ ಬ್ರಾಹ್ಮಣ ದಂಪತಿಗಳು, ಸದಾಚಾರ ಸಂಪನ್ನನಾಗಿರಬೇಕು, ಗುರುಗಳಲ್ಲಿ ಪಾಠವನ್ನು ಓದಿರಬೇಕು. ಅಂಥವ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಸಾವಿರ ಖರ್ಚಾಗಲಿ ಒಳ್ಳೆ ಉತ್ತಮವಾದ ದಾನವನ್ನು ಮಾಡುವಂತಹ ಕ್ರಮ. ಅಲ್ಲಿ ಲಕ್ಷ್ಮೀನಾರಾಯಣರ ಪ್ರತಿಮೆ ಇಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ಹೇಗೆ ದಾನ ಮಾಡಬೇಕು ಅದನ್ನೆಲ್ಲ ಅಲ್ಲಿ ಹೇಳ್ತಾ ಏಕಾದಶ ದಿನದ ವಿಧಿಯನ್ನ ಹೇಳಿ 14ನೇ ಅಧ್ಯಾಯದಲ್ಲಿ ಧರ್ಮರಾಜನ ನಗರ ಎಷ್ಟು ದೊಡ್ಡದು, 4 ಬಾಗಿಲು, ಅದರಲ್ಲಿ 1 ಬಾಗಿಲಲ್ಲಿ ಪಾಪಿಗಳು ಹೋಗ್ತಾರಂತೆ, 3 ಬಾಗಿಲಲ್ಲಿ ಸಜ್ಜನ ಹೋಗ್ತಾರಂತೆ. ಅವ್ರಿಗೆ ಎಂಥ ಮರ್ಯಾದೆ ಕೊಡ್ತಾನೆ. ಯಾರು ಸಚ್ಚಾಸ್ತ್ರ ಪಾರಾಯಣ ಮಾಡಿರ್ತಾರೆ, ದಿನಾ ಸದಾಚಾರ ಸಂಪನ್ನರಾಗಿರ್ತಾರೆ, ಅವರೆಲ್ಲ ಹೋದರೆ ಯಮದೇವರು ತನ್ನ ಧರ್ಮ ರೂಪವನ್ನು ತೋರಿಸಿ ಹಸ್ತಲಾಘವ ಕೊಟ್ಟು ಉತ್ತಮ ಸಿಂಹಾಸನದಲ್ಲಿ ಕೂಡಿಸಿ ಅವರಿಂದ ಸಚ್ಚಾಸ್ತ್ರವನ್ನು ಶ್ರವಣ ಮಾಡ್ತಾನಂತೆ ಮಹಾನುಭಾವ. ಅದು ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕಿನಲ್ಲಿ ಹೋಗುವ ಜನಗಳು ಯಾರು, ಮತ್ತೆ ಯಾರು ಸತ್ಕರ್ಮ ಮಾಡಿರ್ತಾರೆ, ಸತ್ತ ನಂತರ ಮರಳಿ ಹುಟ್ಟಿದಾಗ ಹೇಗೆ ಹುಟ್ಟುತ್ತಾರೆ, ಮತ್ತೆ ಮೋಕ್ಷ ಧರ್ಮದ ನಿರೂಪಣೆಯನ್ನ ಒಟ್ಟು 16 ಅಧ್ಯಾಯಗಳಲ್ಲಿ ವೇದವ್ಯಾಸದೇವರು, ಇದು ಒಂದು ಭಾಗ ಮಾತ್ರ, ಆಚಾರ ಖಂಡ ಅಂತ ಗರುಡ ಪುರಾಣದಲ್ಲಿ ಎಲ್ಲ ವಿಶೇಷವಾಗಿ ವೇದವ್ಯಾಸದೇವರು ತಿಳಿಸ್ಕೊಟ್ಟಿದ್ದಾರೆ. ಮಹಾಸ್ವಾಮಿಗಳವರ ಪರಮಾನುಗ್ರಹ, ನಮ್ಮ ಸೋದೆ ಸ್ವಾಮಿಗಳು ನನ್ನ ಮೇಲೆ ಪರಮಾನುಗ್ರಹ ಮಾಡಿ 7 ದಿನಗಳ ಕಾಲ ಉಪನ್ಯಾಸ ಮಾಡುವ ಒಳ್ಳೆ ಯೋಗವನ್ನು ತಂದುಕೊಟ್ರು. ನನಗೆ ಇಲ್ಲಿ ಉಡುಪಿಗೆ ಬರುವಾಗ ನನಗೆ 2 ದೊಡ್ಡ ಲಾಭ. ನಾ ಅದಕ್ಕಾಗಿ ಓಡ್ತಾ ಬಂದ್ಬಿಟ್ಟೆ. ಒಂದು ದೊಡ್ಡ ಲಾಭ ಅಂದರೆ ಅದೃಶ್ಯಾಸ್ತಿ ರೌಪ್ಯ ಪೀಠೆ ದೃಶ್ಯಾಸ್ತಿ ಬದರಿ ತಟೆ. ಮಧ್ವಾಚಾರ್ಯರು ಇಲ್ಲಿ ಒಂದು ರೂಪದಿಂದ ಇದ್ದಾರಂತೆ, ಅನಂತೇಶ್ವರನ ಸನ್ನಿಧಾನದಲ್ಲಿ ಆಚಾರ್ಯರಿದ್ದಾರೆ. ಅದು ಒಂದು ರೂಪ ಆದರೆ ಇನ್ನೊಂದು ರೂಪದಲ್ಲಿ ಈಗ ಸ್ವಲ್ಪ ಹೊತ್ತು ತನಕ ಇಲ್ಲಿ ಕೂತಿದ್ರಲ್ಲ ಅವರಲ್ಲಿ ಮಧ್ವಾಚಾರ್ಯರು ಬಹಳ ವಿಶೇಷವಾಗಿ ಅವರಲ್ಲಿ ಸನ್ನಿಹಿತರಾಗಿರ್ತಾರಂತೆ. ಇಂತಹ ಆಚಾರ್ಯರ ಗುರುಗಳ ದರ್ಶನ ಆಗೋದಾದರೆ ಇದಕ್ಕಿಂತ ಇನ್ನೇನು ಬೇಕು? ಇದು ಒಂದು ದೊಡ್ಡ ಲಾಭ. ಇನ್ನೊಂದೇನು ದೊಡ್ಡ ಲಾಭ ಅಂದರೆ, ಕುಚೇಲ ಕೃಷ್ಣನ ಮನೆಗೆ ಹೋದ್ನಂತೆ. ಹೋಗುವಾಗ ದಾರಿಲಿ ಏನೋ ಕೇಳಿದ್ರೆ ಕೆಲವರು, ಅಲ್ಲ ಅಲ್ಲಿ ಹೋಗ್ತಿದೆಯಲ್ಲ ಕೃಷ್ಣನ್ ನೋಡ್ಲಿಕ್ಕೆ, ನಿನಗೇನು ಲಾಭ ಆಗತ್ತೆ ಹೇಳು, ಅಲ್ಲಿ ಹೋದ್ರೆ ಏನು ಲಾಭ? ಕುಚೇಲ ಅನ್ನಂತೆ, ಕೃಷ್ಣನ್ ಮನೆಗೆ ಹೋಗಿ ಏನು ಲಾಭ ಆಗೋದು ಬೇಡ, ಕೃಷ್ಣನ್ ದರ್ಶನ ಆಗತ್ತಲ್ಲ ಅದೇ ದೊಡ್ಡ ಲಾಭ. ಅಯಮೇವ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನೇ. ಉತ್ತಮ ಶ್ಲೋಕನಾದ ಭಗವಂತ ಅವನ ದರ್ಶನ ಆಗೋದಕ್ಕಿಂತ ಇನ್ನೇನು ಬೇಕು ಲಾಭ? ಭಗವಂತನೇ ಸ್ವಯಂ ತಾನು ಹೇಳ್ತಾನೆ, ಮದ್ದರ್ಶನಮ್ಮಿ ಭೂತಾನಾಂ ಸರ್ವಶ್ರೇಯೋಪಪತ್ತೆ. ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳುವಾಗ ದೇವತೆಗಳಿಗೆ ಆಶ್ವಾಸನೆ ಕೊಡ್ತಾ ಹೇಳ್ತಾನೆ, ನನ್ನ ನೋಡಿದ್ರಲ್ಲ ಇದೇ ದೊಡ್ಡ ಲಾಭ ಹೋಗಿ ಅಂತ. ದಾಸರು ಇದನ್ನೇ ಹೇಳ್ತಾರೆ, ಮಧ್ವ ಸರೋವರ ಸ್ನಾನ, ಮುದ್ದು ಕೃಷ್ಣನ ದರ್ಶನ, ಇದು ಎರಡಕ್ಕಿಂತ ದೊಡ್ಡ ಲಾಭ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ ಇಲ್ಲೇ ಇಲ್ಲಂತ. ಅದರಿಂದ ಏನೋ ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಮ್ಮ ದೊಡ್ಡವರ ಆಶೀರ್ವಾದ, ಇಂತಹ ಗುರುಗಳ ಸನ್ನಿಧಾನದಲ್ಲಿ, ಇಂಥ ಕೃಷ್ಣನ ದಿವ್ಯವಾದ ಸನ್ನಿಧಾನದಲ್ಲಿ, ಕನಕ ಪುರಂದರ ಎಲ್ಲರೂ ಕೂಡ ಓಡಾಡಿದಂಥ ಈ ಜಾಗ, ಈ ಸನ್ನಿಧಾನದಲ್ಲಿ 7 ದಿನ ಇರುವ ದೊಡ್ಡ ಭಾಗ್ಯ. ನಮಗೊಂದ್ಸತಿ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಎಲ್ಲೋ ಸೇರ್ಕೊಂಡಾಗ ನಮ್ಮ ಕತೆ ಮುಗೀತು. ಇನ್ನು ಯಾವಾಗ ಭಗವಂತ ಆ ಸುಯೋಗ ಕೊಡ್ತಾನೋ ಗೊತ್ತಿಲ್ಲ. ಇಂಥ ಒಳ್ಳೆಯ ಸುಯೋಗವನ್ನು ಮಹಾಸ್ವಾಮಿಗಳವರು ಅತ್ಯಂತ ಕಾರುಣ್ಯದಿಂದ ನನ್ನ ಮೇಲೆ ಅನುಗ್ರಹ ಮಾಡಿ ಈ ಒಂದು ಸುಯೋಗವನ್ನು ತಂದುಕೊಟ್ಟಿದ್ದಾರೆ. ಅಂತಹ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನನ್ನ ಈ ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ, ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಆಚಾರ್ಯರು ಅದ್ಭುತವಾದ ಪ್ರವಚನವನ್ನು ಮಾಡಿದ್ದಾರೆ. ಪ್ರಾಯಶಃ ನಾನು ಈ ಜನವರಿಯಿಂದ ಅನೇಕ ಪ್ರವಚನಕಾರರಿಗೆಲ್ಲ ಸ್ವಾಗತ ಧನ್ಯವಾದ ಹೇಳುವ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗ್ತಿತ್ತು.
ಪ್ರವಚನಕ್ಕೆ ಯಾರು ಅಡ್ಡಿಪಡಿಸಬೇಡಿ, ಮೊಬೈಲ್ ತರಬೇಡಿ, ಸದ್ದುಗದ್ದಲ ಮಾಡಬೇಡಿ ಅಂತ ಹೇಳೋ ಪ್ರಸಂಗ ಬರ್ತಾ ಇತ್ತು. ಆದರೆ ಆಚಾರ್ಯರ ಈ ಪ್ರವಚನದಲ್ಲಿ ಅಂತಹ ಹೇಳೋ ಪ್ರಸಕ್ತಿಯೇ ಬರಲಿಲ್ಲ. ಅಂತ ಅಷ್ಟು ಅದ್ಭುತವಾದ ಒಂದು ವಾಕ್ಶಕ್ತಿಯನ್ನು ಆಚಾರ್ಯರು ಹೊಂದಿದ್ದಾರೆ. ಅಂತಹ ಆಚಾರ್ಯರು, ಇನ್ನೊಂದು ಆಚಾರ್ಯರ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಆಚಾರ್ಯರು ತಾವು ಪ್ರವಚನದಲ್ಲಿ ಕೊಡೋದು ಮಾಡೋದು ಅನೇಕ ಶಬ್ದಗಳನ್ನು ಹೇಳ್ತಿದ್ರು. ಅದನ್ನ ಪ್ರವಚನಕಾರರು ಪ್ರವಚನದಲ್ಲಿ ಮಾತ್ರ ಹೇಳ್ತಾರೆ, ಜೀವನದಲ್ಲಿ ಅಳವಡಿಸಿಕೊಂಡಿರೋದು ಬಹಳ ದುರ್ಲಭ. ಆದರೆ ಆಚಾರ್ಯರು ಅಂಥ ಕೊಡುವಂಥ ಒಂದು ಮನೋಧರ್ಮವನ್ನು ಕೂಡ ಹೊಂದಿದ್ದಾರೆಂಬುದಾಗಿ ಈ ಎಲ್ಲ ತಿಳಿಸ್ತಾ, ಇಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃವೃಂದಕ್ಕೂ ಧನ್ಯವಾದ ಹೇಳ್ತಾ, ನಾಳೆಯಿಂದ ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರುವಂತಹ ವಿದ್ವಾನ್ ವೇಣುಗೋಪಾಲ ಆಚಾರ್ಯ ಅಗ್ನಿಹೋತ್ರಿ ಅವರಿಂದ ಈ ಒಂದು ಪಿತೃಪಕ್ಷದ ಸಂದರ್ಭ ನಿಮಿತ್ತವಾಗಿ ಪಿತೃಕಲ್ಪ ಹಾಗೂ ಈ ಒಂದು ಪಂಚರತ್ನ ಸುಳಾದಿಗಳ ಕುರಿತಾದ ಪ್ರವಚನ ನಡೆಯಲಿಕ್ಕಿದೆ. ಅದರಲ್ಲೂ ಕೂಡ ಆಸಕ್ತರು ಭಾಗವಹಿಸಿ ಅದರ ಉಪಯೋಗವನ್ನು ಪಡೆಯಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.